ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ಇವತ್ತು ನನ್ನ ಜೊತೆಗೆ ವೆರಿ ಬ್ಯೂಟಿಫುಲ್ ವೆರಿ ಗಾರ್ಜಿಯಸ್ ವಿಮೆನ್ ಒಬ್ರು ನಮ್ಮ ಜೊತೆಗಿದ್ದಾರೆ. ಆ್ಯಂಡ್ ಪ್ಲೀಸ್ ವೆಲ್ಕಮ್ ಭಾವನಾ ರಾಮಣ್ಣ ಅವರು. With a handsome, very handsome anchor. ಥ್ಯಾಂಕ್ ಯು ಸೋ ಮಚ್. Thank you. ಹೇಗಿದ್ದೀರಿ ಮೇಡಮ್? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಐ ಆಮ್ ಗುಡ್. ಐ ಆಮ್ ಸರ್ಪ್ರೈಸ್, ಈ ಸ್ಟೋರಿಗೆ ನೀವು ಬಂದಿರೋದು ನನಗೆ ಸ್ವಲ್ಪ ಆಶ್ಚರ್ಯ ಆಗಿದೆ. ಇನ್ಫ್ಯಾಕ್ಟ್ ನಾನು ನೀವು ಮಾತಾಡಬೇಕು ಅಂದ್ಕೊಂಡು 2 yearsಯಿಂದನೂ ನಾವು ಐ ಥಿಂಕ್ ಪ್ರಯತ್ನ ಪಡ್ತಾ ಇದ್ವಿ. ಲಾಸ್ಟ್ ಎಲೆಕ್ಷನ್ ಟೈಮಲ್ಲೂ ಮಾಡ್ಬೇಕು ಇಂಟರ್ವ್ಯೂ ಅಂದ್ಕೊಂಡ್ವಿ, ಸಾಧ್ಯ ಆಗಲಿಲ್ಲ. ಸೊ ಇವತ್ತು ನೀವು ಸಿಕ್ಕಿದ್ದೀರಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಫಸ್ಟ್ ಆಫ್ ಆಲ್. ಥ್ಯಾಂಕ್ ಯು. It's really happy for you, ಭಾವನಾರೆ. ಬಟ್ ಇಟ್ಸ್ really ಒಂದು ಬೋಲ್ಡ್ ಡಿಸಿಷನ್. ಆ್ಯಂಡ್ ಈ ಥರದೊಂದು ಡಿಸೈಡ್ ಮಾಡಬೇಕು, ಈ ಡಿಸಿಷನ್ ತಗೋಬೇಕು ಅನ್ನೋದು ಹೇಗಾಯಿತು? ಅದೇ ನನಗೆ ಗೊತ್ತಿಲ್ಲ, ಇದೆಲ್ಲ ಬೋಲ್ಡ್ ಅಂತ ಕನ್ಸಿಡರ್ ಮಾಡ್ತಾರೋ ಅದೆಲ್ಲ ನಮಗೆ ಗೊತ್ತಾಗಲ್ಲ. ಯಾಕಂದರೆ ನಾವು ಯಾವುದಾದ್ರು ಒಂದು ನಿರ್ಧಾರ ನಾವು ತಗೊಳ್ತಿರ್ತೀವಂದರೆ ನನ್ನ ಜೀವನ ಹೇಗೆ ಹೋಗ್ತಿದೆ, ನನ್ನ ಜೀವನದಲ್ಲಿ ಏನೇನು ಬದಲಾವಣೆಗಳಾಗ್ತಿದೆ ಸುತ್ತಮುತ್ತಲು, ಅದರಲ್ಲಿ ನನ್ನ ತಮ್ಮನೋ ತಂಗಿನೋ ನನ್ನ ಕಸಿನ್ಸೋ ಸಂಬಂಧಿಕರೋ, ನಮ್ಮ ಮನೆಯಲ್ಲಿ ಏನಾಗ್ತಿದೆ, ನನ್ನ ತಂದೆ ಅಥವಾ ಇದೆಲ್ಲ ಸೇರ್ಕೊಳ್ತಾ ಇರುತ್ತೆ. ಇದನ್ನೆಲ್ಲ ಸೇರಿಕೊಂಡು ಮತ್ತು ನನ್ನ ಜೀವನ ನನಗೇನು ಹೇಗಿರಬೇಕು ಇನ್ನು ಮುಂದೆ, ಇಲ್ಲಿವರೆಗೆ ಏನಾಗಿದೆ, ಆಲ್ ದಟ್ ಅದೊಂಥರ ಅಳ್ದು ಸುರಿದು ಮಾಡಿ ಒಂದಿನ ನನಗೆ ಅನ್ನಿಸ್ತು, ಇಲ್ಲ ಇದು ನಂಗೆ ತುಂಬ ಮುಖ್ಯ ಅಂತ ಅನ್ನಿಸ್ತು. ಸ್ಪೆಷಲಿ ಎಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಇನ್ ಮೈ ಲೈಫ್ ಐ ಫೆಲ್ ದಿಸ್ ವಾಸ್ ವೆರಿ ಇಂಪಾರ್ಟೆಂಟ್. ಮೇ ಬಿ 8-10 ವರ್ಷದ ಹಿಂದೆ ಐ ಡಿಂಟ್ ಥಿಂಕ್. ಯಾಕಂದರೆ ಆ ಟೈಮಲ್ಲಿ ಏನಾಗುತ್ತೆ ಗೊತ್ತಾ, ವೆನ್ ಯು ಆರ್ early 30, ಜಸ್ಟ್ early 30 ಇರ್ಬೇಕಾದ್ರೆ ಯು ಸ್ಟಿಲ್ ಥಿಂಕ್ ಇನ್ನು ಟೈಮ್ ಇದೆ, ಏನು ತೊಂದರೆ ಇಲ್ಲ ಇದಕ್ಕೆಲ್ಲ. ಮಧ್ಯದಲ್ಲಿ ಬೇರೆ ನಾನು ಎಲ್ಲರೂ ಅಮೇರಿಕನೋ ಹಾಲಿವುಡಲ್ಲಿ ಹೋಗಿ ಲೈನ್ ಪ್ರೊಡ್ಯೂಸರ್ ಆಗೋಣ, ಅದೆಲ್ಲ ಬೇರೆ ಯೋಚನೆ ಇತ್ತು ನನಗೆ, ಅಲ್ಲಿ ಹೋಗ್ಬಿಡೋಣ ಅಂತೆಲ್ಲ. ಅದಕ್ಕೆಲ್ಲ ಸೊ ಆವಾಗ ಯು ಪ್ರಯೋರಿಟೈಸ್ ಸೋ ಮೆನಿ ಅದರ್ ಥಿಂಗ್ಸ್. ಆ್ಯಂಡ್ ಇದು ಸಿನ್ಸ್ ಇಟ್ಸ್ ಪಾರ್ಟ್ ಆಫ್ ಯು ಅಲ್ವಾ, ನಮ್ಮದೇ ಬಾಡಿ ಅಲ್ವಾ, ನಾವು ಅಂದ್ಕೊಳ್ಳೋದೇ ಇಲ್ಲ ಇದಕ್ಕೊಂದು ಕಷ್ಟ ಬರುತ್ತೆ ಅಂದರೆ ಇದೆಲ್ಲ ಇಟ್ ಬಿಕಮ್ಸ್ ಅ ವೆರಿ ಕಾಂಪ್ಲಿಕೇಟೆಡ್, ಏನೋ ಒಂದು ಅದು ಕಾಂಪ್ಲಿಕೇಶನ್ ಬರುತ್ತೆ ಅಂತ ಅಂದ್ಕೊಳ್ಳೋದೇ ಇಲ್ಲ. ಯು ಆಲ್ವೇಸ್ ಹೋಪ್ಫುಲ್ ಅಬೌಟ್ ವಿಲ್ ಫೈಂಡ್ ಅ ಪಾರ್ಟ್ನರ್. ಈವನ್ early 30s ಇನ್ ಅವರ್ ಪ್ರೊಫೆಷನ್ ಇಟ್ ಇಸ್ ಕ್ವೈಟ್ ಈಸಿ. ಅಂದರೆ ಸಿಗ್ತಾ ಇರ್ತಾರೆ, ಒಡನಾಟ ಇರುತ್ತೆ ಸಾಕಷ್ಟು ಜನರೊಟ್ಟಿಗೆ. ಆಮೇಲೆ ನಮಗಾಗಲೇ ಒಂದು ಕ್ಲಾರಿಟಿ ಇರುತ್ತೆ, ನನ್ನ ಆಸಕ್ತಿಗಳೇನು, ನನ್ನ ಜೀವನ ಶೈಲಿ ಯಾವ ಥರ ಇದೆ, ಅಥವಾ ನಾನು ನನ್ನ ಜೀವನ ಶೈಲಿಯನ್ನು ಇನ್ನು ಹೇಗೆ ಮಾಡ್ಕೊಳ್ತಾ ಇದ್ದೀನಿ. ವಿ ಡೋಂಟ್ ಹ್ಯಾವ್ ಸಚ್ ಕನ್ಫ್ಯೂಷನ್ ವೆನ್ ಯು ಆರ್ ಇನ್ 30. ಆ ಒಡನಾಟನೂ ಇರೋದ್ರಿಂದ ಇಟ್ ಈಸ್ ಈಸಿ ಟು ಫೈಂಡ್ ಅ ಪಾರ್ಟ್ನರ್ ಅಂತಲ್ಲ, ಅದೆಲ್ಲ ನಮ್ಮ ತಲೆಯಲ್ಲಿ ಇರುತ್ತಲ್ಲ. ಸೊ ಯು ಓವರ್ ಕಾನ್ಫಿಡೆಂಟ್ ಆರ್ ಯು ಮೇ ನಾಟ್ ಇವನ್ ಥಿಂಕ್. ಬಟ್ ಒನ್ಸ್ ಯು ಕ್ರಾಸ್ 35, ನೋ ರೆಹಮಾನ್ಜಿ, ಫಾರ್ ಎವ್ರಿ ವುಮನ್. ಅದಕ್ಕೆ ಯಾರಾದರೂ ಬೇರೆಯವ್ರಿಗೆ ಮದುವೆ ಆದವ್ರಿಗೆ ಗರ್ಲ್ ಫ್ರೆಂಡ್ ಇದ್ರೆ ಸರಿ ಹೊಡ್ತಾ ಬೀಳ್ತಿರತ್ತೆ ಮನೇಲಿ. ಬಿಕಾಸ್ ಶಿ ಬಿಕಮ್ಸ್ ಟು ಡೆಲಿಕೇಟ್. ಅವಳಿಗೆ ಗೊತ್ತಾಗ್ತಾ ಹೋಗುತ್ತೆ ನನ್ನ ಹತ್ರ ಇನ್ನು ಜಾಸ್ತಿ ಸಮಯ ಇಲ್ಲ ಅಂತ. ನಾನು ಇಷ್ಟು ದಿನ ಯಾವ ಥರ ಇದ್ದೀನಿ, ಎಷ್ಟು ಅವಳಲ್ಲಿರೋ ಅಂಥ ಒಂದು ದೇಹದಲ್ಲಿರೋ ಎನರ್ಜಿ, ಆ್ಯಂಡ್ ದಟ್ ಗಿವ್ಸ್ ಲಾಟ್ ಆಫ್ ಕಾನ್ಫಿಡೆನ್ಸ್. ಹಾರ್ಮೋನ್ಸ್ ಗಿವ್ಸ್ ಅಸ್ ಎವ್ರಿಥಿಂಗ್. ದಟ್ಸ್ ವಾಟ್ ಮೇಕ್ಸ್ ಅಸ್. ಜಂಬನೂ ಅದೇ ಕೊಡುತ್ತೆ, ಎಲ್ಲ ಕೊಡ್ತಾ ಇರುತ್ತೆ ನಮಗೆ. ಇಟ್ಸ್ ಟೆಲಿಂಗ್ ಯು ಡೋಂಟ್ ವರಿ ಡೂಡ್ ಐ ಆಮ್ ದೇರ್ ವಿತ್ ಯು ಅಂತ ಹೇಳ್ತಾ ಇರುತ್ತೆ. ಹಾರ್ಮೋನ್ಸ್ ಎಲ್ಲ ಹೇಳ್ತಾ ಇರುತ್ತೆ. ಆ ಹಾರ್ಮೋನ್ 35 ಎಲ್ಲ ಆಗ್ತಾ ಇಟ್ ವಿಲ್ ಸ್ಟಾರ್ಟ್ ಟೆಲಿಂಗ್ ಯು ಐ ಕಾಂಟ್ ಸ್ಟೇ ವಿತ್ ಯು ಫಾರ್ ಲಾಂಗ್. ಇಷ್ಟೇ ದಿನ, ಇನ್ನೊಂದು ಸ್ವಲ್ಪ ದಿನ ಇರ್ತೀನಿ ಅಷ್ಟೇ ಅಂತ ಅದು ಹೇಳ್ತಾ ಇರುತ್ತೆ. ಆಗ ಯು ಸ್ಟಾರ್ಟ್ ಸೆನ್ಸಿಂಗ್ or a feeling bit of an insecurity. I won't say loneliness after you're 35. But swalpa hengasru ನಾವು we have to work hard. I'm not Elizabeth Taylor maybe, you know, or Helen Hunt. We have to work hard. ಅಷ್ಟರಲ್ಲಾಗಲೇ ನಮ್ಮ ಜೀವನದಲ್ಲಿ ಸನ್ನಿವೇಶಗಳು ತುಂಬ ಬದಲಾಗಿರುತ್ತೆ. ತುಂಬ ಆಗುಹೋಗುಗಳನ್ನು ಆಗಲೇ ಅನುಭವಿಸ್ಬಿಟ್ಟಿರ್ತೀವಿ, ಎಲ್ಲದನ್ನು ನೋಡಿರ್ತೀವಿ. ಆದರೂ ಇನ್ನೂ ಇದೆ ನನ್ನ ಜೀವನದಲ್ಲಿ, ಏನೋ ಭರವಸೆ ಇದೆ ಅನ್ನೋದನ್ನು ಇಟ್ಕೊಂಡಿರ್ತೀವಿ. ಬಟ್ ಆ ಭರವಸೆಗೆ ಆ ಒಂದು 35 ಒಳಗೆ ಅಥವಾ 25-24 ನಮ್ಗೆ ಯಾವ ಥರ ಸಿಗ್ತಾ ಇರುತ್ತೆ ಪ್ರತಿಕ್ರಿಯೆಗಳು, ಆ ಪ್ರತಿಕ್ರಿಯೆ ಆಗ ಸಿಗಲ್ಲ. ದಟ್ ವಿಲ್ ಮೇಕ್ ಯು ಥಿಂಕ್. For sure, that will make you think for yourself.
ಅಲ್ಲಿ ತನಕ ಏನು ಯೋಚನೆ ಮಾಡ್ತಿರ್ತೀವಿ ಗೊತ್ತಾ, ಇವತ್ತು ಇಲ್ಲಿ ಹೋಗ್ಲಿಲ್ಲಪ್ಪ, ಫ್ರೆಂಡಿಗೆ ಮಾತಾಡಿಸ್ಲಿಲ್ಲ, ನಾವು ಈ ಪಾರ್ಟಿಗೆ ಹೋಗಿಲ್ಲ, ಅವ್ರು ಕರೆದಿದ್ರು ಇವ್ರು ಕರೆದಿದ್ರು, ಆಮೇಲೆ ಈ ಸತಿ ಹೋಗಬೇಕು, ಎಲ್ಲೋ ಹೋಗಿ ದುಬೈಗೆ ಹೋಗ್ಬೇಕು, ಶಾಪಿಂಗ್ ಮಾಡಬೇಕು, ಐ ಹ್ಯಾವ್ ಟು ಅಟೆಂಡ್ ದಿಸ್ ಲಿಟ್ ಫೆಸ್ಟು, ಇನ್ನೇನೋ ಒಂದು. ಸೊ ಯು ಆರ್ ಬೌಂಡ್ ಬೈ ಅದರ್ ಥಿಂಗ್ಸ್. ಅದರಲ್ಲಿ ನಾನು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇರ್ಲಿಕ್ಕಂದ್ರೆ ಯು ಆರ್ ಬ್ಯುಸಿ ಅಲ್ವಾ. ಇದೊಂದು ಸ್ವಲ್ಪ ಆ ವಯಸ್ಸು, ಅದೇ ಪರ್ಟಿಕ್ಯುಲರ್ ವಯಸ್ಸು ಅಂತ ನಾನು ಹೇಳ್ತಾ ಇಲ್ಲ. ಸ್ಪೆಷಲಿ ನಮ್ಮಲ್ಲಿ ಏನಾಗುತ್ತಂತ ಹೇಳಿದ್ರೆ, ನಾರ್ಮಲಿ ಸಾಮಾನ್ಯವಾಗಿಯೂ ಸಹ ಹೆಣ್ಣಿಗೆ 30 ಆಯಿತು ಅಂದರೆ ಇಲ್ಲಿ ಗಂಡಸಿಗೆ ತುಂಬ ಕಷ್ಟನೇ ಇದೆ. ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಮದುವೆ ಆಗಿರ್ತಾರೆ, ಯಾವುದೇ ಫೀಲ್ಡ್ ಕ್ಷೇತ್ರ ಆಗಿರಲಿ. ಇನ್ನು ಇನ್ಫ್ಯಾಕ್ಟ್ ಸೌತಲ್ಲಂತೂ ಹೀರೋಗಳಿಗಂತೂ 24 ಮದುವೆ ಮಾಡಿಬಿಡ್ತಾರೆ ಇಲ್ಲಿ. ಬೈ ದ ಟೈಮ್ ಐ ಎಂಟರ್ಡ್ ದೇರ್ ವಾಸ್ ನೋಬಡಿ ಅವೈಲಬಲ್, ಇಫ್ ಯು ನೋ. I'm not left with a choice at all. So think of it, right? ಸೊ ಅವರವರಿಗೆ ಅಲ್ಲಿ ತಂದೆ ತಾಯಿಯರಿಗೆ ಅವ್ರವ್ರಿಗೆ ಏನೇನೋ ಇನ್ಸೆಕ್ಯೂರಿಟಿ, ಆಮೇಲೆ ಮಗ ನಾಳೆ ಸಿಗಲ್ಲ ಕೈಯಿಂದ ಅಂತ ಹೇಳಿಬಿಟ್ಟು ಅವ್ನು ಬೇಗ ಕಟ್ಟಾಕ್ಬೇಕಂತ ಅವನಿಗೆ ಬೇಗ ಮದುವೆ ಮಾಡಿಬಿಡ್ತಾರೆ. ಇಲ್ಲಿ ಬಾಕಿ ಹೆಣ್ಮಕ್ಳ ಕಥೆ ಏನಂತ ಅವ್ರು ಯೋಚನೆ ಮಾಡಲ್ಲ. ಮತ್ತು ಇವಾಗ ಕರಿಯರ್ ಓರಿಯೆಂಟೆಡ್ ಇದೆಲ್ಲ ಇರುವಾಗ ನಾವು ಅದಕ್ಕೆಲ್ಲ ಪ್ರಾಮುಖ್ಯತೆ ಕೊಡ್ತಾ ಇರ್ತೀವಿ. ಆಮೇಲೆ ಆ್ಯಂಡ್ ಇಟ್ ಹಸ್ ಬಿಕಮ್ ಎವ್ರಿ ಗರ್ಲ್ಸ್ ವೇ ಆಫ್ ಲಿವಿಂಗ್ ನಾವು ಟುಡೇ. ಏನಂದರೆ ಅವಳ ಲೈಫ್ ಸ್ಟೈಲನ್ನು ಅವಳು ಆಯ್ಕೆ ಮಾಡ್ಕೊಳ್ಳೋ ಅಂಥದ್ದಾಗಿದೆ ಈಗ. ಅದಕ್ಕೋಸ್ಕರ ಶಿಲ್ ಬಿ ಥ್ರೈವಿಂಗ್ ಫಾರ್ ಇಟ್ ಅಲ್ಲ, ಆ್ಯಂಡ್ ಶಿ ವರ್ಕ್ಸ್ ಹಾರ್ಡ್. ಅದು ಇಟ್ ಹಸ್ ಚೇಂಜ್ ಅ ಲಾಟ್ ಆಫ್ ಥಿಂಗ್. ಅದರಲ್ಲೆಲ್ಲ ಮುಳುಗಿರೋದ್ರಿಂದ ನಮಗೆ ಈ ಕಡೆಗೆ ನಮಗೆ ಸಮಯನೂ ಸಿಗಲ್ಲ. ಯಾವಾಗ ನಮಗೆ ಸಮಯ ಇದೆ ಅನ್ಬೇಕಾದ್ರೆ ಅದಕ್ಕೆ ಪೂರಕವಾದಂತಹ ಏನು ನಮಗೆ ಪಾರ್ಟ್ನರ್ ಬೇಕಾಗ್ತಾರೆ ಅವ್ರು ಸಿಗಲ್ಲ. ಅಪ್ಪಿ ತಪ್ಪಿ ಸಿಕ್ಕರೂ ಸಹ, ಈವನ್ ಇಫ್ ಯು ಆರ್ ಇನ್ ಅ ರಿಲೇಷನ್ಶಿಪ್ ಅಂದರೆ ದೆರ್ ಆರ್ ಮಚ್ ಮೋರ್ ಅದರ್ ಅಟ್ಯಾಚ್ಡ್ ಇಶ್ಯೂಸ್ ಟು ಇಟ್, ಅಥವಾ ಒಂದೇನೋ ಕಾಂಪ್ಲಿಕೇಶನ್ಸ್ ಇರುತ್ತೆ. ಅವ್ರ ಏಜು ಇರಬಹುದು. ಅಷ್ಟೊತ್ತಿಗೆ ನನಗೂ 35 ಅನ್ಬೇಕಾದ್ರೆ ದ ಪಾರ್ಟ್ನರ್ ಹೂಮ್ ಐ ಫೈಂಡ್ ವಿಲ್ ಆಲ್ಸೋ ಬಿ 40+, ಲೆಟ್ಸ್ ಸೇ. ಅವ್ರ ಏಜ್ ಆಗಬಹುದು. ಅಥವಾ ಅವಾಗ ನಾವು ಅದನ್ನು ಅರ್ಥ ಮಾಡ್ಕೊಳ್ತಿರಲ್ಲ. ಅಂದರೆ ಇದೆಲ್ಲ ಸಿ ವೆನ್ ಯು ಗೆಟ್ ಕ್ಲೋಸ್ ಯು ಡೋಂಟ್ ಥಿಂಕ್ ಅಬೌಟ್ ಆಲ್ ದಿಸ್. ಯಾರೇ ಆಗಲಿ, ಈಗ ಮದುವೆ ಆಗಬೇಕಾದ್ರೂ ಆಗಲಿ ಯಾವುದೇ ಆಗಲಿ, ವಿ ನೆವರ್ ಥಿಂಕ್. ಇಟ್ಸ್ ಆಲ್ ಅಬೌಟ್ ಹೌ ಕಂಪ್ಯಾಟಬಲ್ ಯು ಆರ್ ಅಂತ ಯೋಚನೆ ಮಾಡ್ತೀವಿ. ಅದ್ರಲ್ಲಿ ಅವ್ರ ಜೊತೆ ಇರೋಕ್ಕೆ ನನಗೆ ಖುಷಿ, ಅದರಲ್ಲೊಂದು ಸಂತೋಷ ಸಿಗ್ತಿದೆಯಾ ಅಂತ ಯೋಚನೆ ಮಾಡ್ತೀವಿ ವಿನಃ ಇದನ್ನೆಲ್ಲ ಯೋಚನೆ ಮಾಡಿರಲ್ಲ. ಬಟ್ ವೆನ್ ಇಟ್ ಹ್ಯಾಪನ್ಸ್ ಆ್ಯಂಡ್ ವೆನ್ ಯು ಹ್ಯಾವ್ ಟು ಫೇಸ್ ದ ರಿಯಾಲಿಟಿ, ಅದು ಸುಲಭನೂ ಅಲ್ಲ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ. ನಾನು ಹೇಳ್ಬಹುದು ಅದನ್ನು, ಏನೋ ಪುರುಷ ಪ್ರಧಾನ ಸಮಾಜ, ಎಷ್ಟೋ ಜನ ಏನಂತ ಹೇಳಿದ್ರೆ ಅಲ್ಲಿ ಗಂಡಸರ ದೇಹದಲ್ಲಿ ನ್ಯೂನ್ಯತೆ ಇತ್ತು, ಅವರಲ್ಲಿ ಏನೋ ಇತ್ತು ಅಂತ ಹೇಳಿದ್ರೆ ಅವರು ಟೆಸ್ಟ್ ಮಾಡಿಸ್ಕೊಳಕ್ಕೆ ಹೋಗಕ್ಕೆ ತಯಾರಿಲ್ಲ ಅವರು, ಆಯಿತಾ. They don't even accept it. But the fact is, even that will kill his confidence also. Very true. Very true. So he'll think 100 times to go whether to check himself whether he is fit enough or not. ಸೊ ಇದು ಒಂಥರ ನಾವು ಹೇಳ್ಬೋದು ಅಷ್ಟೇ, ಅವ್ರ ಗಂಡಸ್ರದ್ದು ಅದು ಒಂಥರ ಅಹಂಕಾರ, ಅವರು ಈಗೋ ಅಂತ. ಬಟ್ ಇಟ್ ಈಸ್ ವೆರಿ ಸೆನ್ಸಿಟಿವ್ ಈವನ್ ಫಾರ್ ಅ ಮ್ಯಾನ್. ಸೊ ಅಲ್ಲಿ ಹೆಣ್ಣಿಗೆ ಏನಾಗುತ್ತಂತ ಹೇಳಿದ್ರೆ, ಶಿ ಈಸ್ ಇನ್ ಅ ರಿಸೀವಿಂಗ್ ಎಂಡ್. ಅವನ ಭಾವನೆಗಳನ್ನು ಅರ್ಥ ಮಾಡಿಕೊಂಡು, ಮತ್ತು ಅವನು ಯಾವುದರಲ್ಲಿ, you know, when he comes to know, it is not easy for him to accept. But me as a woman, I'll continue to have this. ಯಾಕಂದರೆ ಅದು ನಾನು ಹೇಳ್ತಾ ಇದ್ದೆ, ನಾನು ಅದೇ ಇವತ್ತು ಹೇಳಿದೆ, ಮೇ ಬಿ ವುಮನ್ ಇಸ್ ಅ ಡ್ಯುಯಲ್ ಸೋಲ್ ಅಂತ. ಅಲ್ಲಿ ಒಂದು ಸೋಲ್ ಇರೋಕ್ಕೆ ಸಾಧ್ಯ ಇಲ್ಲ, ಶಿ ಹ್ಯಾಸ್ ಮಲ್ಟಿಪಲ್ ಸೋಲ್ಸ್ ಅಂತ ಅನಿಸುತ್ತೆ. ಶಿ ಇಸ್ ಕಂಪ್ಲೀಟ್ಲಿ ಅ ಡ್ಯುಯಲ್ ಸೋಲ್, ಬಿಕಾಸ್ ಶಿ ಈಸ್ ಕಾನ್ಸ್ಟೆಂಟ್ಲಿ ಟೆಲಿಂಗ್ ಯು, ನಾನು ವುಮನ್ ಅಂತ ಮೇಲ್ಗಡೆ ಕಾಣ್ತಿರೋದ್ರಿಂದ ಎಲ್ಲರೂ ನನ್ನ ವುಮನ್ ಅಂತಿದ್ದಾರೆ. ಬಟ್ ಐ ಮೆ ನಾಟ್ ಬಿ ಥಿಂಕಿಂಗ್, ನಾನು ಒಳಗಡೆ ಹೆಣ್ತರ ನಾನೇನು ಯೋಚನೆ ಮಾಡ್ತಿರಲಿಲ್ಲ. ನನಗೆ ಅದೇ ಹೇಳಿದ್ನಲ್ಲ, ಕೆಲಸ ಯೋಚನೆ ಮಾಡ್ತಿದ್ದೀವಿ, ಪಾರ್ಟಿ ಯೋಚನೆ ಮಾಡ್ತಾ ಇದ್ದೀವಿ, ಏನು ದುಡಿಮೆ ಮಾಡಬೇಕು ಯೋಚನೆ ಮಾಡ್ತಾ ಇದ್ದೀವಿ, ಇದೆಲ್ಲ ಯೋಚನೆ ಮಾಡ್ತಿದ್ದೀವಿ. ನಾನು ಹೆಣ್ಣಾಗಿ ನನ್ನ ಒಳಗಿನ ಹೆಣ್ಣು, ಅವಳು ಏನು ಹೇಳ್ತೀಯ, ನಾನು ಅದನ್ನು ಕೇಳಿಸ್ಕೊಳ್ಳೋಕ್ಕೆ ತಯಾರಿಲ್ಲ. ಅದನ್ನು ಕೇಳಿಸ್ಕೊಳ್ಳೋಕೆ ಶುರುವಾದಾಗ ಅದೊಂದು ಸಮಯದಲ್ಲಿ ಜೋರಾಗಿ ಹೇಳೋಕ್ಕೆ ಶುರು ಮಾಡಿಬಿಡತ್ತೆ. ಅದೇ ಹೇಳಿದ್ದು, ಆಫ್ಟರ್ ಲೈಕ್ 35 ವೆನ್ ಯು ಆರ್ ಅಪ್ರೋಚಿಂಗ್ ಟುವರ್ಡ್ಸ್ 40, ಅದು ಜೋರಾಗಿ ಕೇಳ್ಸೋಕ್ಕೆ ಶುರು ಆಗಿಬಿಡತ್ತೆ.
ಅದು ಹೇಳ್ತಾ ಇದೆ, ಇನ್ನು ನಾನು ನಿಲ್ಲಲ್ಲ ನಿನ್ನ ಜೊತೆ ತುಂಬ ದಿನ ಅಂತ ಹೇಳುತ್ತದು. ಶಿ ಈಸ್ ಗಿವಿಂಗ್ ಯು ಅ ಡೆಡ್ಲೈನ್. ಆ ಇದರಲ್ಲಿ ನಾವು ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಆ್ಯಂಡ್ ವಾಟ್ ಇಸ್ ಅ ಪ್ರಯಾರಿಟಿ, ಆ್ಯಂಡ್ ದಿಸ್ ಬಿಕಮ್ಸ್ ಯುವರ್ ಅಟ್ಮೋಸ್ಟ್ ಪ್ರಯಾರಿಟಿ. ದಟ್ ಈಸ್ ಬಿಕಾಸ್ ನಾಟ್ ಬಿಕಾಸ್ ಅದು ಯಂಗರ್ ಡೇಸಲ್ಲಿ ಅದೇ ಇಟ್ ಈಸ್ ಕ್ವೈಟ್ ಈಸಿ. ನಾನು ಇನ್ನೊಬ್ಬರು ಸ್ನೇಹಿತರು ಇದು ಇಂಟು ಸಾಫ್ಟ್ವೇರ್ ಇಂಡಸ್ಟ್ರಿ, ಅವ್ರಿಗೆ ಮೊದಲೊಂದು ಮಗು ಆಗಿದೆ, ಅವರಿಗೆ ಮದುವೆ ಆಗಿ ಎಲ್ಲ. ಅದೇನೋ ಒಂದು 5-6 ಮಗುಗೆ ಒಂದು 5-6 ವರ್ಷ ಆದಮೇಲೆ ಹಿಸ್ ವೈಫ್ ಥಾಟ್ ಶಿ ಶುಡ್ ಹ್ಯಾವ್ ಅನದರ್ ಚೈಲ್ಡ್. ಇದು ರಾಣಿ ಮುಖರ್ಜಿನೂ ಮಾತಾಡಿದ್ದಾರೆ ನೋಡಿ, ಆಯಿತಾ. ಅದಾದಮೇಲೆ ದೇ ಆರ್ ನಾಟ್ ಏಬಲ್ ಟು ಡೂ ಇಟ್. ಆಮೇಲೆ IVF ಸಹ ಟ್ರೈ ಮಾಡಿದ್ದಾರೆ, ಈವನ್ ದ್ಯಾಟ್ ಫೇಲ್ಡ್. ಅಂದರೆ ಹಿಮ್ ಬೀಯಿಂಗ್ ಅ ಡೋನರ್ ಹಿಮ್ಸೆಲ್ಫ್, ಮೇ ಬಿ, ಐ ಡೋಂಟ್ ನೋ, ಐ ಡಿಡ್ಂಟ್ ಆಸ್ಕ್ ಹಿಮ್, ಬಟ್ ಐ ಆಮ್ ಶ್ಯೂರ್ ದೇ ವಿಲ್ ಹ್ಯಾವ್ ಗಾನ್ ಫಾರ್ ದ ಸೇಮ್ ಥಿಂಗ್. ಬಟ್ IVF ಆಲ್ಸೋ ಇಟ್ ಹಸ್ ಫೇಲ್ಡ್. Rani Mukherjee has said that one interview alli. She so wanted to have second child ante. ಮತ್ತು ಅವ್ರ ಹತ್ರ ಎಷ್ಟು ಹಣ ಇದೆ, ಬಾಂಬೆ ಜೂಹು ಅಲ್ಲಿ ಅವ್ರದ್ದು ಎಕರೆಗಟ್ಟಲೆಲ್ಲಿ ಮನೆ ಇದೆ, ಯಶ್ ಚೋಪ್ರಾ ಅವ್ರದ್ದು, ಅಷ್ಟೆಲ್ಲ ಇದ್ರೂ ಆ್ಯಂಡ್ ದೇ ವಿಲ್ಲಿಂಗ್ ಟು ಹ್ಯಾವ್ ಚಿಲ್ಡ್ರನ್. ಶಿ ಕುಡ್ ನಾಟ್ ಹ್ಯಾವ್ ಮೋರ್ ದೆನ್ ಒನ್. ಅದಕ್ಕೆ ಅವರಿಗೂ ಎಷ್ಟು ಬೇಜಾರಿದೆ ಅಂದರೆ, ಒಂದು ಸಿಬ್ಲಿಂಗ್ ಕೊಡೋಕ್ಕಾಗ್ತಿಲ್ಲ, ಇದೆಲ್ಲದು ಅವಳಿಗೂ. ಒಂದು ಹೆಣ್ಣು ಅಂದಮೇಲೆ ಅದೆಲ್ಲ ಇರಲ್ವಾ. ಆ್ಯಂಡ್ ನೋಡಿ, ಒಂದು ಮಗು ಇದ್ರೂ ದೇ ವಾಂಟ್ ಟು ಹ್ಯಾವ್ ಚೈಲ್ಡ್, ಅನದರ್ ಚೈಲ್ಡ್ ಅಂತ ಹೇಳಿದ್ರೆ ಯಾತಕ್ಕದು? ಅಲ್ಲಿ ಇಟ್ಸ್ ಇಸ್ ಅ ಆನ್ ಗೋಯಿಂಗ್ ಪ್ರಾಸೆಸ್ ದಟ್ ಶಿ ವಾಂಟ್ಸ್ ಟು ಬಿ ಅ ಮದರ್. ಆ್ಯಂಡ್ ಶಿ ವಾಂಟ್ಸ್ ಟು ಕ್ರಿಯೇಟ್, ಆ್ಯಂಡ್ ಶಿ ವಾಂಟ್ಸ್ ಟು ಸಿ ಹರ್ ಓನ್ ಕ್ರಿಯೇಷನ್ ಅಲ್ಲಿ ಹೊರಗಡೆ ಬಂದಾಗ. ಐ ಥಿಂಕ್ ದಟ್ ಗಿವ್ಸ್ ದೆಮ್ ಅ ಲಾಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಈಗ ಮನೀಷಾದಿ ಮೊನ್ನೆ ಇಂಟರ್ವ್ಯೂನಲ್ಲಿ ಅವರು ಕ್ಯಾನ್ಸರ್ ಸರ್ವೈವಲ್ ಆದ್ರಲ್ಲ, ಮನೀಷಾ ಕೊರಲ, ಆ್ಯಂಡ್ ಅವ್ರದ್ದು ಇಂಟರ್ವ್ಯೂ ಬಂತು. ವೆನ್ ಶಿ ಕೇಮ್ ಟು ನೋ ದಟ್ ಶಿ ಕಾಂಟ್ ಬಿ ಅ ಮದರ್ ಎನಿಮೋರ್, ಇಟ್ ವಾಸ್ ಸೋ ಡೆವಸ್ಟೇಟಿಂಗ್ ಅಂತ. ಅಟ್ಲೀಸ್ಟ್ ನನ್ನ ಮನೀಷಾದಿ ಇವ್ರನ್ನೆಲ್ಲ ನೋಡುವಾಗ ಐ ಆಮ್ ಮಚ್ ಮೋರ್ ಲಕ್ಕಿ ದಟ್ ವೇ. ಅಟ್ಲೀಸ್ಟ್ ನನಗೆ ದೇಹಸ್ಥಿತಿ, ದೇವರು ಒಂದೊಳ್ಳೆ ಆರೋಗ್ಯ, ದೇಹಸ್ಥಿತಿ ಎಲ್ಲ ಸರಿ ಇದ್ದಿದ್ದರಿಂದ ಐ ಕುಡ್ ಡೂ ದಿಸ್, ಯುನೋ. ಬಟ್ ವಾಟ್ ಎವರ್ ಇಟ್ ಇಸ್, ದಟ್ಸ್ ವಾಟ್. ಇಫ್ ಮನೀಷಾದಿ, ಐ ಹ್ಯಾವ್ ಬೀನ್ ಆಲ್ವೇಸ್ ಕಾಲಿಂಗ್ ಹರ್ ಮನೀಷಾದಿ, ಮನೀಷಾ ಕೊರಲ ಅವರು ಯಾರೇ ಆಗಲಿ, ಇಟ್ ಈಸ್ ನಾಟ್ ಅಬೌಟ್ ನಾವು ಏನು ಅಚೀವ್ ಮಾಡಿದ್ದೀವಿ, ಎಷ್ಟು ಸಾಧನೆ ಮಾಡಿದ್ದೀವಿ, ಅವ್ರಿಗೆ ಏನು ಹಣಕ್ಕೂ ಕಮ್ಮಿ ಇಲ್ಲ, ಏನು ಕಮ್ಮಿ ಇಲ್ಲ. ಶಿ ಹಸ್ ಅಚೀವ್ ಸೋ ಮಚ್. ಬಟ್ ದಿಸ್ ಫಾರ್ ಅ ವುಮನ್ ಇಟ್ ಈಸ್ ಸೋ ಇಂಪಾರ್ಟೆಂಟ್. ವೈ ಐಶ್ವರ್ಯ ರಾಯ್ ಹ್ಯಾಸ್ ಬಿಕಮ್ ಲೈಕ್ ದ್ಯಾಟ್? ಬರೀ ಮನೆ ಮಗು ಬಿಟ್ಟರೆ ಹರ್ ಕಾನ್ಸಂಟ್ರೇಷನ್ ಇಸ್ ಕಂಪ್ಲೀಟ್ಲಿ ಒಂದು ಸೆಂಟ್ರಿಕ್ ಆಗೋಗಿದೆ ಅದು. ಅಂದರೆ ಇಟ್ ಡಸಂಟ್ ಮ್ಯಾಟರ್ ಶಿ ವಾಸ್ ಮಿಸ್ ವರ್ಲ್ಡ, ಅಷ್ಟು ಶಿ ಇಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ವುಮೆನ್ ಆನ್ ದ ಅರ್ತ್. ಏನು ಮ್ಯಾಟರ್ ಆಗ್ತಿಲ್ಲ ಇವಾಗ ಐಶ್ವರ್ಯ ರಾಯ್ ಅವ್ರಿಗೆ. ದಟ್ ಈಸ್ ವಾಟ್ ಅ ಮ್ಯಾಜಿಕ್ ಆಫ್ ಬಿಕಮಿಂಗ್ ಅ ಮದರ್. ಜಾನೆಟ್ ಜಾಕ್ಸನ್. But Janet Jackson was inspiring. She gave birth to ಅವ್ರ ಮಗು ಹುಟ್ಟಿದ 50ನೇ ವರ್ಷಕ್ಕಲ್ವಾ ಜಾನೆಟ್ ಜಾಕ್ಸನ್ ಪ್ರೆಗ್ನೆಂಟ್ ಆಗಿದ್ದು. ಆದಮೇಲೆ ವಿಲಿಯಮ್, ನಮ್ಮ ಟೆನ್ನಿಸ್ ಪ್ಲೇಯರ್ ಸೆರೀನಾ ವಿಲಿಯಮ್ಸ್, ಶಿ ಹ್ಯಾಡ್ ಸೋ ಮೆನಿ ಹೆಲ್ತ್ ಇಶ್ಯೂಸ್, ಡಯಾಬಿಟಿಕ್, ಅದು ಇದು, ಒಬಿಸಿಟಿ ಎಲ್ಲ ಇದ್ದೂ ಫೈನಲಿ ಶಿ ಕುಡ್, ಆ್ಯಂಡ್ ಹೌ ಮಚ್ ಶಿ ವರ್ಕ್ಡ್ ಆನ್ ಇಟ್. ತಾಯಿ ಆಗಬೇಕು ಅಂತ. ಸೆರೀನಾ ವಿಲಿಯಮ್ಸಿಗೆ ಯಾರಪ್ಪ ಸಾಟಿ ಇದ್ರು ಅಲ್ವಾ? ಐಶ್ವರ್ಯ ರಾಯ್ಗೆ ಯಾಕೆ ಸಾಟಿ ಇದ್ರು? ಅಷ್ಟೆಲ್ಲ ಕ್ರೌನ್, ಕಿರೀಟ, ಏನು ಚಿನ್ನದ ಕಿರೀಟ ಇದ್ರು ಹೆಣ್ಣಿಗೆ ಕೊನೆಯಲ್ಲಿ ಒಂದು ತಾಯಿ ಆಗಬೇಕಾಗೋ ಒಂದು ಹಂಬಲ, ಇಟ್ ವಿಲ್ ನಾಟ್ ಚೇಂಜ್. ಎಸ್, ನಿಜ. ಎಸ್. ಆ್ಯಂಡ್ ದಿಸ್ ಡಿಸಿಷನ್, ನಿಮ್ಮ ಈ ನಿರ್ಧಾರ ಗ್ರ್ಯಾಜುಯಲ್ ಆಗಿ ಯೋಚನೆ ಮಾಡಿ ಬಂದಿದ್ದ, ಅಥವಾ ಇನ್ ಅ ಇಯರ್ ಆರ್ ಟು ನೋ ವಿಲ್ ಗೋ ಫಾರ್ ಇಟ್ ಅನ್ನುವಂಥದ್ದು ಹೇಗಿತ್ತು ಇದು ಈ ಪ್ರೊಸೀಜರ್? ಯಾವಾಗಲಿಂದ ಅನ್ಕೊಂಡಿದ್ರಿ ನೀವು ಈ ಥರ? ಇದು ಒಂದು ಏನಿಲ್ಲ ಅಂದರೆ ನಂಗೆ ಒಂದು 5 ವರ್ಷದಿಂದ ತುಂಬಾ ಕಾಡ್ತಿರೋ ಅಂಥದ್ದು. ಆಮೇಲೆ ಈ ಥರದೊಂದು ಪ್ರಶ್ನೆಗಳು ಎದುರಾಗುತ್ತೆ ಅನ್ನೋದು ಐ ಹ್ಯಾವ್ ಆಲ್ರೆಡಿ ಆ್ಯಂಟಿಸಿಪೇಟೆಡ್, ಐ ಫೋರ್ ಸೀನ್ ಇಟ್. ಈ ಪ್ರಶ್ನೆಗಳನ್ನು ನಾನು ಹಾಕೊಂಡಿದ್ದೀನಿ. ಫೋರ್ಸೀನ್ ಅಂದರೆ ಇನ್ಯಾರೋ ಕೇಳ್ತಾರೆ ಅನ್ನೋಕ್ಕಿಂತ ಹೆಚ್ಚಾಗಿ ನಾನು ಇಲ್ಲೇ ಬೆಳೆದಿರೋಳು, ಇಲ್ಲೇ ಇರೋಳು, ಯು ನೋ ಅಲ್ವಾ
ಹೇಗೆ ಏನಾಗಬಹುದು ಅಂತ. ಫೋರ್ಸಿಂಗ್ ಇಟ್ ಅನ್ನೋಕ್ಕಿಂತ ಹೆಚ್ಚಾಗಿ ಗೊತ್ತಿದೆ ಈ ಥರದ ಮಾತುಗಳು ಬರುತ್ತೆ ಅಂತ. ಮಾತುಗಳು ಬರುತ್ತೆ ಅನ್ನೋಕ್ಕಿಂತ ಹೆಚ್ಚಾಗಿ ನಾನಿದನ್ನು ಹೇಗೆ ಎಷ್ಟರ ಮಟ್ಟಿಗೆ ಹ್ಯಾಂಡಲ್ ಮಾಡಬಲ್ಲೆ. ಈಗ ನಾಳೆ ಆ ಮಕ್ಕಳು ಬಂದರೆ ವಿಲ್ ಐ ಬಿ ಏಬಲ್ ಟು ಗಿವ್ ದೆಮ್ ಆನ್ಸರ್, ಅಥವಾ ನಾನು ಜಸ್ಟಿಫೈ ಮಾಡ್ಕೊಳಕ್ಕಾಗತ್ತಾ ನನ್ನ ನಿರ್ಧಾರನ. ಈಗ ತುಂಬ ಜನ ತುಂಬ ಲೋಕಾರೂಢಿಯಲ್ಲಿ ಮಾತಾಡಬೇಕಂದ್ರೆ ಅದೇನು ಮುಂಚೆನವರು ಅಷ್ಟೇ ಅಪ್ಪ ಅಮ್ಮಂದ್ರಲ್ಲ, ಅವ್ರ ಅಪ್ಪ ಅಮ್ಮ ಆಗಬೇಕಂತ ಹೇಳಿಬಿಟ್ಟು ದೇ ಕ್ಯಾನ್ ತೇಲ್ಸಿ ಮಾತಾಡೋ ಅಂಥದ್ದು ನಾವು ಸಾಕಷ್ಟು ಜನ ಕೇಳಿದ್ದೀವಿ. ಮತ್ತು ಈ ಥರದ ಪ್ರಶ್ನೆಗಳು ನನ್ನಲ್ಲಿ ಬಂದಾಗ ಮತ್ತೆ ಕ್ಲೋಸ್ ಚಾಪ್ಟರು. ಅಗೇನ್ ಐ ವೆಂಟ್ ಬ್ಯಾಕ್, ಬೇಡಪ್ಪ ಇದು ಬೇಡ ಬಿಡಿ, ಬೇಡ, ಇಟ್ಸ್ ಓಕೆ. ಇದ್ದಾರೆ ನನ್ನ ಮನೆ ಫ್ಯಾಮಿಲಿ, ತಮ್ಮನ ಮಕ್ಕಳು, ತಂಗಿ ಮಕ್ಕಳು, ಇಟ್ಸ್ ಆಲ್ ಫುಲ್. ನಾಟ್ ದಟ್ ಏನೋ ಒಂದು ವಾಯ್ಡ್ ಇದೆ, ವ್ಯಾಕ್ಯೂಮ್ ಇದೆ ಅನ್ನೋವಂಥದ್ದು ಏನಲ್ಲ. ಬಟ್ ಇಟ್ಸ್ ಐ ಥಿಂಕ್ ಟು ಬಿಕಮ್ ಅ ಮದರ್ ಆ್ಯಂಡ್ ಟು ಹ್ಯಾವ್ ಚಿಲ್ಡ್ರನ್ ಇಟ್ ಇಸ್ ಟೂ ಪರ್ಸ್ನಲ್ ಅನಿಸುತ್ತೆ. ಅದಕ್ಕೇನು ಉತ್ತರ ಕೊಡಬೇಕು ಅಂತ ಗೊತ್ತಿಲ್ಲ ನನಗೆ. ಎಲ್ಲರೂ ಇರ್ತಾರೆ ಆ್ಯಂಡ್ ಎಲ್ಲರೂ ಪ್ರೀತಿ ಮಾಡೋರೇನೇನೋ ಏನೂ ಇಲ್ಲ ನನಗೆ. ಪ್ರೀತಿ ಕೊರತೆ ಇಲ್ಲ, ಎಲ್ಲ ಇದೆ, ಅಬಂಡೆನ್ಸ್ ಆಗೇ ಇದೆ. ಅದೆಲ್ಲ ಇದ್ದರೂ ಸಹ ಇದಿದ್ರೆ ಇನ್ನೂ ನನಗೆ ಸಮಾಧಾನ ನನ್ನ ಜೀವನದಲ್ಲಿ ಅನ್ನೋಂಥದ್ದು ನನಗೆ ಕಾಡ್ತಿದೆ. ಮತ್ತೀಗ ನೀವು ಈ ಥರದ ಪ್ರಶ್ನೆಗಳು ಬರಬಹುದು. ಅದಕ್ಕೆ ನಾನು ಎಷ್ಟರ ಮಟ್ಟಿಗೆ ಉತ್ತರ ಕೊಡಬಲ್ಲೆ, ಆ ಶಕ್ತಿ ನನ್ನಲ್ಲಿದೆಯಾ? ಮತ್ತು ಅದೆಲ್ಲ ಒಂದು ಬೇಡದೇ ಇರೋದು ಒಂದಷ್ಟು ಮಾತುಕತೆ ನಮ್ಮಲ್ಲಿ ತಲೆಯಲ್ಲಿ ತಲೆ ಹರಟನೆ ತಾನೆ ಹರಡ್ತಾ ಇರುತ್ತದ ಮಂತನ ಅಲ್ಲ ಅದು. ಇದನ್ನ ಯು ಕಾನ್ ಬಿ ಅಂದರೆ ಡೇ ಟು ಡೇ ಲೈಫಲ್ಲಿ ಅದನ್ನು ಬೇರೆಯವ್ರ ಹತ್ರ ಹಂಚ್ಕೊಳಕ್ಕಾಗಲ್ಲ. ಅದು ಯಾಕಂದರೆ ತುಂಬ ಅದು ಒಂದು ಇಂಡಿಸಿಸಿವ್ನೆಸ್ ಇದೆ ಅದರಲ್ಲಿ, ಒಂದು ಇಂಪಲ್ಸಿವ್ನೆಸ್ ಇದೆ ಅದರಲ್ಲಿ. ಯಾವುದು ಅದರಲ್ಲಿ ಒಂದು ಖಚಿತವಾಗಿ ಹೀಗೆ ಅಂತ ಅದರಲ್ಲಿ ಏನೂ ಇಲ್ಲ. ಅದರಲ್ಲಿ ದರ್ ಇಸ್ ನೋ ಸಚ್ ಕ್ಲಾರಿಟಿ. ಅದ್ರ ಜೊತೆಯಲ್ಲಿ ಯು ಜಸ್ಟ್ ಕ್ವಿಕ್ಲಿ ವಾಂಟ್ ಟು ಹ್ಯಾವ್ ಅ ರಿಲೇಷನ್ಶಿಪ್ ಫಾರ್ ದ ಸೇಕ್ ಆಫ್ ಇಟ್. ಆ್ಯಂಡ್ ವೆನ್ ಯು ನೋ ದ್ಯಾಟ್ ಆ ಸಮಯದಲ್ಲಿ ಅಂದರೆ ಎಷ್ಟು ವಲ್ನರಬಲ್ ಆಗ್ತೀವಂದರೆ, ಸಿ ವೆನ್ ಯು ಹ್ಯಾವ್ ಅ ಚಾಯ್ಸ್ 20s ಅಂದರೆ ಯು ನಾಟ್ ಥಿಂಕಿಂಗ್ ಆಫ್ ಅಬೌಟ್ ಎನಿಥಿಂಗ್. ಸೊ ನಮ್ಮ ಅವಾಗ ಡಿಮಾಂಡ್ಸು, ನಾವು ನೋಡೋ ರೀತಿ, ನಾನು ಯಾರನ್ನ ವರಿಸ್ಬೇಕು ಅಂದ್ಕೊಂಡಿದ್ದೀನೋ ಅಥವಾ ನಾನು ಯಾರ ಜೊತೆ ಇರಬೇಕು ಅಂದ್ಕೊಂಡಿದ್ದೀನೋ ಅವ್ರನ್ನ ನೋಡೋ ರೀತಿ ಎಲ್ಲದೂ ಬೇರೆ ಇರುತ್ತೆ. ಅವಾಗ ಇದು ಮೇ ಬಿ ನೀವು ಏನು ಕೆಲಸಕ್ಕೆ ಹೋಗ್ತೀರಾ, ಎಷ್ಟು ಸಂಬಳ ತೊಗೊಳ್ತೀರಾ, ಮೇ ಬಿ ಆಲ್ ದ್ಯಾಟ್. ಬಟ್ ದಿಸ್ ಮೇಕ್ಸ್ ಯು ಸೋ ವಲ್ನರಬಲ್ ಎಮೋಷ್ನಲಿ. ಯು ಆರ್ ಬಿಕಮಿಂಗ್ ಹೆಲ್ಪ್ಲೆಸ್. ಈಗ ನಾನು ಹೆಲ್ಪ್ಲೆಸ್ ಆಗಿದ್ದೀನಿ ಅಂತ ನಾನು ಹೋಗಿ ಯಾರ ಹತ್ರ ಆದರೂ ಹೇಳ್ಕೊಳಕ್ಕಾಗತ್ತಾ? ನಂಗೊಂದು ಸ್ವಲ್ಪ ಮರ್ಯಾದೆ ಬೇಡವಾ? ನನ್ನ ಘನತೆಗೆ ಧಕ್ಕೆ ಬರಲ್ವಾ? ಯಾವುದೇ ಹೆಣ್ಣಿಗಾದ್ರೂ ಎಷ್ಟು ಆತ್ಮಗೌರವ ಗಂಡಸಿಗೆ ಅವನ ಬಗ್ಗೆ ಇರುತ್ತೋ ಅಷ್ಟು ನನಗೂ ಇದೆ ಅಲ್ಲ ಹೆಣ್ಣಾಗಿ. ಸೊ ಐ ಕಾಂಟ್ ಗೋ ಆ್ಯಂಡ್ ಶೇರ್ ಇಟ್ ವಿತ್ ಎವ್ರಿಬಡಿ. ಆ್ಯಂಡ್ ಐ ವಿಲ್ ನೆವರ್ ಸೇ ದ್ಯಾಟ್ ಫಾರ್ ದ ಹೆಕ್ ಆಫ್ ದಿಸ್ ಐ ಆಮ್ ಸೀಯಿಂಗ್ ಸಂಬಡಿ ಅಂತ ಹೇಳೋಕ್ಕಾಗಲ್ಲ. ನನಗೆ ಗೊತ್ತಿದೆ ಅದು, ಬಟ್ ಐ ವಿಲ್ ನಾಟ್ ಸೇ ದ್ಯಾಟ್. ಅದು ಏನಾಗ್ತಾ ಹೋಗುತ್ತೆ, ಬರ್ತಾ 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 ಯು ಅಂಡರ್ಸ್ಟ್ಯಾಂಡ್ ದಟ್ ನಮ್ಮದೇ ಒಂದು ವೆಬ್, ಒಂದು ಜಾಲ, ಒಂದು ನಂದೊಂದು ಯಾರೂ ಮಾಡಿದ್ದಲ್ಲ ಅದು, ನಾನಾಗೆ ಕ್ರಿಯೇಟ್ ಮಾಡ್ಕೊಂಡಿರ್ತೀನಿ ಅದನ್ನು. ಈ ಥರ ನನ್ನ ಆತ್ಮಗೌರವಕ್ಕೆ ಬರುತ್ತೆ. ನಾನು ಹೇಳಿದ್ರೆ ನನ್ನ ಬಗ್ಗೆ ಏನು ತಿಳ್ಕೊಳ್ತಾರೆ? ಆಬ್ವಿಯಸ್ಲಿ ಐ ಕಾನ್ ಸೇ ದಟ್ ಓ ಫಾರ್ ದಿಸ್ ಐ ಆಮ್ ಗೋಯಿಂಗ್ ಅರೌಂಡ್ ವಿತ್ ಹಿಮ್, ಏನೋ. ಆ್ಯಂಡ್ ರಿಲೇಷನ್ಶಿಪ್ ಅಂತ ಹೇಳಬೇಕಾದ್ರೆ, ಆ್ಯಂಡ್ ವೆನ್ ಯು ಆರ್ ವಿತ್ ಅ ಫ್ಯಾಮಿಲಿ, ನಾನು ಯಾವತ್ತೂ ನನ್ನ ಕುಟುಂಬದಿಂದ ದೂರ ಹೋದವಳಲ್ಲ. ನಾನು ಐ ಬಿನ್ ಅಟ್ಯಾಚ್ ಟು ಇಟ್. ಆಗ ಅಟ್ಯಾಚ್ ಟು ಇಟ್ ಅನ್ಬೇಕಾದ್ರೆ ಅದು ಇನ್ನೊಬ್ಬರ ಒಂದು ಆಗಮನ ಅಲ್ಲಿ ಎಲ್ಲರಿಗೂ ಅದು ಇಷ್ಟ ಆಗುತ್ತೋ ಬಿಡತ್ತೋ ಅಟ್ಲೀಸ್ಟ್ ಹಿಡಿಸ್ಬೇಕದು. ಹೌದು ಹೌದು, ನಿಜ. ಒಂದೊಂದು ಎಕ್ಸ್ಟರ್ನಲ್ ಪರ್ಸನ್, ಹೊರಗಡೆಯಿಂದ ಒಬ್ಬ ವ್ಯಕ್ತಿ ಬರಬೇಕು ಅಂತ ಹೇಳಿದ್ರೆ ನಿಜ. ಅದ್ರ ಜೊತೆಯಲ್ಲಿ ಅದನ್ನು ನಾನು ಅವ್ರಿಗೆ ಹೇಳೋಕ್ಕಾಗಲ್ಲ. ನನ್ನ ವಲ್ನರಬಲ್ ಸಿಚುವೇಶನ್ ನಂದು ಏನಿದೆ ಅಂತ ನಾನು ಹೇಳೋಕ್ಕಾಗ್ತಿಲ್ಲ ನಮ್ಮ ಮನೆಯಲ್ಲಿ. ಬಟ್ ಐ ಮೇ ಪ್ರೆಷರೈಸ್ ದೆಮ್ ಟು ಅಕ್ಸೆಪ್ಟ್ ದ ಪರ್ಸನ್ ಫಾರ್ ವಾಟ್ ಎವರ್ ರೀಸನ್. ಆ್ಯಂಡ್ ದಟ್ ಕ್ಯಾನ್ ಬಿ ಕಂಪ್ಲೀಟ್ಲಿ ರಾಂಗ್.
ಯಾಕೆ ರಾಂಗು? ಇಷ್ಟು ವರ್ಷ ನಾನು ಏನೇನು ನನ್ನ ಆಸಕ್ತಿ ಅದು ಇದು ನಾನು ಹಿಂಗೆ ಹಾಗೆ ನಾನು ಹಿಂಗೆ ಇರೋದು ಅಂತೆಲ್ಲ ಬಂದಿದ್ದಕ್ಕೆ ತದ್ವಿರುದ್ಧವಾಗಿರುತ್ತೆ ಅದು. ಯಾಕಂದರೆ ಯು ನಾಟ್ ಸೀಯಿಂಗ್ ಎನಿಥಿಂಗ್ ನಾವು. ನನ್ನ ಪ್ರಯಾರಿಟಿ ಬದಲಾಗ್ಬಿಟ್ಟಿದೆ ನನಗೆ. ನನಗೆ ಇವಾಗ ಹಿಂಗಾಗಲೇಬೇಕು ಅಂತ ನಂಗೆ ಮನಸ್ಸಲ್ಲಿ ಬಂದುಬಿಟ್ಟಿದೆ. ಆವಾಗ ಏನಾಗುತ್ತೆ, ಆ ಹೆಲ್ಪ್ಲೆಸ್ನೆಸ್ ನಿಮಗೆ ಒಂದು ಕಾಮಾಗಿ ಒಂದು ಸ್ಥಿರತೆಯಿಂದ ಯೋಚನೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಲ್ಲ ಯಾವುದೇ ನಿರ್ಧಾರದ ಬಗ್ಗೆ. ಬಟ್ ಸಮ್ ರಿಲೇಷನ್ಶಿಪ್ ವೆನ್ ಇಟ್ ಗೋಸ್ ರಾಂಗ್, ಯಾಕಂದರೆ ಇಟ್ ಈಸ್ ನಾಟ್ ಬೈ ಚಾಯ್ಸ್ ಆರ್ ಏನೂ ಅಲ್ಲ, ಇದು ಹರಿ ಹಾಶ್ ಪಾಶಲ್ಲಿ. ದ್ಯಾಟ್ ಕ್ಯಾನ್ ಸಮ್ ಟೈಮ್ ಹರ್ಟ್ ಯು ಫಾರ್ ನೋ ರೀಸನ್, ನಾಟ್ ಫಾರ್ ದೇರ್ ಫಾಲ್ಟ್. ಇಷ್ಟೊಂದು ಹೆಲ್ಪ್ಲೆಸ್ ಆದ್ನ ನಾನು, ಇಷ್ಟು ಡೆಸ್ಪಿರೇಷನ್ ನಂಗೆ ಬಂತ, ಇದರಿಂದ ಹೊರಗೆ ಹೋಗೋದು ಹೇಗೆ? ಇಲ್ಲಿಂದ ನಾನು ಓಡೋಗ್ಬೇಕು. ಹಾಗಾದರೆ ಈ ಸಿಚುವೇಶನಿಂದ, ಈ ಜಾಲ ನಾನು ಮಾಡ್ಕೊಂಡ್ಬಿಟ್ಟಿನಲ್ಲ, ಅಲ್ಲಿಂದ ನಾನು ಹೊರಗೆ ಬರಬೇಕು. ದೆನ್ ಯು ಆರ್ ಅಗೇನ್ ಲುಕಿಂಗ್ ಫಾರ್ ಸಮಥಿಂಗ್. ಡೈವರ್ಷನ್ ಬೇಕಲ್ಲ ನನಗೆ, ಏನು ಡೈವರ್ಟ್ ಮಾಡ್ಕೊಳ್ಬೋದು ಅಂತ. ನಾಟ್ ದಟ್ ಯು ಗೆಟ್ ಇನ್ ಟು ರಾಂಗ್ ಸರ್ಕಲ್. ಐ ಆಮ್ ಪಾಸ್ಡ್ ಔಟ್ ಆಫ್ ಆಲ್ ದಟ್ ಏಜ್. If I have to be in 18, 19, then you get into a wrong trap. Wrong trap again. ಹೌದು. ಇವಾಗ ಅದೆಲ್ಲ ಏಜ್ ದಾಟ್ ಬಂದಿದೆ. Correct. We've seen all the traps. Yes, ಹೌದು. Enough. ಅದೆಲ್ಲ ಗೊತ್ತಾಗ್ಬಿಟ್ಟಿದೆ ಈಗ. So you're not falling into a trap, but at the same time, ಕಾನ್ಸ್ಟೆಂಟ್ ಆಗಿ ಒಂದು ಸಮಾಧಾನ ಇಲ್ಲದೆ ಇರೋ ಒಂದು ಪರಿಸ್ಥಿತಿ, ದಟ್ ಯು ವಾಂಟ್ ಟು ಬಿ ಡೂಯಿಂಗ್ ಸಮಥಿಂಗ್. ಒಂದು ನನಗೆ ಡೈವರ್ಷನ್ ಬೇಕು, ನಾನು ಇನ್ನೇನೋ ಮಾಡ್ತಾ ಇರಬೇಕು, ಇದರಿಂದ ಹೊರಗೆ ಬರಬೇಕು ಅಂತ. ಅಲ್ಲಿ ಇದರಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಹೊರಗೆ ಬರಬೇಕು ಅಂತ ಇರುತ್ತೆ. ಮತ್ತೆ ಎಲ್ಲಾದರೂ ಮತ್ತೆ 1-2 ದಿನ ಅಷ್ಟೇ ಇರುತ್ತೆ ಆ ಸಮಾಧಾನ. ಬಟ್ ಇಟ್ ಈಸ್ ಯು ಕಮ್ ಬ್ಯಾಕ್ ಅಗೇನ್ ಟು ಇಟ್. ಸೊ ಇಟ್ ಈಸ್, ಇದು ಒಂಥರ ಹೆಂಗಂದರೆ ಈ ಡ್ರಗ್ ಅಡಿಕ್ಷನ್ ಥರ ಆಗುತ್ತೇನಪ್ಪ ಇದು. ಮೋಸ್ಟ್ಲಿ ಅವರಿಗೆ ವಿಡ್ರಾವಲ್ ಸಿಂಪ್ಟಮ್ಸ್ ಇರುತ್ತೆ ನೋಡಿ, ತಡ್ಕೊಳಕ್ಕೆ ಆಗ್ತಾ ಇರಲ್ಲ ಅವರಿಗೆ ವಿಡ್ರಾವಲ್ ಸಿಂಪ್ಟಮ್ಸು. ಏನೋ ತಲೆನೋವು ಆಗ್ತಾ ಇರತ್ತಂತೆ, ವಾಮಿಟಿಂಗ್ ಆಗ್ತಾ ಇರತ್ತಂತೆ, ನೋಡಿದ್ರೆ ತಕ್ಷಣ ಬೇಕು ಅಂತ ಅನ್ನಿಸ್ತಾ ಇರತ್ತಂತೆ. ಆ ಥರದ ಒಂದು ಸಿನಾರಿಯೋ ಯು ಗೋಯಿಂಗ್ ಥ್ರೂ ದಟ್ ಫಾರ್ ಇಯರ್ಸ್. 1-2 ದಿನ ಅಲ್ಲ, ಇಯರ್ಸ್ ಆಗಿಬಿಡುತ್ತೆ. ಆಮೇಲೆ ಇವಾಗ ನಾವು ಸ್ವಲ್ಪ ಸ್ಟ್ರಾಂಗ್ ಅಂತ ಕಾಣೋರೆಲ್ಲ ಇರ್ತೀವಲ್ವ. ಈಗ ನನ್ನ ಫ್ರೆಂಡ್ ಹತ್ರ ಹೇಳಿದ್ರು, ಪರವಾಗಿಲ್ಲ ಏನು ಕಾಣೋರೆಲ್ಲ ಅಂತ ಹೇಳಿದ್ರೆ ಸ್ಟ್ರಾಂಗ್ ಥರ ಕಾಣೋರೆಲ್ಲ. ಐ ಆಮ್ ಸ್ಟ್ರಾಂಗ್. ಸಮಟೈಮ್ಸ್ ಎಷ್ಟೇ ನಾವು ಸ್ಟ್ರಾಂಗ್ ಅಂತ ಅಂದ್ರೂ ಕೂಡ ನಮಗೆ ಗೊತ್ತಿರುತ್ತೆ ಹೌ ಸ್ಟ್ರಾಂಗ್ ಐ ಆಮ್ ಅಂತ ಹೇಳಿ. ಅದೇ ಇಷ್ಟು ವಲ್ನರಬಲ್ ಆಗ್ತೀವಿ ಅಂತ ನಾವು ಅನ್ಕೊಂಡೇ ಇರಲ್ಲ. ಈ ಥರ ಹೆಲ್ಪ್ಲೆಸ್ ಆಗ್ತೀನಂತ ನಾನು ಅನ್ಕೊಂಡಿರಲ್ಲ. ಈ ಡೆಸ್ಪಿರೇಷನ್ಗೆ ನಾನು ಬರ್ತೀನಂತ ಅನ್ಕೊಂಡಿರಲ್ಲ. ಅದೇ ನಾನು ಹೇಳಿದ್ ನೋಡಿ, ಎಂಥ ಚಿನ್ನದ ಕಿರೀಟ ಇಟ್ಟು ವಿಶ್ವಸುಂದರಿ ಅಂದ್ರೂ ಸಹ ಹೆಣ್ಣಲ್ಲಿ ಆಗಬೇಕಾಗಿರೋ ಎಲ್ಲ ಪ್ರಕ್ರಿಯೆಗಳು ಐಶ್ವರ್ಯ ಆಗಿದೆ. ಸೇಮ್, ಶಿ ಈಸ್ ಆಲ್ಸೋ ಅಂಡರ್ಗೋನ್ ಸೇಮ್ ಥಿಂಗ್ಸ್. ನನಗೊಬ್ಳಿಗೆ ಆಗ್ತಿಲ್ಲ ಇದು, ಎಲ್ಲರಿಗೂ ಆಗುತ್ತೆ. ನಿಮ್ಗೆ ವಿಶ್ವಸುಂದರಿ ಅಂತ ಕಿರೀಟ ಇಟ್ಮೇಲೆ ವಾಟ್ ಎಲ್ಸ್ ಯು ವಾಂಟ್ ಹೇಳಕ್ಕಾದ್ರೆ ಸುಮ್ಮನೆ ಹಾಗೆ ಮಾತಾಡಕ್ಕೆ ಇನ್ನೇನ್ರಿ ಬೇಕಾಗಿದೆ? ಶಿ ಹ್ಯಾಸ್ ಬೆಸ್ಟ್ ಥಿಂಗ್ಸ್ ಇನ್ ದ ವರ್ಲ್ಡ್ ಆ್ಯಂಡ್ ಶಿ ಇಸ್ ಸೋ ಬ್ಯೂಟಿಫುಲ್. ಆಯ್ತಾ, ಇನ್ನೇನು ಬೇಕಪ್ಪ ನಿಮಗೆ? ಬಟ್ ವೆನ್ ಇಟ್ ಕಮ್ಸ್ ಟು ದಿಸ್ ಅಲ್ಲ, ಅದೆಲ್ಲವೂ ಕೂಡ ಗೌಣ ಅನ್ನಿಸ್ಬಿಡುತ್ತೆ. ಏನು ವ್ಯಾಲ್ಯೂನೇ ಇಲ್ಲ ಅದಕ್ಕೆ. ಯಾವುದಕ್ಕೂ ಪ್ರಾಮುಖ್ಯತೆ ಇವಾಗ ಅವರ ಜೀವನದಲ್ಲೂ ಇಲ್ಲ. ಆ್ಯಂಡ್ ಶಿ ಆಲ್ಸೋ ಡಸಂಟ್ ಕೇರ್, ಲುಕ್ಸ್ ಲೈಕ್. ಎಲ್ಲ ಕಡೆಯೂ ಅವ್ರ ಆದ್ಯತೆ ಏನು, ಅವ್ರ ಮಗಳ ಹೆಸರು ಹೇಳೋದು, ನನ್ನ ಮಗಳ ಜೊತೆನೇ ನಾನು ಇದ್ದೀನಿ ಅನ್ನೋದು. ಆ್ಯಂಡ್ ಇಟ್ ಈಸ್ ಆಲ್ ಅಬೌಟ್ ಹೌ ಟೈಟ್ಲಿ ಶಿ ಕ್ಯಾನ್ ಹೋಲ್ಡ್ ಅಪ್ ಟು ಹರ್ ಫ್ಯಾಮಿಲಿ ಅಲ್ವಾ? ಅದೇ ಆದ್ಯತೆ ಆಗಿದೆ ಅವ್ರಿಗೆ. ಅವ್ರ ಸಾಧನೆ ಏನಿತ್ತು, ಸಿನಿಮಾ ಮಾಡಿರಬಹುದು, ಎಲ್ಲವೂ ಇಟ್ಸ್ ದೇರ್. ಹೌದು, ಇಟ್ಸ್ ದೇರ್. ಬಟ್ ಸ್ಟಿಲ್ ಅವರ ಪ್ರಾಮುಖ್ಯತೆ, ಅವರ ಆದ್ಯತೆಗಳು ಈಗ ಬದಲಾಗಿದೆ, ಪ್ರಯಾರಿಟಿ ಬದಲಾಗಿದೆ ಅಂತ. ಅಲ್ಲಿಗೆ ನಾನೇನು ವಾಟ್ ಎವರ್ ಹ್ಯಾವ್ ಗಾನ್ ಥ್ರೂ, ಶಿ ಮಸ್ಟ್ ಹ್ಯಾವ್ ಗಾನ್ ಥ್ರೂ ದ ಸೇಮ್. ನಾನು ಹೇಳ್ತಿರೋ ಪದಗಳು ಬೇರೆ ಇರ್ಬೋದು, ಅಥವಾ ನಾನು ಒಂದು ಸ್ವಲ್ಪ ಈ ಸಣ್ಣ ಇದು ಬರುತ್ತಲ್ಲ, ಟ್ವಿಸ್ಟ್ಸ್ ಆ್ಯಂಡ್ ಟರ್ನ್ಸ್ ಕುಡ್ ಬಿ ಲಿಟಲ್ ಡಿಫ್ರೆಂಟ್. ಅಷ್ಟೇ ಬಿಟ್ಟರೆ ಬಾಕಿ ಜಾಸ್ತಿ ವ್ಯತ್ಯಾಸ ಇರಲ್ಲ.
ಬಟ್ ತುಂಬ ಜನರು ಈ ಥರದ್ದು ನೀವು ಹೇಳಿದ ಹಾಗೆ ಫೀಲ್ ಮಾಡ್ತಾ ಇರ್ತಾರೆ, ಅಥವಾ ನಮಗೂ ತಾಯ್ತನ ಅನುಭವಿಸ್ಬೇಕು ಅಂತವ್ರು ತುಂಬ, ಯಾಕಂದ್ರೆ ಪ್ರತಿಯೊಬ್ಬ ಹೆಣ್ಣು ಕೂಡ ತಾಯ್ತನ ಅನ್ನುವಂಥದ್ದು ಬಂದಾಗ ಪರಿಪೂರ್ಣ ಆಗ್ತಾಳೆ ಅಂತ ನಾವೇನು ಹೇಳ್ತೀವಿ. ಸೊ ಬಟ್ ಎಷ್ಟೋ ಜನ ಮುಂದೆ ಬರಲ್ಲ ಬಿಕಾಸ್ ಆಫ್ ವೇರಿಯಸ್ ಅದರ್ ರೀಸನ್ಸ್. ಬಟ್ ನೀವು ಆ ಡಿಸಿಷನ್ ತೊಗೊಂಡು ಇಲ್ಲ, ನನ್ನ ಲೈಫಲ್ಲಿ ನನಗಿದು ಆದ್ಯತೆ ಇದೆ, ನಾನು ಅದನ್ನು ಫುಲ್ಫಿಲ್ ಮಾಡಬೇಕು ಅಂತ ಹೇಳಿ ಬರೋದು ಒಂದು, ಅದನ್ನು ನೀವು ಎಷ್ಟು ಚೆನ್ನಾಗಿ ಓಪನ್ ಪ್ಲ್ಯಾಟ್ಫಾರ್ಮಲ್ಲಿ ಮಾತಾಡ್ತಾ ಇರೋದು, ಅಟ್ಲೀಸ್ಟ್ ಬೇರೆಯವ್ರಿಗೂ ಕೂಡ ಒಂದು ಎಸ್ ಅಫ್ಕೋರ್ಸ್ ನಾವು ಮಾಡ್ಬೋದಲ್ಲ, ಭಾವನಾ ಅವ್ರು ಮಾಡಿದ್ದಾರೆ. ಇಂಥವ್ರು ತುಂಬ ಜನ, ಇನ್ನು ದೊಡ್ಡ ದೊಡ್ಡ ಹೀರೋಯಿನ್ಗಳು ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿರೋರು ತುಂಬ ಜನ ಇದ್ದಾರೆ, ಇನ್ನೂ ಕೂಡ ಅನ್ಮ್ಯಾರಿಡ್ ಇರೋರು. ಅವ್ರಿಗೂ ಮನಸ್ಸಲ್ಲಿದೆ ನಾನು ಮದುವೆ ಆಗದಿದ್ರೂ ಪರವಾಗಿಲ್ಲ, ಬಟ್ ನನಗೆ ತಾಯ್ತನ ಬೇಕು, ನಾನೊಂದು ಮಗುವನ್ನ ಸಾಕೋಬೇಕು ಅಂತ. ಬಟ್ ಯಾರೂ ಮುಂದೆ ಬರಲ್ಲ, ಆ ಹೆದರಿಕೆ, ಆ ಸಮಾಜಕ್ಕೆ ಆ ಭಯ ಇದ್ದೇ ಇರುತ್ತೆ. ಬಟ್ ನೀವು ಅದನ್ನೆಲ್ಲ ಬಿಟ್ಟು ಇಲ್ಲ, ನಾನು ನನಗೋಸ್ಕರನೂ ಬದುಕಬೇಕು ಆ್ಯಂಡ್ ನನ್ನ ಈ ಆದ್ಯತೆ ಏನಿದೆ ಅದನ್ನು ಪರಿಪೂರ್ಣಗೊಳಿಸ್ಬೇಕು ಅಂತೇಳಿ ಬಂದ್ರಲ್ಲ, ಐ ಥಿಂಕ್ ಇಟ್ಸ್ ಅದು ನನ್ನ ನಿರ್ಧಾರಕ್ಕೆ ಅದು ಪೂರಕವಾಗಿ ನನಗೆ ಕೊಟ್ಟಿರುವಂಥದ್ದು ನನ್ನ ಕಾನೂನು. ಅಫ್ಕೋರ್ಸ್ ಹೌದು, ನನ್ನ ದೇಶದ ಕಾನೂನು ನನಗೆ ಆ ವ್ಯವಸ್ಥೆಯಲ್ಲಿ ನೀನು ಇದನ್ನು ಕಂಡ್ಕೊಳ್ಬಹುದು ಅಂತ ನನಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ನೋಡಿ, ನಾವು ಎಷ್ಟೇ ಪುರುಷ ಪ್ರಧಾನ ಸಮಾಜ ಭಾರತದಲ್ಲಿ ಎಲ್ಲ ಬರೀ ಡಾಮಿನೇಟಿಂಗ್ ಮೇಲ್ ಅಂತ ಅಂದರೂ ಕೂಡ ಹೆಣ್ಣಿಗಿರುವಂತಹ ಒಂದು ಕೆಲವೊಂದಷ್ಟು ಎಕ್ಸಾಕ್ಟ್ಲಿ, ಬಿಕಾಸ್ ದೇ ಹ್ಯಾವ್ ಅಂಡರ್ಸ್ಟುಡ್ ಇದು ನನ್ನೊಬ್ಳ ಕೂಗಾಗಿರಲ್ಲ ಅಥವಾ ನನ್ನೊಬ್ಳ ಧ್ವನಿ ಆಗಿರಲ್ಲ. ಈ ಧ್ವನಿನ ಅವ್ರು ಆಗಲೇ ಸಾಕಷ್ಟು ಲೇಯರ್ಸಲ್ಲಿ ದೇ ಹ್ಯಾವ್ ಹರ್ಡ್ ಇಟ್, ನಾಟ್ ಜಸ್ಟ್ ಹರ್ಡ್, ಅದು ಇಡೀ ಅಂದರೆ ನಮ್ಮಲ್ಲಿ ಜುಡಿಷಿಯಲ್ ಸೆಕ್ಟರಲ್ಲೂ ದೇರ್ ಆರ್ ಸೋ ಮೆನಿ ವಿಮೆನ್ ಆ್ಯಂಡ್ ನಾಟ್ ಬಿಕಾಸ್ ವಿಮೆನ್ ಆರ್ ಓನ್ಲಿ ಬರೀ ಹೆಣ್ಮಕ್ಳು ಮಾತ್ರ ಹೆಣ್ಮಕ್ಳು ಕಷ್ಟನ ಅರ್ಥ ಮಾಡ್ಕೊಳ್ತಾರೆ ಅನ್ನೋಂಥದ್ದಲ್ಲ. ದೇರ್ ಆರ್ ಸೋ ಮೆನಿ ಸೆನ್ಸಿಬಲ್ ಪೀಪಲ್ ಇನ್ ದ ಜುಡಿಷಿಯಲ್ ಸೆಕ್ಟರಲ್ಲಿ. ದೇ ಮಸ್ಟ್ ಹ್ಯಾವ್ ಥಾಟ್ ಅಬೌಟ್ ಇಟ್. ಆ್ಯಂಡ್ ಯಾವುದೇ ಒಂದು ಸಮಾಜದಲ್ಲಿನ ಬದಲಾವಣೆಗಳಿಗೆ ಕಾನೂನಿನಲ್ಲಿ ಪರಿವರ್ತನೆ ಬೇಕು ಅಂತ ಹೇಳಿದ್ರೆ, ಅದು ಸಮಾಜದಲ್ಲಿನ ಬದಲಾವಣೆಯನ್ನು ಕಾನೂನಲ್ಲಿ ಯಾವ ಪರಿವರ್ತನೆ ಬೇಕು ಅಂತ ತುಂಬ ಅದ್ರ ಬಗ್ಗೆ ಸ್ಟಡಿ ಮಾಡಿನೇ ದೇ ವಿಲ್ ಸ್ಟಾರ್ಟ್ ಡೂಯಿಂಗ್ ದಿಸ್. ದಟ್ ಮೀನ್ಸ್ ದೇ ಆರ್ ಮಚ್ ಅಹೆಡ್ ಆಫ್ ಅಸ್ ಆಸ್ ಸೊಸೈಟಿ. ಅಂದರೆ ಅವ್ರು ಇನ್ನೇನನ್ನು ನೋಡ್ತಾ ಇದ್ದಾರೆ ಅವರು ದೂರದೃಷ್ಟಿಯಲ್ಲಿ. ಅದಕ್ಕೆ ನನಗೆ ಈ ಕಾನೂನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವ್ರು ಅದನ್ನು ನೋಡಿಲ್ಲ ಅಂದಿದ್ರೆ, ಫ್ಯೂಚರಿಸ್ಟಿಕ್ ಆಗಿ ನೋಡಿಲ್ಲ ಅಂದಿದ್ರೆ ಕಾನೂನು ಈಗ 15 ವರ್ಷದ ಹಿಂದೆ ಇಷ್ಟೊಂದಿರಲಿಲ್ಲ, ಆಯಿತಾ. ಅಂದರೆ ಸ್ಪೆಷಲಿ 15 ವರ್ಷದ ಹಿಂದೆ ದೇವರ್ ನೋ ಪ್ರಾಪರ್ ಎಸ್ಟಾಬ್ಲಿಷ್ಮೆಂಟೇ ಇರಲಿಲ್ಲ, ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ಸು. ಈ ಥರ IVF ಸೆಂಟರ್ನ ಮಾಡಿರುವಂಥದ್ದು ಇರಲೇ ಇಲ್ಲ. ಬಿಕಾಸ್ ದೇರ್ ವಾಸ್ ನೋ ಲಿಗ್ಯಾಲಿಟಿ, ಡಿಫೈನ್ಡ್ ಲಿಗ್ಯಾಲಿಟಿ, ಅದಕ್ಕೆ ಏನೇನು ಇರಬೇಕು ಅನ್ನೋಂಥದ್ದೇ ಇರಲಿಲ್ಲ ಇನ್ನು 15-20 ವರ್ಷದ ಹಿಂದೆ. ಸೋ ಮೆನಿ ಫ್ರಾಡ್ ಕೇಸಸ್, ಸ್ಪೆಕ್ಯುಲೇಷನ್ಸ್, ಮತ್ತು ಫೇಕ್ ಡಾಕ್ಟರ್ಸ್ ಎಲ್ಲ ಬಂದು ಅವ್ರು ಸೆಂಟರ್ಸ್ ತೆಕ್ಕೊಂಡಿರೋದು ನೋಡಿದೀವಿ, ಅರೆಸ್ಟ್ ನೋಡಿದೀವಿ, ಆಲ್ ದಾಟ್. ಬಟ್ ಈಗ ದೆರ್ ಇಸ್ ಕಾನೂನಿನಲ್ಲಿ ಒಂದು ನಿಯಮಾವಳಿಯನ್ನು ಹಾಕಿದ್ದಾರೆ. ಆಮೇಲೆ ನನಗೆ ಇನ್ನೊಬ್ರು ಕೇಳಿದ್ರು, ಇವಾಗ ಡೋನರಿಂದ ನಾವು ತಗೊಂಡಾಗ ಹೌ ಶ್ಯೂರ್ ಆರ್ ಯು ಆಫ್ ಇಟ್ ಅಂತ. ಅದರಲ್ಲಿ ಈಗ ದೇ ಹ್ಯಾವ್ ಕಮ್ ಅಪ್ ವಿತ್ ಪ್ರಾಪರ್ ನಿಯಮಾವಳಿಗಳನ್ನ ಕೊಟ್ಟಿದ್ದಾರೆ, ಏನೇನು ಕ್ವಾಲಿಟಿಗಳಿರಬೇಕು ಒಂದು ಡೋನರಲ್ಲಿ ಅಂತ. ಸಿ ದೇರ್ ಕೆನ್ ಬಿ ಅ ಫೀಮೇಲ್ ಡೋನರ್ ಆಸ್ ವೆಲ್ ಆಸ್ ಅ ಮೇಲ್ ಡೋನರ್, ಆಯಿತಾ, ಡಿಪೆಂಡಿಂಗ್ ಆನ್ ದ ರಿಕ್ವೈರ್ಮೆಂಟ್ ಆಫ್ ದಿ ಪೇಷಂಟ್. ಸೊ ಹಾಗಿರುವಾಗ ಯಾವ ಡೋನರಲ್ಲಿ ಏನೇನಿರಬೇಕು, ಯಾವ ವಯೋಮಿತಿಯಲ್ಲಿರಬೇಕು ಆ ಡೋನರು, ಮತ್ತು ಅವ್ರಿಗೆ ಬೇಕಾಗಿರುವಂಥ ಹಿನ್ನೆಲೆಗಳೇನು, ಅದನ್ನೆಲ್ಲ ಇವಾಗ ನಿಯಮಾವಳಿಗಳನ್ನ ಹಾಕೊಟ್ಟಿದ್ದಾರೆ. ಅವರ ಹ್ಯಾಬಿಟ್ಸ್ ಏನು, ವೆದರ್ ಹಿ ಇಸ್ ಆಲ್ಕೋಹಾಲಿಕ್, ನಾನ್ ಸ್ಮೋಕರ್, ಎಲ್ಲವೂ ಕೂಡ ಇರುತ್ತೆ. ಇಟ್ ಹ್ಯಾಸ್ ಟು ಬಿ ಡಿಫೈನ್ಡ್. ಆಬ್ವಿಯಸ್ಲಿ ದೇ ವಿಲ್ ಡೂ ದ ಬ್ಲಡ್ ಟೆಸ್ಟ್ ಮಾಡಿದ್ರೆ ಹೆಂಗಂದ್ರೂ ಗೊತ್ತಾಗುತ್ತೆ ನಾರ್ಕೋಟಿಕ್ ಇದರಲ್ಲಿದ್ದಾರಾ ಇಲ್ವಾ ಅಂತ. ಅದ್ರ ಜೊತೆಯಲ್ಲಿ ಕ್ರಿಮಿನಲ್ ಅಫೆನ್ಸಸ್ ಏನಾದ್ರು ಇದೆಯಾ, ಇನ್ ವಾಟ್ ಪ್ರೊಫೆಷನ್ ಹಿ ಈಸ್ ಇನ್, academic qualification, it's given a lot more importance. ಆಮೇಲೆ ಏಜ್ ಗ್ರೂಪ್ ಆಫ್ ಕೋರ್ಸ್, ಆ್ಯಂಡ್ ಯುವರ್ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್. ಆಮೇಲೆ ಈ ಥರ ಕ್ರಿಮಿನಲ್ ಅಫೆನ್ಸ್ ಯಾವುದಾದ್ರೂ ಏನಾದರೂ ಕಳ್ತನ ಮಾಡಿರೋದು, ಜೈಲಿಗೆ ಹೋಗಿರೋದು, ಈ ಥರದ ಬ್ಯಾಕ್ಗ್ರೌಂಡ್ ಇದೆಯೋ ಇಲ್ವಾ, ಇದನ್ನೆಲ್ಲ ನೋಡ್ತಾರೆ. ನನಗೆ ಅಷ್ಟು ಪೂರ್ತಿ ನಮಗೆ ಗೊತ್ತಿರಲ್ಲ ನಿಯಮಾವಳಿಗಳು ಏನು ಅಂತ, ಬಟ್ ಟು ಸಮ್ ಎಕ್ಸ್ಟೆಂಟ್ ಐ ನೋ ದೀಸ್ ಆರ್ ಥಿಂಗ್ಸ್ ವಾಟ್ ದೇ ವಿಲ್ ಲುಕ್ ಇನ್ ಟು. ಓಕೆ, ನಿಮಗೆ ಚಾಯ್ಸ್ ಇರುತ್ತಾ ವೆದರ್ ಟು ಸೆಲೆಕ್ಟ್ ದಿಸ್ ಆರ್ ದಟ್ ಡೋನರ್, ವೆದರ್ ಯು ಹ್ಯಾವ್ ದ ಚಾಯ್ಸ್, ಆ ಥರ ಇರುತ್ತಾ? I don't know whether they have the choice, but I did not even go for it.
ನಾನು ಐ ಸ್ಟ್ರೇಟ್ ಅವೇ ಟ್ರಸ್ಟೆಡ್ It's a doctor's call. Yes, I trusted completely. I had faith in her. And I said, okay, ನೀವು ಯಾರನ್ನು ಹೇಳ್ತೀರಾ ಅವರೇ ಅಂತ. ಬಟ್ ಪ್ರಿಫರೆನ್ಸ್ ಅಂದರೆ ಅದೇ ನನ್ನ ಪ್ರಿಫರೆನ್ಸ್ ಇದ್ದಿದ್ದು ಸೌತ್ ಇಂಡಿಯನ್. ಆಬ್ವಿಯಸ್ಲಿ ಸೌತ್ ಇಂಡಿಯಾದಲ್ಲೇ ಇರೋದ್ರಿಂದ ಇಟ್ ವಿಲ್ ಬಿ ಲೋಕಲ್ ಇದ್ರದ್ದೇ ಇರುತ್ತೆ, ಡೋನರ್ ಇರ್ತಾರೆ. ಲೆಟ್ಸ್ ನಾನೇನಾದ್ರು ಡೆಲ್ಲಿಗೆ ಹೋಗಿ ಅಂತ ಅಂದ್ಕೊಂಡಿದ್ರೆ ಅವಾಗ ನನಗೆ ದೆನ್ ಇಟ್ ವಿಲ್ ಬಿ ಎ ನಾರ್ತ್ ಇಂಡಿಯನ್ ಪ್ರಾಬ್ಲಿ. ಅಲ್ಲಿ ಯಾರು ಅವೈಲಬಿಲಿಟಿ ಇರುತ್ತೋ ಹಾಗೆ ಆಗೋಗುತ್ತೆ. ಬಟ್ ಅದೊಂದು ಪ್ರಿಫರೆನ್ಸ್ ಇತ್ತು ಬಿಕಾಸ್ ಆಫ್ ದಿ ಫುಡ್ ಹ್ಯಾಬಿಟ್. ಮತ್ತು ಸ್ವಲ್ಪ ಜೀನ್ ಸ್ಟ್ರಕ್ಚರ್ ಒಂದೇ ಇರುತ್ತೆ, DNA ಸ್ಟ್ರಕ್ಚರ್ ಎಲ್ಲ ಸೌತ್ ಇಂಡಿಯನ್ ಆದರೆ ಅಂತ. ದೀಸ್ ಥಿಂಗ್ಸ್ ಅಷ್ಟೇ ಬಿಟ್ಟರೆ ನಾನು ಐ ಡಿಡ್ ನಾಟ್ ಆಸ್ಕ್ ಫಾರ್ ಎನಿಥಿಂಗ್. ಬಟ್ ಈ ಪ್ಯಾರಾಮೀಟರ್ಸ್ ಇವಾಗ ಇರೋದ್ರಿಂದ ಆ ಸ್ಪೆಕ್ಯುಲೇಷನ್ಸ್ನ ಸ್ವಲ್ಪ ಇವಾಗ ನಾವು ಆ ಹೆದರಿಕೆಯಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಈಗ IVF ಸೆಂಟರ್ಸ್ಗೆ. ಆಮೇಲೆ ಲಾಟ್ ಆಫ್ ಬಿಗ್ ಲೇಬಲ್ಸ್ ಹ್ಯಾವ್ ಕಮ್ ಇನ್ ಟು ಇಟ್. ಬ್ರ್ಯಾಂಡೆಡ್ ಹಾಸ್ಪಿಟಲ್, ಖಾಸಗಿ ಹಾಸ್ಪಿಟಲ್ಸೇ ಮಾತ್ರ ಇಲ್ಲ, ಆದರೆ ಬಿಗ್ ಪೀಪಲ್ ಆರ್ ಇನ್ ಟು ದಿಸ್. ಇವಾಗ ಈ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದಾರೆ, ಹಾಗಾಗಿ ಅವ್ರು ಅಷ್ಟು ದೊಡ್ಡ ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ ಮಾಡಿರುವಾಗ, ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಇರುವಾಗ ಐ ಆಮ್ ಶ್ಯೂರ್ ಅಷ್ಟು ಜವಾಬ್ದಾರಿ ಇದ್ದೇ ಇರುತ್ತೆ ಅವರಿಗೆ. ಆ್ಯಂಡ್ ಈಗ ಕಾನೂನು ಸಹ ನನಗೆ ಅದನ್ನು ಕೊಟ್ಟು, ಸಲಹೆಯನ್ನು ಕೊಟ್ಟು, ನನಗೆ ಕಾನೂನನ್ನು ಮಾಡಿ ನೀನು ಇದನ್ನು ಮಾಡ್ಕೊಳ್ಬಹುದು, ಮಾಡಿದ ನಂತರದಲ್ಲಿ ದೇ ಹ್ಯಾವ್ ಆಲ್ಸೋ ನಾವು ಈಗ ತಂದೆ ಹೆಸರು ಹಾಕೋ ಅವಶ್ಯಕತೆ ಇಲ್ಲ ಅನ್ನೋದನ್ನು ಸರ್ವೋಚ್ಚ ನ್ಯಾಯಾಲಯ ಹೇಳಾಯಿತು. ಕರೆಕ್ಟ್ ಹೇಳಿದೆ, ಹೌದು. ಈವನ್ ಇನ್ ಪಾಸ್ಪೋರ್ಟ್ ಆಲ್ಸೋ ಒನ್ ನೇಮ್ ಇಸ್ ಇನಫ್, ಸಿಂಗಲ್ ಪೇರೆಂಟ್ ಅಂತ ಹೇಳಿದ್ರೆ ದಟ್ ಇಸ್ ಇನಫ್. ಅದನ್ನೆಲ್ಲ ನನಗೆ ಕಾನೂನೇ ಮಾಡಿಕೊಟ್ಟಿದೆ. ಬಟ್ ಅಬ್ರಾಡ್ ಟ್ರಾವೆಲಿಂಗ್ ಸಮ್ ಕಂಟ್ರೀಸಲ್ಲಿ ಈಗ ನೋಡಿರೋ ಹಾಗೆ ಐ ಥಿಂಕ್ ಒಂದು ಕನ್ಸೆಂಟ್ ಲೆಟರ್ ಅನ್ನುವಂಥದ್ದು ಬೇಕು, ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ. ಓಕೆ, ಸೆಪರೇಟೆಡ್ ಕನ್ಸೆಂಟ್ ಬೇಕಾಗುತ್ತೆ. ಆ್ಯಂಡ್ ಸ್ಪೆಷಲಿ ಇಫ್ ಇಟ್ಸ್ ಚೈಲ್ಡ್ ಇಸ್ ಅ ಮೈನರ್, ಚೈಲ್ಡ್ ಮೈನರ್ ಇರುವಾಗ ಮಾತ್ರ ಯು ನೀಡ್ ಅ ಕನ್ಸೆಂಟ್. ಆವಾಗ ಕನ್ಸೆಂಟ್ ಲೆಟರ್ ಬೇಕಾಗುತ್ತೆ. ಆದರೆ 17 ವರ್ಷಕ್ಕೂ ಒಳಗಡೆ ಇದ್ದರೆ ಆ ಮಗು ಅದೇನಾದ್ರು ಟ್ರಾವೆಲ್ ಮಾಡಬೇಕು, ಅಮೆರಿಕಕ್ಕೆ ಹೋಗಬೇಕು, ಲಂಡನ್ಗೆ ಹೋಗಬೇಕು, ಈಗ ತಾಯಿ ಕಸ್ಟಡಿಯಲ್ಲಿದ್ದರೆ ಆಗ ದೇ ನೀಡ್ ಅ ಕನ್ಸೆಂಟ್ ಲೆಟರ್ ದೋ ಬೋತ್ ದ ಪೇರೆಂಟ್ಸ್ ಆರ್ ಡೈವರ್ಸ್ಡ್. ಹೌದು. ಇನ್ IVF ಕೇಸಲ್ಲಿ ಐ ಥಿಂಕ್ ದೋಸ್ ಆರ್ ಆಲ್ ದ ಡಾಕ್ಯುಮೆಂಟ್ಸ್ ಇನಫ್ ಅನ್ಸುತ್ತೆ. ಏನು ಡಾಕ್ಯುಮೆಂಟ್ಸ್? ಐ ಡೋಂಟ್ ಥಿಂಕ್ ಸೊ. ವೈ ವಿಲ್ ದೇ ಆಸ್ಕ್ ಫಾರ್ ಇಟ್? ಸಿ, ಇಟ್ಸ್ ಆಲ್ರೆಡಿ ಅನ್ ಅನ್ಡಿಸ್ಕ್ಲೋಸ್ಡ್ ಡೋನರ್. ಕರೆಕ್ಟ್ ಆಫ್ ಕೋರ್ಸ್. ಹೌದು. I have no clue. Now where do I get the letter from? ಕರೆಕ್ಟ್. ಬಟ್ ಅಲ್ಲ, ಈ ಮಗು IVF ಇಂದ ಆಗಿದೆ ಅನ್ನುವಂಥದ್ದಕ್ಕೆ ಏನಾದರೂ ಬೇಕಾಗಿಲ್ಲ. ಇಟ್ ಡಸಂಟ್ ಮ್ಯಾಟರ್. ಆಮ್ ಅ ಸಿಂಗಲ್ ಪೇರೆಂಟ್. ನಾನು ಹೆಂಗೆ ಇವಾಗ ಪಾಸ್ಪೋರ್ಟ್ ಮಾಡ್ತೀನೋ ಅದೇ ಕಂಟಿನ್ಯೂ ಆಗುತ್ತೆ. ಬರೀ ಡೈವೋರ್ಸ್ ಕೇಸಲ್ಲಿ ಮಾತ್ರ ಏನಾಗುತ್ತಂದರೆ, ಇಫ್ ಲೆಟ್ಸ್ ಸೇ ಇವಾಗ ತಾಯಿ ಅವಳು ಬೇರೆ ಮದುವೆನೂ ಆಗಿರ್ತಾಳೆ, ಬಟ್ ದ ಮಗು ವಿಲ್ ಬಿ ಬಿಲಾಂಗಿಂಗ್ ಟು ಬಯೋಲಾಜಿಕಲ್ ಫಾದರ್ ಬೇರೆಯವ್ರು ಇರ್ತಾರೆ, ಅವರೊಟ್ಟಿಗೆ ಡೈವೋರ್ಸ್ ಆಗಿರುತ್ತೆ. ಆವಾಗ ಅವಳಿಗೆ ಅವ್ರ ಕನ್ಸೆಂಟ್ ಬೇಕಾಗ್ತಿರುತ್ತೆ, ಬಿಕಾಸ್ ಶಿ ಕುಡ್ ಬಿ ಟೇಕಿಂಗ್ ಮೇಂಟೆನೆನ್ಸ್ ಎಲ್ಲ ತೊಗೊಳ್ತಾ ಇರ್ತಾರಲ್ಲ, ಆ್ಯಂಡ್ ಹಿ ಹ್ಯಾಸ್ ಟು ಬಿ ಅವೇರ್ ಆಫ್ ಇಟ್ ಅಂತ. ಆ ಥರದ್ದೇನೇನೋ ಅಲ್ಲಿ ಕಾಂಪ್ಲಿಕೇಶನ್ಸ್ ಇದೆ. ಬಟ್ ಇದರಲ್ಲಿ ಐ ಹ್ಯಾವ್ ನೋ ಕ್ಲೂ ಹೂ ಇಟ್ಸ್ ಅನ್ಡಿಸ್ಕ್ಲೋಸ್ಡ್ ಡೋನರ್. ಬಟ್ ಈಗ ಅನ್ಡಿಸ್ಕ್ಲೋಸ್ ಇರಬೇಕು ಅಂತ ಇಲ್ಲ. ಇದು ನಾನು ಐ ಹ್ಯಾವ್ ಆಪ್ಟೆಡ್ ಫಾರ್ ಇಟ್. ಓಕೆ ಓಕೆ ಓಕೆ. ಈಗ ಅನ್ಡಿಸ್ಕ್ಲೋಸೇ ಇರ್ಬೇಕಂತೇನಿಲ್ಲ. ನಾವು ಹೇಳಿದ್ರೆ they can select their partner also, no? No, not you can select, but you can know the donor. Okay. Disclose ಮಾಡಬಹುದು ಅವರ ಐಡೆಂಟಿಟಿಯನ್ನು. But they cannot claim. So nobody can come and claim ಅಷ್ಟೇ. Yeah. They can, I guess. ಯಾಕಂದ್ರೆ ಅಷ್ಟೊಂದು ಇನ್ನೂ ಸ್ಟ್ರಿಕ್ಟ್ ಇದಿಲ್ಲ. So it's better to opt for better to go for undisclosed. ಅಲ್ವಾ? ಇನ್ನೂ ಅದಕ್ಕೆ ಎಷ್ಟರ ಮಟ್ಟಿಗೆ ಇದು ಆಗಿದೆ ಅನ್ನೋದು ಗೊತ್ತಿಲ್ಲ. ಬಟ್ ಸೋ ಫಾರ್ ಅಟ್ ಲೀಸ್ಟ್ ನನ್ನ ತಾಯಿಯಾಗಿ ಅನ್ಡಿಸ್ಕ್ಲೋಸ್ಡ್ ಡೋನರ್ನ ಪಡೆದು ಅದ್ರ ಮೂಲಕ ನನ್ನ ತಾಯಿಯಾಗಿ ದೇರ್ ಆರ್ ಮೈ ಚಿಲ್ಡ್ರನ್ ಅಂತ ಹೇಳೋಕ್ಕೆ ನನಗೆ ಯಾವ ಹೆಸಿಟೇಷನ್ಸ್ ಬೇಕಾಗಿಲ್ಲ. ಆ್ಯಂಡ್ ಲೀಗಲ್ ಸಪೋರ್ಟ್ ಕೂಡ ಅದಕ್ಕೆ ಇದ್ದೇ ಇರುತ್ತೆ. ಆ್ಯಂಡ್ ಇಟ್ಸ್ ಟ್ವಿನ್ಸ್, ಇಸ್ ಇಟ್ ಹೇಗೆ ಇದು ಇಷ್ಟಪಟ್ಟಿದ್ದ? ಇಟ್ ಇಸ್ ನಾಟ್ ಬೈ ಚಾಯ್ಸ್. ಅಗೇನ್ ಅಲ್ಲಿ ಏನಾಗುತ್ತೆ ಅಂದರೆ ರೆಹಮಾನ್ ಅವರೇ, ನನ್ನ ಕೇಸಲ್ಲಿ ನಂಗೆ ಆ ಟೆಕ್ನಿಕಲ್ ವರ್ಡ್ಸ್ ತುಂಬ ಗೊತ್ತಿಲ್ಲ. ಅಂದರೆ ಅಲ್ಲಿ ಮೆನಿ ಪ್ರಾಸೆಸಸ್ ಆಯಿತಾ. ನನ್ನ ಕೇಸಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಎಂಬ್ರಿಯೋ ಹೊರಗಡೆ ಡೆವಲಪ್ ಮಾಡಿರೋದು. ಆ್ಯಂಡ್ 6 embryos were developed. ಔಟ್ ಆಫ್ 6 embryos 4 ಫೇಲ್ ಆಯಿತು ಎಂಬ್ರಿಯೋ. ಅದರಲ್ಲಿ ಕ್ರೋಮೋಸೋಮ್ ಡೆವಲಪ್ ಆಗಿರಲಿಲ್ಲ. ಸೊ ವಿ ವರ್ ಲೆಫ್ಟ್ ವಿತ್ 2 healthy embryo. ಅದರಲ್ಲಿ ಏನು ಮಾಡ್ತಾರೆ ಅಂದರೆ, ಇನ್ಸಿಮಿನೇಟ್ ಮಾಡುವಾಗ ಒಂದೊಂದು ಸತಿ ಒಂದೇ ಇನ್ಸಿಮಿನೇಟ್ ಮಾಡಿದ್ರು, ಯು ನಾಟ್ 100% ಶ್ಯೂರ್ ವೆದರ್ ಯು ಕ್ಯಾನ್ ಇಟ್ಸ್ ಗೋಯಿಂಗ್ ಟು ಬಿ ಪಾಸಿಟಿವ್ ಆ್ಯಂಡ್ ಯು ವಿಲ್ ಕನ್ಸೀವ್. ಓಕೆ. ಅಷ್ಟು 100% ಶ್ಯೂರ್ ಅಕ್ಯುರೇಟ್ ಅಂತ ಹೇಳೋಕ್ಕಾಗಲ್ಲ. ಟಿಲ್ ದ ಟೈಮ್ ಯು ಕನ್ಸೀವ್, ಅಲ್ಲಿಂದ ಇನ್ಸಿಮಿನೇಷನ್ನಿಂದ 15 days
ದಟ್ ಯು ವಿಲ್ ಡೂ ಯುವರ್ ಪ್ರೆಗ್ನೆನ್ಸಿ ಟೆಸ್ಟ್. ಆಗ ಗೊತ್ತಾಗೋದು ವೆದರ್ ಯು ಹ್ಯಾವ್ ಕನ್ಸೀವ್ಡ್ ಆರ್ ನಾಟ್ ಅಂತ. ಡಾಕ್ಟ್ರಿಗೂ ಪಟ್ಟ 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 ಅಂತ ಹೊಡಿತಾ ಇರತ್ತೆ ಮಾಡಿದಾಗಿದೆಯೋ ಇಲ್ವೋ ಅಂತ ಹೇಳಿ. ಯಾಕಂದರೆ ಏನಾಗುತ್ತಂದರೆ ಇದು ಒಂದಿನದ ಪ್ರಾಸೆಸ್ ಅಲ್ಲ. ಮತ್ತು ನಾನು ಅಂದರೆ ಎನಿ ಪೇಷಂಟ್ ಹೂ ಇಸ್ ಗೋಯಿಂಗ್ ಟು ಅ ಡಾಕ್ಟರ್ ಒಂಥರ ಆನ್ ಗೋಯಿಂಗ್ 1-1.5 ವರ್ಷ ಹೋಗ್ತಾ ಇರ್ತೀವಿ ಅವ್ರ ಹತ್ರ. ಆ್ಯಂಡ್ ದೇ ಆರ್ ಮೆನಿ ಥಿಂಗ್ಸ್ ಅಲ್ಲ. ಈಗ ಲಕ್ಕಿಲಿ ಐ ಡಿಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಎಕ್ಸೆಪ್ಟ್ ಫಾರ್ ನನ್ನ ಯೂಟ್ರಸಲ್ಲಿ ಫಾಲೆಬ್ಸ್ ಇತ್ತು. ಸೊ ನನಗೆ ಐ ಅಂಡರ್ವೆಂಟ್ ಹಿಸ್ಟ್ರೋಸ್ಕೋಪಿ 2 ಸತಿ ಹಿಸ್ಟ್ರೋಸ್ಕೋಪಿ ಮಾಡ್ತು. ಮತ್ತೆ ದೆನ್ ವಿ ಹ್ಯಾವ್ ಟು ವೇಟ್ ಫಾರ್ ಪರ್ಟಿಕ್ಯುಲರ್ ಟೈಮ್, ಅವ್ರಿಗೆ ಗೊತ್ತಿರುತ್ತೆ ಯಾವಾಗ ಏನು ಅಂತ. ಮತ್ತೆ ಅಗೇನ್ ವಿ ಹ್ಯಾವ್ ಟು ರೀಸ್ಟಾರ್ಟ್ ದ ಹೋಲ್ ಪ್ರಾಸೆಸ್, ಮೆಡಿಕೇಷನ್ ಪ್ರಾಸೆಸ್ ಎಲ್ಲ ಶುರು ಮಾಡಬೇಕು. ಸೊ ಈಗ ಅಕಸ್ಮಾತ್ ಒಂದು ಎಂಬ್ರಿಯೋ ನಾವು ಇನ್ಸಮಿನೇಟ್ ಮಾಡಿ ಅದು ಫೇಲ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ಪುನಃ 0 ಡೌನಿಂದ ಅಗೇನ್ ವಿಲ್ ಸ್ಟಾರ್ಟ್ ಟು ಇನ್ಸಮಿನೇಟ್ ದಿ ಅದರ್ ಒನ್ ಲೆಫ್ಟ್. ಲೆಟ್ಸ್ ಸೇ ಅಕಸ್ಮಾತ್ ಈಗ ಇನ್ಸಮಿನೇಟ್ ಮಾಡಿರೋ ಎಂಬ್ರಿಯೋ ಪಾಸಿಟಿವ್ ಆಗಿದೆ ಅಂತ ಹೇಳಿದ್ರೆ, ಇಫ್ ಯು ವಾಂಟ್ ಟು ಫ್ರೀಸ್ ದೆನ್ ಯು ಕ್ಯಾನ್ ಪ್ರಾಬಬ್ಲಿ ಫ್ರೀಸ್ ಇಟ್ ಫಾರ್ ಅ ವೈಲ್. ತುಂಬನೂ ಆಗಲ್ಲ, ತುಂಬ ಸಮಯಕ್ಕಾಗಲ್ಲ. ಇಲ್ಲ ಯು ಮೇ ಥಿಂಕ್ ದಟ್ ಸಾಕು ಬಿಡಿ ಒಂದೇ ಮಗು ಡೆಸ್ಟ್ರಾಯ್ ಮಾಡಿ ಅಂತ ಹೇಳಿದ್ರೆ, ಬಟ್ ಇಟ್ಸ್ ಅ ಲಾಟ್ ಆಫ್ ಲೀಗಲ್ ಪ್ರಾಸೆಸ್ ಇದೆ ಅದಕ್ಕೆ. ದೇ ಹ್ಯಾವ್ ಟು ಗೋ ಥ್ರೂ ಅ ಪ್ರೊಸೀಜರ್ ಆ್ಯಂಡ್ ದೇ ಕ್ಯಾನ್ ಡೆಸ್ಟ್ರಾಯ್ ಇಟ್. ಬಟ್ ಏನಾಗುತ್ತೆ ಅಂದರೆ ಇಷ್ಟೊಂದು ಕಷ್ಟಪಟ್ಟು ಇಷ್ಟೊಂದೊಂದು ಆಸೆಯಿಂದ ಒಂದು ಆ್ಯಂಡ್ ಇಟ್ಸ್ ಜೀವ ಅಲ್ವಾ, ಇಟ್ಸ್ ಆಲ್ರೆಡಿ ಆ್ಯಕ್ಟಿವೇಟ್ ಆಗಿಬಿಟ್ಟಿರುತ್ತೆ. ನಾವು ಹೇಳ್ತೀವಿ ಅಷ್ಟೇ, ಅದು ಜಸ್ಟ್ ಟೇಕಿಂಗ್ ಇನ್ಸಮಿನೇಷನ್ ಭ್ರೂಣ ಅಷ್ಟೇ ಹಾಕ್ತಾ ಇದ್ದೀವಿ ಅಂತ. ಅದರಲ್ಲಾಗಲೇ ಇಟ್ಸ್ ಆಲ್ರೆಡಿ ಲೈಫ್ ಆಗಲೇ ಅಲ್ಲಿ ಇದೆ. ಇವರು ಮನ್ಸು ಬರಲ್ಲ ಆಗ ಡೆಸ್ಟ್ರಾಯ್ ಮಾಡಬೇಕಂತ ಹೇಳಕ್ಕೆ. ಐ ಥಿಂಕ್ ಒಂದು ಆಸೆ ಪಟ್ಟಿದ್ದೆ ಒಂದು ಮಗುಗೆ, ಬಟ್ ಈಗ ಭಗವಂತ 2 ಕೊಟ್ಟಿದ್ದಾನೆ ಅನ್ನೋದು ಡಬಲ್ ಧಮಾಕ. ಹಾಗಾಗಿ ಅದು ಟ್ವಿನ್ಸ್ ಆಗಿದ್ದು. ಅದು ಟ್ವಿನ್ಸೇ ಆಗಬೇಕು. ಇವಾಗ ಫರಾ ಖಾನ್ ಅವರೆಲ್ಲ ಟ್ರಿಪ್ಲೆಟ್ ಮಾಡ್ಕೊಳ್ಳಲ್ಲ, ಅವರಿಗೂ ಹಾಗೆ ಆಗಿರುತ್ತೆ. ಅವರು ಎಲ್ಲ ಲೇಟ್ ಆಗಿದ್ದಲ್ಲ, ಸೊ ಹಾಗೆ ಆಗಿರುತ್ತೆ. ಅವರು 3 ಮೋಸ್ಟ್ಲಿ ಅವ್ರದ್ದು ಹೆಲ್ದಿ ಇತ್ತು ಅನ್ಸುತ್ತೆ, 3 ಅದಕ್ಕೆ ಇನ್ಸಮಿನೇಟ್ ಮಾಡಿಬಿಟ್ಟಿದ್ದಾರೆ. ಸರೋಜ್ ಖಾನ್ ಅವ್ರಿಗೂ ಹಾಗೆ ಆಗೋಯ್ತು, 3 ಆಗೋಯ್ತು. ಓಕೆ, ನಾವು 7th ಮಂತ್. ಓಕೆ, ಹೇಗಿದೆ ಆ ಫೀಲಿಂಗ್? ಯಾಕಂದ್ರೆ ಈ 7 ಬಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಈ 7 months ಹಿಂದೆ ಇದ್ದಿದ್ದು ನಿಮ್ಮ ಲೈಫಿಗೂ ಈಗ ಈ ಪ್ರೊಸೀಜರ್ ಎಲ್ಲ ಸ್ಟಾರ್ಟ್ ಆದಾಗ ನಾವು ನಿಮಗೆ ಅನ್ನಿಸ್ತಾ ಇರೋದಕ್ಕೂ ಹೇಗೆ ನೋಡ್ತೀರಿ? ಆಗಿನ ಭಾವನಾ ಈಗಿನ ಭಾವನಾ? ಆಗಿನ ಭಾವನಕ್ಕೂ ಈಗಿನ ಭಾವನಕ್ಕೂ ನಮ್ಮಪ್ಪ ಒಂದೇ ವರ್ಡ್ ಹೇಳ್ತಾರೆ ನನ್ನ ತಂಗಿಗೆ, ನಂದಿನಮ್ಮ ಹೆಣ್ಣಾಗ್ಬಿಟ್ಟಿದ್ದಾಳೆ ಈಗ ಅಂತ. ಅಂದರೆ ಇಟ್ಸ್ ಮೋರ್ ಸರೆಂಡ್ರಿಂಗ್ ಫೀಲಿಂಗ್ ಅಲ್ವಾ. ಒಂಥರ ನನಗಿಷ್ಟ ಆಗಿದ್ದೆ ನಾನು ಮಾಡ್ತೀನಿ, ನಾನು ಹಿಂಗಿದ್ದೆ ಹಂಗಿದ್ದೆ ಅಂತ ರಾಜಾರೋಷವಾಗಿ ಇವಾಗ ಓಡಾಡ್ಕೊಂಡಿರೋಕ್ಕಾಗಲ್ಲ. ಏನೇನೇ ಬದಲಾವಣೆಗಳಾದ್ರೂ ಯು ನಾಟ್ ಅ ಪೇಷಂಟ್. ಅಂದ್ರೆ ಏನೋ ಜ್ವರ ಬಂದು ವಾಮಿಟ್ ಆಗ್ತಿದೆಯೋ ಆದ್ರೂ ಯು ಹ್ಯಾವ್ ಟು ಸ್ಟಿಲ್ ಅಕ್ಸೆಪ್ಟ್, ಇಟ್ಸ್ ಪಾರ್ಟ್ ಆಫ್ ದ ಪ್ರೋಸೆಸ್ ಅಂತ ಅನ್ಕೊಂಡು ಮತ್ತೆ ಅದಕ್ಕೆ ಹೊಂದ್ಕೊಂಡಿರ್ಬೇಕಾಗತ್ತೆ. ಈಗ ಜ್ವರ ಗಿರ ಆದರೆ ಏನಾಗ್ಬಿಡುತ್ತೆ, ಜ್ವರ ಆಗಿದೆ ಅಥವಾ ಏನೋ ಫುಡ್ ಪಾಯ್ಸನಿಂಗ್ ಆಗಿ ವಾಮಿಟ್ ಆಗ್ತಿದೆ ಏನಾದ್ರೆ ತಕ್ಷಣ ಓಡೋಗ್ಬಿಡ್ತೀವಿ. ತಕ್ಷಣ ಅಂತೀರ ಸಾಕಪ್ಪ ಅಂತ. ಯು ಹ್ಯಾವ್ ನೋ ಟ್ಯಾಬ್ಲೆಟ್ ತಗೊಂಡು ಏನಾದರೂ ಒಂದು ಗೆಟ್ ರಿಡ್ ಆಫ್ ಇಟ್. ಹೌದು. ಇವಾಗ ಯು ಹ್ಯಾವ್ ಟು ಜಸ್ಟ್ ಲಿಸನ್ ಟು ಇಟ್, ಬಟ್ ನೋ ಚಾಯ್ಸ್. ಇಟ್ಸ್ ನೈಸ್ ಅನ್ನೋಕ್ಕಿಂತ ಹೆಚ್ಚಾಗಿ ಪಾಪ ನಮ್ಮಪ್ಪ ಅದು ಹೇಳ್ದಾಗ ನನಗೂ ಅನ್ನಿಸ್ತು, ಹೌದು ಹೆಣ್ಣಾಗ್ಬಿಟ್ಟಿದ್ದೀನಿ ನಾನೀಗ. ಅಲ್ಲಲ್ಲೇ ಬಿತ್ಕೊಂಡು ಬಿಡೋದು, ಎದ್ದೇಳೋದು, ಆಮೇಲೆ ವಾಮಿಟ್ ಆಗ್ತಿದೆ ಅನ್ನೋದು. ಪಾಪ ನಮ್ಮಪ್ಪಂಗೆ ತುಂಬ ಹಿಂಸೆ ಕೊಡ್ತಿದ್ದೀನಿ ನಾನು ಮಾತ್ರ. ಬಟ್ ರಾತ್ರಿ ಏನು ಎಪ್ಸಲ್ಲ ಅವ್ರನ್ನ. ಬಟ್ ಐ ಆಮ್ ಡೂಯಿಂಗ್ ದಟ್. ನಾರ್ಮಲಿ ವೈಫ್ಸ್ ಆರ್ ಮೋರ್ ಲಕ್ಕಿ ಬಿಕಾಸ್ ಮೊನ್ನೆ ಇನ್ನೊಬ್ರು ಫೋಟೋಗ್ರಫರ್ ಬಂದಿರೋ ಅವ್ರ ಹೆಂಡ್ತಿನೂ ಕ್ಯಾರಿಂಗ್ ಅಂತೆ. ಸೇಯಿಂಗ್ ಇನ್ವೇರಿಯಬ್ಲಿ ಬೈ ಡಿಫಾಲ್ಟ್ ಐ ಹ್ಯಾವ್ ಟು ಬಿ ಅವೇಕ್ ಮ್ಯಾಮ್, ಐ ಹ್ಯಾವ್ ನೋ ಚಾಯ್ಸ್ ಅಂತ. ನಿಮ್ಗೆ ಹಂಗೆ ಆಗಿರುತ್ತೆ ಪನಿಷ್ಮೆಂಟ್. ಆ್ಯಂಡ್ ಕ್ರೇವಿಂಗ್ಸ್ ಆ್ಯಂಡ್ ಆಲ್ ಇದೆಯಾ? ಕ್ರೇವಿಂಗ್ಸ್ ಜಾಸ್ತಿ ಇಲ್ಲ ನನಗೆ. ಲಾಟ್ ಆಫ್ ಥ್ರೋಯಿಂಗ್ ಔಟ್ ಥ್ರೂ ಅಪ್ ಎಲ್ಲದು ಹಾಗೆ ಆಗ್ತಾಯಿತ್ತು. ಸೊ ಐ ವಾಸ್ ಓನ್ಲಿ ಹೋಪಿಂಗ್ ಸ್ವಲ್ಪ ದಿನದಿಂದ ಬರೀ ಅಟ್ಲೀಸ್ಟ್ ಸ್ವಲ್ಪ ಊಟ ಹೋದರೆ ಸಾಕು ಅಂತ. ಅನ್ನನೂ ತಿನ್ನೋಕ್ಕಾಗ್ತಾ ಇರಲಿಲ್ಲ. ಬಟ್ ಈಗ ಓಕೆ, ಸ್ವಲ್ಪ ಐ ಈಟಿಂಗ್. ಐ ಥಿಂಕ್ ಈ ತಿಂಗಳಿಂದ ಕಮ್ಮಿ ಆಗುತ್ತೆ ಆ ಥರ ವಾಮಿಟಿಂಗ್ ಅಂತೆಲ್ಲ ಹೇಳಿದ್ರು. ಐ ಶುಡ್ ಬಿ ಏಬಲ್ ಟು ಈಟ್ ಆ್ಯಂಡ್ ಓಕೆ. ಡೇಟ್ ಆ್ಯಕ್ಚುಲಿ ಏನಂದರೆ ಡೇಟ್ ಕನ್ಸಿಡರ್ ಮಾಡೋದು ಹೆಂಗಂದ್ರೆ ನಾರ್ಮಲ್ ಇದಕ್ಕೆ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ 9 ತಿಂಗಳು ಪೂರ್ತಿ ಮುಗಿದ್ಮೇಲೆ 10th month ಅಲ್ಲಿ ಕೊಟ್ಟಿರ್ತಾರೆ. ಆ ಡೇಟ್ 36 weeks something ಆ ತರ.
ಅಕ್ಟೋಬರ್ 10ರಿಂದ 14 ಹಂಗೆ ಕೊಟ್ಟಿದ್ದಾರೆ. ಬಟ್ ಸಿನ್ಸ್ ಇಟ್ ಇಸ್ ಟ್ವಿನ್ಸ್ ದೇ ವಿಲ್ ನಾಟ್ ವೇಟ್ ಟಿಲ್ ದ 9th ಮಂತ್ ಟು ಬಿ ಕಂಪ್ಲೀಟೆಡ್. ಅದಕ್ಕಿಂತ ಸ್ವಲ್ಪ ಮುಂಚೆನೇ, ಅಂದರೆ ಲುಕಿಂಗ್ ಎಟ್ 7th ಮಂತಿಂದ ನಿಮ್ಗೆ ಏನು ಬೆಳವಣಿಗೆ ಆಗ್ತಿದೆ, 7ನೇ ತಿಂಗಳು 8ನೇ ತಿಂಗಳು ಮತ್ತು 9ನೇ ತಿಂಗಳು ಹತ್ರ ಹೋಗುವಾಗ ಆ ಬೆಳವಣಿಗೆ ಹೇಗಾಗ್ತಿದೆ. ಆಮೇಲೆ ಇನ್ನೊಂದು ಭಯನೂ ಇದೆ ಅಂತೆ ಟ್ವಿನ್ಸ್ ಟೈಮಲ್ಲಿ, ದಟ್ ಸ್ವಲ್ಪ ಈ ಯುಟ್ರಸ್ ಇರುತ್ತಲ್ಲ, ಇಟ್ಸ್ ಲೈಕ್ ಅ ಬ್ಯಾಗ್ ರೈಟ್, ಅದು 2 ಮಕ್ಕಳು ತೂಕ ಜಾಸ್ತಿ ಆಗಿದ್ರೆ ಅಟ್ ಟೈಮ್ಸ್ ದರ್ ಆರ್ ಚಾನ್ಸಸ್ ದಟ್ ಇಟ್ ಕ್ಯಾನ್ ಗೆಟ್ ಅದು ಇದೆ ಅಂತೆ. ಅದನ್ನೆಲ್ಲ ನೋಡಿಬಿಟ್ಟು ದೆಲ್ ಟೇಕ್ ಅ ಕಾಲ್ ಅಂತ ಹೇಳಿದ್ರು. ಸೊ ಮೋಸ್ಟ್ ಪ್ರಾಬ್ಲಿ ಇನ್ ಸೆಪ್ಟೆಂಬರ್. ನನಗೂ ಇಷ್ಟೆಲ್ಲ ಗೊತ್ತಿರಲಿಲ್ಲ ರೆಹಮಾನ್ ಅವರೇ. ಗುಂಡುಗೆ ರಾಣಿ ಇದೆ ನಿಮ್ಮ ಹತ್ರ, ನಿಮಗೆ ಗೊತ್ತಾಗಿರುತ್ತೆ. ಅಯ್ಯೋ, ನನಗೆ ನಿಜವಾಗ್ಲೂ ಬಿಲೀವ್ ಮೀ, ಐ ಹ್ಯಾವ್ ಓನ್ಲಿ ಡೆಲ್ಟ್ ವಿತ್ ಮೆನ್, ಆಯಿತಾ. ಹುಡುಗಿ ಥರ ಬದುಕಿದ್ದೀನಿ ಅಂದರೆ ಎಲ್ಲ ಗೊತ್ತಾಗತ್ತೆ ನನಗೆ, ಹೆಣ್ಣಂದರೆ ಏನು ಅದೆಲ್ಲ ಗೊತ್ತಾಗುತ್ತೆ. ಬಟ್ ಈ ಥರದ ಮಾತುಗಳು ನಾನು ಯಾವುದು ಯಾರತನೂ ಮಾತಾಡಿಲ್ಲ ಯಾವತ್ತು. ಸೊ ಐ ನೋ ಕ್ಲೂ. ನನ್ನ ತಂಗಿಗೆ 2 ಮಕ್ಕಳಿದ್ದಾಳೆ, ನನ್ನ ತಮ್ಮನ ಹೆಂಡ್ತಿ, ಐ ನೆವರ್ ಇದಕ್ಕೆಲ್ಲ ಎಕ್ಸ್ಪೋಸೇ ಆಗಿಲ್ಲ. ಇನ್ನೂ ಸ್ವಲ್ಪ ನಮ್ಮಮ್ಮ ಎಲ್ಲ ಇರಬೇಕಾದ್ರೆ ಒಂಚೂರಾದರೂ ಅಲ್ಲ ವಾತಾವರಣನೇ ಇರುತ್ತಲ್ಲ ಆಗ. ಈಗಿನವರು ಸ್ವಲ್ಪ ಡಿಸ್ಕ್ರೀಟೇನ ಈ ವಿಷಯ, ಅಷ್ಟೊಂದೇನು ಜೋರಾಗಿ ಮಾತಾಡೋದು ಅದೆಲ್ಲ ಇರಲ್ಲ ಮನೇಲೂ. ಅಷ್ಟೆಲ್ಲ ಇದ್ರೂ ನೆವರ್ ಸ್ಪೋಕನ್. ಬಟ್ ದಿಸ್ ಹಸ್ ಚೇಂಜ್ ಅ ಲಾಟ್ ಆಫ್ ಥಿಂಗ್ಸ್. ಇವಾಗ ನನ್ನ ತಂಗಿ ಜೊತೆ ನನ್ನ ಸಂಬಂಧನೂ ಇನ್ನೂ ಜಾಸ್ತಿ ಅನ್ಯೋನ್ಯ ಆಗಿದೆ ಅಂತ ಹೇಳ್ಬಹುದು. ಶಿ ಫೀಲ್ಸ್ ಮಚ್ ಮೋರ್ ಕ್ಲೋಸ್ ಟು ಮೀ ದೆನ್ ಅರ್ಲಿಯರ್. ಅಂದರೆ ಇವಾಗ ಬೌಂಡ್ರೀಸ್ ಇಲ್ಲ, ಒಂದು ಹೆಸಿಟೇಷನ್ ಇಲ್ಲ, ಸ್ವಲ್ಪ ಅಂದರೆ ಇರುತ್ತಲ್ವ, ಒಂದು ಸ್ವಲ್ಪ ನಮ್ಗೆ ಒಂಚೂರು ಒಂದು ಸ್ವಲ್ಪ ದೊಡ್ಡವ್ರು ಆಗ್ತಾ ಒಂದು ರಿಸರ್ವ್ ಇದಿರುತ್ತೆ. ಅಕ್ಕ ತಂಗಿ ಆದ್ರೂ ಬೇರೆ ಎಲ್ಲ ಮಾತಾಡ್ತೀವಿ, ಬಟ್ ಅಲ್ಲಿ ಒಂದು ಸ್ವಲ್ಪ ಸಮ್ ಕೈಂಡ್ ಆಫ್ ರಿಸರ್ವೇಷನ್, ಸ್ವಲ್ಪ ಒಂಚೂರು ರಿಸರ್ವ್ಡಾಗಿ ಮಾತಾಡೋದು ಹಾಗೆಲ್ಲ ಇರುತ್ತೆ ಒಂಚೂರು. ಮತ್ತು ಎಲ್ಲದರಲ್ಲೂ ಮುಕ್ತೂಸಲ್ಲ ಅವಳು, ಹಾಗೆಲ್ಲ ಇತ್ತು. ಬಟ್ ನಾವ್ ಐ ಫೀಲ್ ದಟ್ ನಾನು ಕೂಲಾಗ್ಬಿಟ್ಟು ಏನು ಅನ್ಸುತ್ತೆ, ಎಸ್ ಬಟ್ ಐ ಆಮ್ ಟ್ರೈನ್ಡ್ ವೆಲ್. ಐಲ್ ಮಿಸ್ ಹರ್. ಮದರ್ ಇಸ್ ಅ ಮದರ್ ಅಲ್ಲ. ಅದು ಈ ಟೈಮಲ್ಲಂತೂ ಹೆಚ್ಚು ತಂಗಿ ಅಕ್ಕ ಯಾರೇ ಇದ್ರು ಕೂಡ ಅಮ್ಮ ಇಸ್ ಅಮ್ಮ ಅಂತೇಳಿ. ಅಫ್ಕೋರ್ಸ್. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಐ ಆಮ್ ವೆರಿ ಬ್ಲೆಸ್ಡ್, ಯಾಕಂದ್ರೆ ನನಗೆ ಮಗಳಿದ್ದಾಳೆ ಅಂತೇಳಿ. ಸೊ ನಿಮಗೆ ಮನಸ್ಸಲ್ಲಿ ಟ್ವಿನ್ಸ್, ಅಫ್ಕೋರ್ಸ್ ಒಂದು ಗಂಡು ಒಂದು ಹೆಣ್ಣು ಆಗ್ಬಿಟ್ರೆ ಇನ್ನೂ ಒಳ್ಳೆಯದು. ಬಟ್ ಏನು ಅಂದ್ಕೊಂಡಿದ್ರಿ, ಏನು ಮನಸ್ಸಲ್ಲಿದೆ? ನನಗೂ ಏನು ಗೊತ್ತಿಲ್ಲ, ನಂಗೆ ಹೆಣ್ಣಾದ್ರೇ ತುಂಬ ಇಷ್ಟ. ನಿಮ್ಮಗಳು ಇವಾಗ 9 years ಆದ್ಲಾ? 10 ಈಗ. ವಾವ್, ನೈಸ್. ಇಟ್ಸ್ ಬ್ಯೂಟಿಫುಲ್ ಫೀಲಿಂಗ್ ವಿತ್ ಡಾಟರ್. ದಟ್ ಇಸ್ ವೆರಿ ಪ್ರಿಟಿ. ಆಫೀಸಿಂದ ಎಷ್ಟೇ ಟಯರ್ಡ್ ಆಗಿ ಮನೆಗೆ ಹೋದ್ರು, ಸೊ ಮಗಳು ಕೊಡುವಂಥ ಒಂದು ವಾಮ್ತ್ ಇದೆಯಲ್ಲ, ಸೊ ಅದು ಗಂಡು ಮಕ್ಳು ಕೊಡಲ್ಲ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಬೀಂಗ್ ಗಂಡು ಮಗು ನನಗೂ ಕೂಡ ಅರ್ಥ ಆಗುತ್ತೆ. ಇದು ಯಾಕಂದ್ರೆ ನ್ಯಾಚುರಲಿ ಇದು ಒಂದು ರಿಸರ್ಚ್ ಮಾಡಿದ್ದಾರೆ, BBC ಅವ್ರು ಮಾಡಿದ್ರು ನೋಡಿ. ವಾಟ್ ದೇ ಡಿಡ್, ಒಂದು ಗ್ರೂಪ್ ಆಫ್ ಹೆಣ್ಮಕ್ಳನ್ನ ತಗೊಂಡ್ರು, ಮಕ್ಕಳೇ ಎಷ್ಟು 6 ವರ್ಷ 7 ವರ್ಷದ ಮಕ್ಕಳು, ಗ್ರೂಪ್ ಆಫ್ ಹುಡುಗಿಯರು ಆ್ಯಂಡ್ ಗ್ರೂಪ್ ಆಫ್ ಹುಡುಗರು, ಆಯಿತಾ. ಈಗ ಅಮ್ಮನೋ ಅಥವಾ ಇನ್ಯಾರ್ದೋ ಫ್ರೆಂಡ್ ಅಮ್ಮನೋ ಯಾರಾದರೂ ಒಬ್ಬರು ದೇಲ್ ಮೇಕ್ ಸಮಥಿಂಗ್, ಒಂದು ಸ್ಯಾಂಡ್ವಿಚ್ ಮಾಡ್ತಾರೋ ಅಥವಾ ಕೇಕ್ ಕೊಡ್ತಾರೋ ಏನೋ ಒಂದು ಕೊಡ್ತಾರೆ. ಆಗ ಅವ್ರ ಹತ್ರ ಒಪಿನಿಯನ್ ತೊಗೊಂಡ್ರು ಹುಡುಗಿ ಹತ್ರ, ಹೇಗನ್ನಿಸ್ತು, ಯಾವ್ದು ಚೆನ್ನಾಗಿದೆ ಅಂತ. ಪ್ರತಿ ಹುಡುಗಿಯಲ್ಲೂ ಅದರಲ್ಲಿ ಒಂದು ನಾಜೂಕಾದ ಒಂದು ಉತ್ತರಗಳಿತ್ತು. ನೋ, ಇಟ್ಸ್ ವೆರಿ ನೈಸ್, ಮೇ ಬಿ ಟೆಕ್ಸ್ಚರ್ ಸ್ವಲ್ಪ ಹೀಗಿರ್ಬೋದಾಗಿತ್ತು, ಹಾಗಿರ್ಬೋದಾಗಿತ್ತು, ಇದೆಲ್ಲ ಸರಿ ಇದೆ, ಚೂರು ಬೇಕಾದ್ರೆ ಸಕ್ಕರೆ ಕಮ್ಮಿ ಇರ್ಬೋದು, ಅಂದರೆ ಒಂದು ಸ್ವಲ್ಪ, ಅಂದರೆ ದೇ ಆರ್ ಟು ಕೇರಿಂಗ್ ವಾಟ್ ದೇ ಸೇ. ಹುಡುಗರು ಕೇಳಿದ್ರು, ಇದು ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಲೀಸ್ಟ್ ಬಾದರ್ಡ್ ಅಬೌಟ್ ಇಟ್. ಸೊ ದಿವ್ ಡನ್ ಅ ರಿಸರ್ಚ್, ಏನು ಸೈಕಾಲಜಿ ಹೆಂಗಿದೆ ಅಂತ, ಹುಡುಗಿಯರಿಗೂ ಮತ್ತು ಹುಡುಗರ ಸೈಕಾಲಜಿ ಏನಿದೆ ಅಂತ. ಹುಡುಗಿಯರಿಗೆ ಅಂದರೆ ದ ಟು ಕನ್ಸರ್ನ್ ಅಬೌಟ್ ಆಲ್ ದಟ್ ಅಲ್ಲ, ಯಾರೇನು ಅಂದ್ಕೊಳ್ತಾರೋ, ಅವರಿಗೆ ನಾನು ಈ ಥರ ಹೇಳಿದ್ರೆ ಏನು ಬೇಜಾರಾಗುತ್ತೋ, ಇನ್ನು 5 yearsಗೆಲ್ಲ ಯಾರು ಹೇಳ್ಕೊಡೋಕ್ಕೆ ಆಗಲ್ಲ. ಬಟ್ ಸಿ, ಇಟ್ ಇಸ್ ನ್ಯಾಚುರಲಿ ನಮ್ಮಲ್ಲಿ ಆಗಲೇ ಇನ್ಬಿಲ್ಟ್ ಇದೆ ಅದೆಲ್ಲ. ವಿ ಆರ್ ಟು ಕನ್ಸರ್ನ್, ದಟ್ಸ್ ಬಿಕಾಸ್ ಐ ಆಮ್ ಬೌಂಡ್ ಟು ಬಿ ಅ ಮದರ್. ಅದೆಲ್ಲ ಇದ್ರೇ ತಾಯಿ ಆಗೋಕ್ಕೆ ಸಾಧ್ಯ. ನನಗೆ ಇನ್ನೊಬ್ಬರ ಭಾವನೆ ನನಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ, ಹೌ ಕ್ಯಾನ್ ಐ ಬಿ ಅ ಮದರ್?
ಆ್ಯಂಡ್ ನನ್ನ ಮಗು ನನಗೆ ಇನ್ನೊಂದು ನೋವು ಗೊತ್ತೇ ಆಗಲ್ಲ, ಇನ್ನೊಂದು ಜೀವದಂತ ಹೇಳಿದ್ರೆ ಐ ಕಾಂಟ್ ಬಿ ಅ ಮದರ್ ಅಟ್ ಆಲ್. ಅದಕ್ಕೊಂದು ಇದು ಬೇಕಲ್ಲ, ಒಂದು ಕನೆಕ್ಷನ್ ಅಂದರೆ ಒಂದು ಕನ್ಸರ್ನ್ ಬೇಕು ಅದಕ್ಕೆ. ಸೊ ಇಟ್ ಇಸ್ ದೇರ್. BBC ಅವ್ರು ಮಾಡ್ಯಾರ ನೋಡಿ, ಅದು BBC ಕಿಡ್ಸಲ್ಲೂ ಬಂದಿತ್ತು ಅನ್ಸುತ್ತೆ ಅದು. ಅಚ್ಚಾ, ಓಕೆ. ಸೊ ಈಗ ನೀವು ನೆಕ್ಸ್ಟ್ ಈಗ ಡೆಲಿವರಿ ಎಲ್ಲ ಆದಮೇಲೆ ಮಕ್ಕಳು ಒಂದು ಸರ್ಟನ್ ಸ್ಟೇಜಿಗೆ ಬಂದಾಗ ಯು ಹ್ಯಾವ್ ಟು ಟೆಲ್ ದೆಮ್. ಸೊ ಯಾಕಂದರೆ ಸಿಂಗಲ್ ಪೇರೆಂಟ್ ಅನ್ನುವಂಥದ್ದನ್ನು ಅವ್ರಿಗೆ ಮುಂಚಿಂದನೇ ನೀವು ಅದನ್ನು ಹೇಳಬೇಕಾದ್ರೆ ಇದೆಲ್ಲ ಪ್ರಿಪೇರ್ಡ್ ಇನಫ್ ಭಾವನವರೇ, ಇದೆಲ್ಲ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಅದನ್ನೆಲ್ಲ ಆಲೋಚನೆ ಮಾಡಿದ್ರ? ಯಾಕಂದರೆ ಅಪ್ಪ ಅಮ್ಮ ಎರಡರ ಪ್ರೀತಿನೂ ನೀವೊಬ್ಬರೇ ಕೊಡಬೇಕು. ಹೌದು, ನನಗೆ ಗೊತ್ತಿರೋ ಮಟ್ಟಿಗೆ ನನಗೆ ಅನ್ಸೋದು 2 ವರ್ಷಕ್ಕೆಲ್ಲ ಏನೂ ಗೊತ್ತಾಗಲ್ಲ ಮಕ್ಕಳಿಗೆ, ಏನು ಕೇಳಲ್ಲ. ಅವು ಗೊತ್ತಾಗೋದೇ ಯಾವಾಗಂದರೆ ಈ 5 ವರ್ಷದಿಂದ ಶುರು ಆಗುತ್ತೆ. ಯಾಕಂದರೆ ಸ್ಕೂಲಿಗೆ ಹೋಗ್ತಾರಲ್ಲ, ಸ್ಪೆಷಲಿ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಹಾಗೆಲ್ಲ ಇರಬೇಕಾದ್ರೆ ಸ್ಕೂಲಿಗೆ ಹೋಗಿಬಿಡ್ತಾರೆ ನೋಡಿ, ಅಲ್ಲಿ ಬರ್ತಾ ಇರ್ತಾರಲ್ಲ ಎಲ್ಲರೂ, ಅವಾಗ ಇಲ್ಲೇನೋ ಸ್ವಲ್ಪ ಕಮ್ಮಿ ಇದೆ ಅಂತ ಅನಿಸುತ್ತೆ. ವಿ ಹ್ಯಾವ್ ಡೆಲ್ಟ್ ವಿತ್ somebody as diverse couple ಅಂತ ನನ್ನ ಫ್ಯಾಮಿಲಿಲಿ ವಿ ಹ್ಯಾವ್ ಡೆಲ್ಟ್ ವಿತ್ ದ ಚೈಲ್ಡ್. ನನಗೆ ಅರ್ಥ ಆಗುತ್ತೆ ಆ ಮಕ್ಕಳಲ್ಲಿ ಡೆವಲಪ್ ಆಗುವಂತಹ ಇನ್ಸೆಕ್ಯೂರಿಟೀಸ್ ಏನಿರಬಹುದು ಅನ್ನೋದು ಖಂಡಿತ ಅರ್ಥ ಆಗುತ್ತೆ. ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದಕ್ಕೆ ಪೂರಕವಾದಂತಹ ಒಂದು ವಾತಾವರಣ ಬರೀ ನಾನೊಬ್ಬಳೇ ಅಲ್ಲ, ನಾನೊಬ್ಳು ಹೇಳಿದ್ರೆ ಅದು ಬರಲ್ಲ ಆತ್ಮವಿಶ್ವಾಸ, ಅಥವಾ ನಾನೊಬ್ಳಿಂದನೇ ಬರಲ್ಲ. ನಮ್ಮ ಮನೆಗೆ ಬರೋರು, ಅಲ್ಲಿ ಅಕ್ಕಪಕ್ಕದ ಮನೆಯವರು ಹೇಗೆಲ್ಲ ಮಾತಾಡಿಸ್ತಾರಲ್ಲ, ಅದ್ರ ಮೇಲೆ ಆ ಗ್ರೋತ್ ಆಗೋದು, ಒಂದು ವ್ಯಕ್ತಿತ್ವ ಅಂತ ರೂಪುಗೊಳ್ತಾ ಇರುತ್ತೆ. ಅದ್ರ ಜೊತೆಯಲ್ಲಿ ನಾನು ಎಷ್ಟು ಅದಕ್ಕೆ ನಾನು ಹೇಳೋದೋ ಅಥವಾ ನಾನು ನಡ್ಕೊಳ್ಳೋ ರೀತಿನೋ ಅಥವಾ ನನ್ನ ಜೀವನನೋ ಅದಕ್ಕೆ ಯಾವುದು ಪ್ರೇರಣೆ ಆಗ್ಬೋದು ಅಂತ ನನಗೆ ಗೊತ್ತಿಲ್ಲ. ಬಟ್ ಸಮ್ವೇರ್ ಐ ಆಮ್ ಶ್ಯೂರ್ ದೇ ವಿಲ್ ಡ್ರಾ ಸಮ್ ಕೈಂಡ್ ಆಫ್ ಇನ್ಸ್ಪಿರೇಷನ್. ಆರ್ ಮೇ ಬಿ ಇವಾಗ ನೋಡಿ ಗಿರೀಶ್ ಕಾರ್ನಾಡ್ ಅವರ ತಾಯಿಯ ಇದು ಹೇಗಿತ್ತು, ಸ್ಥಿತಿ ಹೇಗಿತ್ತು, ಇವ್ರ ಬಾಲ್ಯದಲ್ಲಿ ಹೇಗಿತ್ತು, ಏನೋ. ಬಟ್ ವೆದರ್ ಹಿ ಕುಡ್ ಓವರ್ಕಮ್ ಆರ್ ನಾಟ್, ಐ ಆಮ್ ನಾಟ್ ವೆರಿ ಶ್ಯೂರ್. ಕಪ್ಪಣ್ಣ ಅವರು ಇದು ಇಲ್ಲಿ ನುಡಿ ನಮನ ಮಾಡಿದ್ರು ಗಿರೀಶ್ ಕಾರ್ನಾಡ್ ಅವ್ರು ಹೋದ್ಮೇಲೆ. ನಾನು ಹೋಗಿದ್ದೆ ಇಲ್ಲಿ ಯೂನಿವರ್ಸಿಟಿಯಲ್ಲಿ. ಈ ಸೈಡ್ ಅವ್ರು ಸ್ವಲ್ಪ ಒಂಥರ ಒಬ್ಬರೇ ಇರ್ತಾಯಿದ್ರು, ಸಾಲಿಟ್ಯೂಡಲ್ಲಿ. ಅಂದರೆ ಅವ್ರು ತುಂಬ ಎಲ್ಲರ ಹತ್ರ ಬೆರೆಯೋದು, ತುಂಬ ಮಾತಾಡೋದು ಹಂಗಿಲ್ಲ. ಅದು ಯಾಕೆ ಹಂಗಿದ್ದಾರೆ ಅಂತ ಗೊತ್ತಿಲ್ಲ, ಆದರೆ ಅವ್ರು ಹಾಗೆ ಇದ್ದಿದ್ದು ಅಂತ ಹೇಳಿದ್ರು. ಸೊ ವಿ ನೆವರ್ ನೋ, ಇಸ್ ಇಟ್ ಬಿಕಾಸ್ ಆಫ್ ಹಿಸ್ ಚೈಲ್ಡ್ಹುಡ್ಡಲ್ಲಿ ಆಗಿರೋಂತಹ ಬದಲಾವಣೆಗಳಿಂದನಾ, ಅಥವಾ ಅವರು ಹಾಗೇ ಇರಬೇಕು ಅಂತ ಅವ್ರು ಆಯ್ಕೆ ಮಾಡ್ಕೊಂಡಿದ್ದ, ಅದು ನಮಗೆ ಗೊತ್ತಿಲ್ಲ ಅದು. ಬಟ್ ಐ ಫೀಲ್ ಇದೆಲ್ಲ ಆ ಥರದ್ದು ನನ್ನ ಮಕ್ಕಳಿಗೆ ನನಗೆ ಏನು ಇಷ್ಟ ಅನ್ನೋಕ್ಕಿಂತ ಹೆಚ್ಚಾಗಿ ಅದೊಂದು ಇಟ್ ಶುಡ್ ನಾಟ್ ಮೇಕ್ ದೆಮ್ ಇನ್ಸೆಕ್ಯೂರ್ ಮಾಡಬಾರ್ದು ಅಷ್ಟೆ, ಮತ್ತು ಇನ್ಫೀರಿಯರ್ ಮಾಡಬಾರ್ದು. ಅದಾಗದೇ ಇರೋ ಹಾಗೆ ನಾನು ಎಷ್ಟು ನೋಡ್ಕೊಳ್ಳೋಕ್ಕಾಗತ್ತೋ ಅಥವಾ ನನ್ನಿಂದ ನಾನು ಏನು ಮಾಡೋಕ್ಕಾಗತ್ತೋ ಐ ಕ್ಯಾನ್ ಓನ್ಲಿ ಟ್ರೈ ಡೂಯಿಂಗ್ ದಟ್. ಪರ್ಸನಾಲಿಟೀಸ್, ಆಮೇಲೆ ವ್ಯಕ್ತಿತ್ವ ಅಥವಾ ಸೈಕಾಲಜಿ, ಇಟ್ ಈಸ್ ನಥಿಂಗ್ ಡೂ ವಿತ್ ಮನೇಲಿ ಎಲ್ಲ ಸರಿ ಇದ್ರೂ ಒಬ್ಬೊಬ್ರು ಇನ್ಫೀರಿಯರ್ ಇರ್ತಾರೆ. ಅಪ್ಪ ಆಮೇಲೆ ಔಟ್ಸ್ಪೋಕನ್ ಇರ್ತಾರೆ, ಕೆಲವರು ಮಾತಾಡಲ್ಲ, ಹೊರಗಡೆನೇ ಬರಲ್ಲ, ಇಂಟ್ರೋವರ್ಟ್ ಆಗಿಬಿಟ್ಟಿರ್ತಾರೆ, ಇನ್ಫೀರಿಯರ್ ಆಗಿರ್ತಾರೆ. ಐ ಹ್ಯಾವ್ ಸೀನ್ ಇಟ್ ವಿತ್ ಮೆನಿ ಚಿಲ್ಡ್ರನ್. ದಟ್ ಕುಡ್ ಬಿ ಫಾರ್ ಮೆನಿ ರೀಸನ್ಸ್. ಸ್ಕೂಲಲ್ಲಿ ಆಗ್ತಿರೋದು ಏನೋ ಒಂದು ಸನ್ನಿವೇಶದಿಂದ ಆಗಿರಬಹುದು, ಅಥವಾ ಯಾರೋ ಗೊತ್ತಿಲ್ಲದೆ ಇರೋರು ಏನೋ ಹೇಳಿ ಏನೋ ಆಗಿರ್ಬೋದು. ಯಾಕಂದರೆ ಮಕ್ಕಳ ಮನಸ್ಸು ಅಷ್ಟೊಂದು ಸೂಕ್ಷ್ಮ ಇರುತ್ತೆ. ನನಗೆ ಹಾಗಾಗಿ ಅಷ್ಟೆಲ್ಲ ನನಗೆ ಗೊತ್ತಿಲ್ಲ, ನಾನೇನು ಕೊಡಬಲ್ಲೆ ಅಂತ ನನಗೆ ಗೊತ್ತಿಲ್ಲ, ಅಥವಾ ನಾನು ಹೀಗೆ ಪರ್ಫೆಕ್ಟಾಗಿ ಹೀಗೆ ಬೆಳೆಸ್ತೀನಿ ಅಂತ ನನಗೆ ಗೊತ್ತಿಲ್ಲ. ಆದರೆ ಯಾವುದೇ ಮಗು ಬೆಳಿಬೇಕಾದ್ರೆ ಅದಕ್ಕೊಂದು ಸ್ವೇಚ್ಛೆಯಾದ ಒಂದು ವಾತಾವರಣ ಇರಬೇಕು. ಅದೊಂದು ಭಯ ಇರಬಾರ್ದು ಅದರಲ್ಲಿ. ಅದೇ ಈ ಥರ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಆಗಲಿ, ಒಂದು ಇನ್ಸೆಕ್ಯೂರಿಟಿ ಬೆಳೆಯೋದಾಗಲಿ, ತನ್ನಲ್ಲಿ ಏನೋ ನ್ಯೂನ್ಯತೆ ಇದೆ ಅಂತ ಅಂದ್ಕೊಳ್ಳೋದಾಗಲಿ, ಈ ರೀತಿಯ ಭಾವನೆಗಳು ಮಕ್ಕಳಿಗೆ ಬರಬಾರ್ದು, ಯಾವುದೇ ಮಕ್ಕಳಾಗಲಿ. ಅದು ಆ ವಾತಾವರಣನ ಕೊಡುವಂಥದ್ದು ನಮ್ಮ ಎಲ್ಲರ ಜವಾಬ್ದಾರಿ ಆಗುತ್ತೆ, ನಾಟ್ ಜಸ್ಟ್ ಫಾರ್ ಮೈ ಓನ್ ಚಿಲ್ಡ್ರನ್. ದ ಸೊಸೈಟಿ ಹ್ಯಾಸ್ ಟು ಚೇಂಜ್ ನಾವು. ಸ್ಟಿಲ್ ಇವಾಗ ಎಷ್ಟೋ ಪರವಾಗಿಲ್ಲ, ಅಟ್ಲೀಸ್ಟ್ ನಮಗೀಗ ಸುಪ್ರೀಂ ಕೋರ್ಟ್ ಈ ಥರ ಎಲ್ಲ ಕೊಟ್ಟಿರೋದ್ರಿಂದ ಈಗ ಹೆಸರು ಹಾಕೋ ಅವಶ್ಯಕತೆ ಇಲ್ಲ, ಸಿಂಗಲ್ ಪೇರೆಂಟ್ ಅಂತ ಕೊಡ್ಬೋದು ಅಂತೆಲ್ಲ ಇವಾಗ ಸುಪ್ರೀಂ ಕೋರ್ಟ್ ಕೊಟ್ಟಿರೋದ್ರಿಂದ ಎಷ್ಟೋ ವಾಸಿ. ಆದ್ರೂ ಐ ಟೆಲ್ ಯು, ಸ್ಕೂಲಲ್ಲಿ ಟೀಚರ್ಸ್ ಸ್ಟಿಲ್ ನಾಟ್ ಎಜುಕೇಟೆಡ್ ಆನ್ ದಿಸ್. ಅವ್ರು ಎಷ್ಟೋ ಸತಿ ಸಿಂಗಲ್ ಪೇರೆಂಟ್ ಇರೋ ಮಕ್ಕಳಿಗೆ ಅವರು ತುಂಬ ರೂಢಾಗಿ ಮಾತಾಡಿರೋದಿದೆ, ಅದನ್ನು ಹೇಳಿರೋದಿದೆ, ಬೈದಿರೋದಿದೆ, ನಾವು ನೋಡಿದ್ದೀವಿ ಅದನ್ನೆಲ್ಲ.
ಸೊ ಇಟ್ ಇಸ್ ಬರೀ ಆಗ ಒಂದು ಕಡೆಯಿಂದ ಅಷ್ಟೇ ಆಗಲ್ಲ ಇದು. ಒಂದು ವ್ಯಕ್ತಿತ್ವ ಬೆಳಿಬೇಕಾದ್ರೆ, ರೆಹಮಾನ್ ಅವ್ರು ಹೀಗೆ ಆಗಬೇಕಾದ್ರೆ ಅದಕ್ಕೊಂದು 100 ಕಾರಣಗಳಿರುತ್ತೆ, 100 ಜನ ಸೇರಿರ್ತಾರೆ. ಅವರೆಲ್ಲರ ಎನರ್ಜಿ ಹ್ಯಾಸ್ ಮೇಡ್ ಯು ವಾಟ್ ಎವರ್ ಇಟ್ ಹಸ್ ಮೇಡ್ ಮೀ. ಸೊ ಆಸ್ ಫಾರ್ ಮೀ, ವಾಟ್ ಎವರ್ ವಿ ಆರ್ ಮೇಡ್ ಔಟ್ ಆಫ್ ಸೋ ಮೆನಿ ಬ್ರೈನ್ಸ್, ಮೈಂಡ್ಸ್, ಸೋಲ್ಸ್, ಎಮೋಷನ್ಸ್ ಎಲ್ಲದೂ ಸೇರಿ ನಾವು ಆಗಿರ್ತೀವಿ. ಸೊ ಹಾಗಾಗಿ ಇಟ್ ಬಿಕಮ್ಸ್ ಅ ಲಾಟರ್ ಐ ಥಿಂಕ್ ಬಿಗರ್ ರೆಸ್ಪಾನ್ಸಿಬಿಲಿಟಿ. ಆಮೇಲೆ ಇವತ್ತಿನ ದಿನಗಳಲ್ಲಿ ಸಿಂಗಲ್ ಪೇರೆಂಟ್ ಅನ್ನೋವಂಥದ್ದು ಎಲ್ಲ ಥರ ಕಾರಣಾಂತರದಿಂದಾಗಿ ಡೈವೋರ್ಸ್ ಕೇಸ್ ಹೆಚ್ಚಾಗಿರೋದು, ಸೆಪ್ರೇಟ್ ಆಗುವಂಥದ್ದು, ಪೇರೆಂಟ್ಸ್ ಸೆಪ್ರೇಟ್ ಆಗುವಂಥದ್ದು, ಇದೆಲ್ಲ ಜಾಸ್ತಿ ಆಗ್ತಿರೋದ್ರಿಂದ ಟೀಚರ್ ಮೇಲೆ ಇವಾಗ ನಿಜವಾಗ್ಲೂ ಜವಾಬ್ದಾರಿ ಜಾಸ್ತಿ. ಹೆಚ್ಚು ಸಮಯ ಕರೆಕ್ಟ್, ಹೆಚ್ಚು ಸಮಯ ಅವ್ರ ಜೊತೆನೇ ಇರ್ತಾರೆ. ಅವ್ರು ನಮ್ಮ ಜೊತೆ ಕಾಲ ಕಳೆಯೋದೇ ತುಂಬ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಿರುವಾಗ ಐ ಥಿಂಕ್ ದೇ ಹ್ಯಾವ್ ಮಚ್ ಮೋರ್ ಅ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ದ್ಯಾನ್ ನಮ್ಮ ಟೈಮಲ್ಲಿ ಇರೋಕ್ಕಿಂತ ಅವ್ರಿಗೆ ಜಾಸ್ತಿ ಇದೆ. ಭಾವನವ್ರೆ, ಇಲ್ಲಿ ನಿಮ್ಮ ಒಪಿನಿಯನ್ ಅಥವಾ ನಿಮ್ಮ ಪರ್ಸ್ಪೆಕ್ಟಿವ್ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಬಯಸ್ತೇನೆ. ಮಗುವಿಗೆ ಚೈಲ್ಡ್ ರೈಟ್ ಅಂತ ನಾವೇನು ಹೇಳ್ತೀವಿ, ಪ್ರತಿಯೊಂದು ಮಗುವಿಗೆ ಒಬ್ಬ ತಂದೆಯ ಪ್ರೀತಿ ಕೂಡ ಬೇಕಾಗತ್ತೆ, ತಾಯಿಯ ಪ್ರೀತಿ. ಇಟ್ಸ್ ಬೌಂಡ್ ಟು ನ್ಯಾಚುರಲ್, ಇಟ್ ಶುಡ್ ಬಿ, ಇಟ್ ಇಸ್ ಹೌ ದಟ್ ಶುಡ್, that's how it should be. Yes, but in this case ಈಗ IVF ಥ್ರೂ ಸಿಂಗಲ್ ಪ್ಯಾರೆಂಟಿಂಗ್ ಇದ್ದಾಗ ಆ ಮಗು ಎಲ್ಲೋ ಒಂದು ಕಡೆ ಆ ತಂದೆಯ ಪ್ರೀತಿಯಿಂದ ವಂಚಿತ ಆಗತ್ತಾ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಇದಕ್ಕೆ ನಿಮ್ಮ ಒಪಿನಿಯನ್ ಅಥವಾ ನಿಮ್ಮ ಪರ್ಸ್ಪೆಕ್ಟಿವ್ ನೀವು ಯಾವ ರೀತಿ ನೋಡ್ತೀರಾ ಇದನ್ನು? ಅದೇ ಹೇಳ್ತಿದ್ದೀನಲ್ಲ, ಈಗ ನೋಡಿ, ಮದುವೆ ಆಗಿ ಅಪ್ಪ ಅಮ್ಮ ಇಬ್ಬರು ಇದ್ರೂ ಸಹ ಡೈವೋರ್ಸ್ ಆದಮೇಲೆ ಅದು ವಂಚಿತ ಆಗ್ತಾನೆ ಇದೆಯಲ್ಲ. ಇಫ್ ಅಟ್ ಆಲ್ ಎವ್ರಿ ಪೇರೆಂಟ್ ಕುಡ್ ಥಿಂಕ್ ಆನ್ ದೋಸ್ ಲೈನ್ಸ್, ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಆಗ್ತಾ ಇದೆ. ಹೌದು, ಆಫ್ ಕೋರ್ಸ್, ಹೌದು, ಇಟ್ ವಿಲ್ ಎಫೆಕ್ಟ್. ಬಟ್ ನನಗನ್ಸೋದು ಈ ಕೇಸಲ್ಲಿ ಫ್ರಮ್ ದ ಡೇ ಒನ್ ಯು ಆಲ್ರೆಡಿ ಡೋಂಟ್ ಹ್ಯಾವ್, ಸೊ ಅಟ್ಯಾಚ್ಮೆಂಟೇ ಇರಲ್ಲ, ಅಥವಾ ಮೇ ಬಿ ಮಕ್ಕಳಿಗೆ ಆ ಕಾನ್ಸೆಪ್ಟೇ ಇನ್ನೂ ಗೊತ್ತಾಗ್ತಾ ಇರಲ್ಲ ಅನ್ಸುತ್ತೆ, ಅನ್ಲೆಸ್ ಐ ಮೇಕ್ ದೆಮ್ ರಿಯಲೈಸ್. ಈಗ ನಾವು ಎಲ್ಲಿ ತಂದೆ ತಾಯಿ ಇರ್ತಾರೆ, ಮಕ್ಕಳಿಗೆ ಹುಟ್ಟಿದಾಗಿಂದ ನೋಡು ಅಪ್ಪ ಬಂದರು ಅಂತ ಟ್ರೈನಿಂಗ್ ದ ಕಿಡ್. ಇದಪ್ಪ ಇವ್ರ ಮಾಮ, ತಾತ, ಅಜ್ಜಿ, ವಿ ಆರ್ ಟ್ರೈನಿಂಗ್ ದ ಚೈಲ್ಡ್. ಅಮ್ಮನ್ ಮಾತ್ರ ಅದು ಗೊತ್ತಿದೆ, ಅದಕ್ಕೆ ಹುಟ್ಟುತ್ತಾನೆ ಕನೆಕ್ಷನ್ ಬರೋದು ಅಮ್ಮನ ಜೊತೆ. ರೂಢಿ ಮಾಡಿ ಹೇಳ್ತಾ ಇದ್ದೀನಿ, ಅಪ್ಪ ಬಂದ್ರೆ ಹಿಂಗೆ ಕಾಲಿಗೆ ನಮಸ್ಕಾರ ಮಾಡು, ಚಂದ ಮಾಡಿ ಮುದ್ದು ಮಾಡು, ಇನ್ನೇನೋ ಮಾಡು. ಸೊ ಐ ಆಮ್ ಆಸ್ಕಿಂಗ್ ದ ಚೈಲ್ಡ್ ಟು ರಿಪೀಟ್ ದ ಸೇಮ್ ಥಿಂಗ್ ಡೇ ಟು ಡೇ, ಪ್ರಿಪೇರಿಂಗ್ ದ ಚೈಲ್ಡ್ ಟು ಬಿಹೇವ್ ಇನ್ ಅ ಸರ್ಟನ್ ಮ್ಯಾನರ್. ಫಾದರ್ ಅಂದರೆ ನೀನು ಈ ಥರ ನಡ್ಕೋ, ಮಾಮ ಅಂದರೆ ಹೀಗೆ ನಡ್ಕೋ ಅಂತ ಹೇಳ್ತಾ ಇರ್ತೀನಿ. ಸೊ ಐ ಆಮ್ ಟ್ರೈನಿಂಗ್ ಫಾರ್ ಎವ್ರಿ ರಿಲೇಷನ್ಶಿಪ್. ಅದು ತಂದೆ ಪ್ರೀತಿಗಿಂತ ಹೆಚ್ಚಾಗಿ ದೆ ಲುಕ್ ಫಾರ್ ಅ ಮೇಲ್ ಮಾಡೆಲ್ ಒಂದು. ಅದು ಯಾವಾಗ ನಾನು ಅಬ್ಸರ್ವ್ ಮಾಡಿರೋದು, ಸ್ಪೆಷಲಿ ಗಂಡು ಮಕ್ಕಳಾದರೆ ಅವ್ರು ಸ್ವಲ್ಪ ಟೀನೇಜ್ ಕಡೆಗೆ ಬರ್ತಾ ಇರ್ತಾರಲ್ಲ, ಅವ್ರಿಗೆ ಒಂದು ಮಾಚೋಯಿಸಮ್ ಅಟ್ರಾಕ್ಟ್ ಆಗ್ತಾ ಇರುತ್ತೆ. 10 ವರ್ಷ 8 ವರ್ಷ ಆಗ್ತಿದೆ ಅಂದಾಗ ಅವರಿಗೆಲ್ಲ ಮಾಚೋನೇ ಇಷ್ಟ ಆಗೋದು. ನೋಡಿ, ರಸ್ತೆಲೆಲ್ಲ ಆಟಾಡ್ತಾ ಇರ್ತಾರೆ ಹುಡುಗರು, ಈ ಪೊಲೀಸ್ ಥರ, ಅವನೊಬ್ಬ ರೌಡಿ ಥರನೋ, ಇವಾಗಿಲ್ಲ ಈ ಥರ ಆಟಾಡ್ತಾ ಇದ್ದಾರೆ ಹುಡುಗರೆಲ್ಲ. ಈಗ ಕೋಲ್ ಇಟ್ಕೊಂಡು ಬರೋದು, ಹಂಗೆ ಕಣೋ ಹಿಂಗೆ ಕಣೋ ಅಂತ, ವಾಟ್ ಎವರ್ ದೇ ಆರ್ ವಾಚಿಂಗ್ ಅನ್ ದ ಫಿಲ್ಮ್, ದೇ ವಾಂಟ್ ಟು ಬಿ ದ ಸೇಮ್. ಅಂದರೆ ಅವನಿಗೆ ಮಾಚೋ ಬೇಕಾಗ್ತಾ ಇರುತ್ತೆ ಅಲ್ಲಿ. ಅದು ಪ್ರೀತಿಗಿಂತ ಹೆಚ್ಚಾಗಿ ಹಿ ವಾಂಟ್ಸ್ ಟು ಸಿ ಪ್ರಾಬ್ಲಿ ಮಚ್ ಮೋರ್ ದೆನ್ ಅವನು ಹೇಗೆ ಬೆಳಿಬೇಕು, ಅವನು ಏನಾಗಬೇಕು ಅಂತ, ಅವನಿಗೆ ಅದು ಏನು ಅಟ್ರಾಕ್ಟ್ ಆಗಿದೆಲ್ಲ ಆ ಮಾಚೋನೆಸ್, ಅದನ್ನು ಅವ್ನು ನೋಡ್ತಾ ಇರ್ತಾನೆ. ಐ ಆಮ್ ಶ್ಯೂರ್ ಅದು ಬರೀ ಒಂದು ತಾಯಿ ಆದಾಗ ಹಿ ಕಾಂಟ್ ಲುಕ್ ಇನ್ ಟು ಅ ಮಾಚೋನೆಸ್ ಪ್ರಾಬಬ್ಲಿ. ಬಟ್ ಡೈವೋರ್ಸ್ ಕೇಸಸಲ್ಲಿ ಏನಾಗುತ್ತಂದರೆ ಮಕ್ಕಳಿಗೆ ಎರಡನ್ನೂ ನೋಡಿಬಿಟ್ಟಿರ್ತಾರೆ, ಆ್ಯಂಡ್ ಈ ಪ್ರಾಕ್ಟೀಸು ಆಗಿಬಿಟ್ಟಿರುತ್ತೆ ಅವಕ್ಕೆ. ಆ್ಯಂಡ್ ಸಡನ್ಲಿ ಇವತ್ತಿದ್ದವ್ರು ನಾಳೆ ಇಲ್ಲವೇ ಇಲ್ಲ ಮನೇಲಿ. ಐ ಥಿಂಕ್ ಅದು ತುಂಬ ಆಘಾತವಾದದ್ದು. ಹತಾಶೆಗೊಳಗಾಗುವಂಥ ಸಂದರ್ಭಗಳು ಬರುತ್ತೆ, ಸಾಧ್ಯಗಳಿದೆ. ಅದಕ್ಕೆ ಇದರಲ್ಲಿ ಏನಾಗುತ್ತಂದರೆ ಮನೆ ವಾತಾವರಣ ಹಾಗೆ ಇದೆ, ಇಲ್ಲಿ ಏನು ಬದಲಾಗ್ತಾ ಇಲ್ಲ. ಮನೆ ವಾತಾವರಣ ನಾವು ಎಷ್ಟು ಜನ ಇದ್ದೀವಿ ಅಷ್ಟೇ ಜನ ಇದ್ದೀವಿ. ಇಲ್ಲೇನು ಜಗಳ ಆಡಿಲ್ಲ ನಾನು, ಯಾವುದೂ ಒಂದು ಕಹಿಯಾದ ಘಟನೆ ಆಗಿಲ್ಲ, ಅಥವಾ ಇಲ್ಲೇನೋ ಸಡನ್ನಾಗಿ ಇವತ್ತಿದ್ದೋ ನಾಳೆ ಇಲ್ಲ, ಆ ಥರದ ಸನ್ನಿವೇಶ ಇಲ್ಲ. ನನ್ನ ಇದು ಹೈಪೋಥೆಟಿಕಲ್ ಆಗಿ ನಾನು ಇದೇನು ನಾನು ಯೋಚನೆ ಮಾಡಿದಲ್ಲ ಏನಲ್ಲ, ನೀವು ಕೇಳ್ತಿರೋದ್ರಿಂದ ಅವಲಿ ಡಿಸ್ಕಸಿಂಗ್ ಇಟ್ ವಿತ್ ಯು ಕುಡ್ ಬಿ ಅ ಪಾಸಿಬಿಲಿಟಿ ಅಂತ. ಅಂದ್ರೆ ಇಲ್ಲದೆ ಇರೋದನ್ನ ನಾನೇನು ಕಲ್ಪನೆ ಮಾಡ್ಕೊಂಡಿರಲ್ವಲ್ಲ. ಬಟ್ ಮಗು ಬೆಳೀತಾ ಹತ್ತಿರದಲ್ಲಿ ಆಸುಪಾಸಲ್ಲಿ ನೋಡಿದಾಗ ಅಥವಾ ರಿಲೇಟಿವ್ಸ್ ಅಲ್ಲೇ ನೋಡಿದಾಗ ಇಲ್ಲೊಂದು ಕ್ಯಾರೆಕ್ಟರ್ ಇದೆ, ದೀಸ್ ಪೀಪಲ್ ಕಾಲ್ ದೆಮ್ ಡ್ಯಾಡ್, ಅಪ್ಪ ಪಪ್ಪ ಅಂತ ಕರಿತಾ ಇದ್ದಾರೆ. ಬಟ್ ನನ್ನ ಲೈಫಲ್ಲಿ ಅದಿಲ್ಲ. ಸೊ ಅಫ್ಕೋರ್ಸ್ ನಿಮಗೆ ಈ ಕ್ವೆಶನ್ಸ್ ಎದುರಾಗುತ್ತೆ, ಅಫ್ಕೋರ್ಸ್ 100% ಕೇಳ್ತಾರೆ.
8 ವರ್ಷದಿಂದ 12 ವರ್ಷ ತನಕ ಬರ್ತಾರೆ ನೋಡಿ ಮಕ್ಕಳು, ಅವರಿಗೆ ಯಾವುದು ಒಟ್ಟಿನಲ್ಲಿ ದೇ ವಾಂಟ್ ಅ ಕಂಪ್ಲೀಟ್ ಪಿಕ್ಚರ್. ಆಮೇಲೆ ಇನ್ನೊಂದೇನಾಗಿದೆ, ನಮ್ಮಲ್ಲಿ ಸ್ಕೂಲ್ಗಳಲ್ಲಿ UKG ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಪುಸ್ತಕ ಅನ್ಸುತ್ತೆ, ವಿ ಆಲ್ರೆಡಿ ಸೇಯಿಂಗ್ ವಾಟ್ ಇಸ್ ಅ ಪರ್ಫೆಕ್ಟ್ ಫ್ಯಾಮಿಲಿ ಅಂತ ಚಾಪ್ಟರ್ಸ್ ಇದೆ. ಹೌದು, ಆಯ್ತಾ? ಸೊ ವಿಲ್ ಸೇ ಮದರ್, ಫಾದರ್ ಅಂಡ್ ಚಿಲ್ಡ್ರನ್, ಅದ್ರಲ್ಲಿ ಒಂದು ಹುಡುಗ ಒಂದು ಹುಡುಗಿ ಅಂತ ಅದು ಚಾಪ್ಟರೇ ಇದೆ, ಫಸ್ಟ್ ಸ್ಟ್ಯಾಂಡರ್ಡಲ್ಲೇ ಇದೆ ಅದು. ಸೊ ವಿ ಆರ್ ಗಿವಿಂಗ್ ದೆಮ್ ಅ ಸ್ಟ್ರಕ್ಚರ್, ಅಂದರೆ ಒಂದು ಫ್ಯಾಮಿಲಿ ಅಂದರೆ ಏನು, ಅದರಲ್ಲಿ ಪರ್ಫೆಕ್ಟ್ ಫ್ಯಾಮಿಲಿ ಅಂದರೆ ಏನು ಅಂತ. ಅದಕ್ಕೆ ಇತ್ತೀಚೆಗೆ ಲಂಡನ್ನಲ್ಲಿ ಏನಾಗಿತ್ತು, ಇಂಗ್ಲೆಂಡ್ ಹ್ಯಾಡ್ ಕಮ್ ಅವತ್, ಯಾಕಂದರೆ ಅಲ್ಲಿ ಹೋಮೋಸೆಕ್ಷುವಲ್ ಜಾಸ್ತಿ ಆಗ್ತಿರೋದ್ರಿಂದ ದೇ ಹ್ಯಾವ್ ಚೇಂಜ್ ದ ಪ್ಯಾಟರ್ನ್. ಫಾದರ್ ಚಿಲ್ಡ್ರನ್, ಅಂದರೆ ಮೇಲ್ ಚಿಲ್ಡ್ರನ್, ಫೀಮೇಲ್ ಚಿಲ್ಡ್ರನ್. ಅದಕ್ಕೆ ಈಗ ಮತ್ತೊಂದು ಸ್ವಲ್ಪ ಜನ ಪೇರೆಂಟ್ಸ್ ಎಲ್ಲ ಕೋರ್ಟಿಗೆ ಹೋಗಿ ಅಲ್ಲಿ ಇಂಗ್ಲೆಂಡಲ್ಲಿ 2 years ಬ್ಯಾಕ್ ಐ ಥಿಂಕ್, ಈಗ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಆಯಿತಾ? ಇಲ್ಲೂ ನಮ್ಗೆ ಇವಾಗ ಏನಾಗಿದೆ ಅಂದರೆ ಮೇ ಬಿ ಮುಂದಿನ ದಿನಗಳಲ್ಲಿ ವಿ ಮೇ ಹ್ಯಾವ್ ಟು ಚೇಂಜ್ ದ್ಯಾಟ್. ಅಫ್ಕೋರ್ಸ್ ಹೌದು, ನಿಜ. ಅಕಾಡೆಮಿಕ್ಸಲ್ಲೂ ಕೂಡ ಅದನ್ನು ಚೇಂಜ್ ಮಾಡೋ ಅವಶ್ಯಕತೆ ಬರುತ್ತೆ. ಈಗ ನಾವು ಅದನ್ನು ಸ್ಟ್ರಕ್ಚರ್ ಮಾಡಿಕೊಟ್ಬಿಟ್ಟಿದ್ದೀವಿ, ದಿಸ್ ಇಸ್ ಅ ಪರ್ಫೆಕ್ಟ್ ಫ್ಯಾಮಿಲಿ ಅಂತ. ಅದರಲ್ಲಿ ಬೇರೆ ಒಂದು ಗಂಡು ಒಂದು ಹೆಣ್ಣು ಹುಡುಗಿ ತೋರಿಸ್ತೀವಿ, ಒಂದು ಗಂಡು ಒಂದು ಹೆಣ್ಣು, ಅಪ್ಪ ಅಮ್ಮ, ಆ್ಯಂಡ್ ಇಟ್ಸ್ ಅ ಹ್ಯಾಪಿ ಫ್ಯಾಮಿಲಿ ಅಂತ ಕ್ಯಾಪ್ಷನ್ ಕೊಡ್ತೀವಿ. ನಿಜ. ಅದು ಮಕ್ಕಳಿಗೆ ಹೇಳಿದಾಗ ದೇ ಆರ್ ಸ್ಟಕ್ ಟು ಇಟ್ ಆಲ್ರೆಡಿ. ಮತ್ತು ಟೀಚರ್ ಹೇಳೋದೇ ಓಕೆ, ಯಾವಾಗಲೂ ಟೀಚರ್, ಯಾಕಂದರೆ ನಾವು ಹೇಳ್ದಂಗೆ ಅವರು ಅಲ್ಲೇ ಜಾಸ್ತಿ ಸಮಯ ಕಳೀತಿರ್ತಾರೆ. ಆಮೇಲೆ ಅವ್ರ ಮಾತು ಕೇಳಬೇಕು ಅನ್ನೋದೇ ನಾವು ಹೇಳಿರ್ತೀವಿ ಬೇರೆ, ಆ್ಯಂಡ್ ಅವ್ರು ಹೇಳಿದ್ದು ಅವರಿಗಾಗಲೇ ಮನಸ್ಸಲ್ಲಿ ಹೋಗಿಬಿಟ್ಟಿರುತ್ತೆ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಅ ಚಾಲೆಂಜ್, ಐ ಆಮ್ ಶ್ಯೂರ್. ಆ್ಯಂಡ್ ಅದರಿಂದ ನಾನು ಐ ಕಾಂಟ್ ರನ್ ಅವೇ ಫ್ರಮ್ ಇಟ್. ಆಫ್ ಕೋರ್ಸ್ ಹೌದು, ನಿಜ. ಆ್ಯಂಡ್ ನಾಟ್ ದಟ್ ಅವರು ಸಹ ದೇ ಶುಡ್ ನಾಟ್ ರನ್ ಅವೇ ಫ್ರಮ್ ಇಟ್. ಇಟ್ಸ್ ಅ ಫ್ಯಾಕ್ಟ್, ದೇ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಆ್ಯಂಡ್ ನೀವು ಹೇಗೆ ಯು ಮೇಡ್ ದಮ್ ಅಕ್ಸೆಪ್ಟ್, ದಟ್ಸ್ ಅಪ್ ಟು ಯು. ಆ್ಯಂಡ್ ನೀವು ಹೇಳಿದಾಗೆ ವಾತಾವರಣ, ಅವರು ಬೆಳೆಯುವಂತಹ ನಿಮ್ಮ ಜೊತೆಯಲ್ಲಿರುವಂತಹ ಜನ, ಜೊತೆಗೆ ಟೀಚರ್ಸು, ಅದೆಲ್ಲವೂ ಕೂಡ ಕಾರಣ ಆಗುತ್ತೆ. ಸ್ಕೂಲ್ ಅದೇ ಇವಾಗ ನನಗೆ ಈಗ ಅನಿಸ್ತಾ ಇದೆ ಈ ಪಟ್ಟಿ ಎಲ್ಲ ನೋಡುವಾಗ, ಯಾಕೆ ನಮ್ಮನೇನೂ ಇಷ್ಟು ದಿನ ಪರ್ಫೆಕ್ಟ್ ಫ್ಯಾಮಿಲಿ ಇತ್ತು. ನಮ್ಮನೇಲಿ ಏನು ಈ ಥರದ್ದು ಒಂದು ಯಾವುದು ಔಟ್ ಆಫ್ ದ ಬಾಕ್ಸ್ ಯಾವುದೂ ಇರಲಿಲ್ಲ. ಆಗ ನನಗೆ ಆ ಪಠ್ಯದ ಬಗ್ಗೆ ನನಗೆ ಹೆಚ್ಚು ಇದು ತೋರಿಸ್ಲಿಲ್ಲ, ಲಕ್ಷ್ಯ ಕೊಡಲಿಲ್ಲ. ಕರೆಕ್ಟ್. ಆಯಿತಾ? ಈಗ ನಾನೀಗ ಐ ಆಮ್ ಆಲ್ಸೋ ಔಟ್ ಆಫ್ ದ ಬಾಕ್ಸ್, ಮತ್ತು ಮೈ ಚಿಲ್ಡ್ರನ್ ಆರ್ ಗೋಯಿಂಗ್ ಟು ಬಿ ಔಟ್ ಆಫ್ ದ ಬಾಕ್ಸ್ ಅನ್ನುವಾಗ ಈಗ ನಂಗೆ ಅನ್ನಿಸ್ತಾ ಇದೆ, ದಿಸ್ ಇಸ್ ಅ ಸ್ಟ್ರಕ್ಚರ್ ವಾಟ್ ವಿ ಹ್ಯಾವ್ ಆಲ್ರೆಡಿ ಪುಟ್ ಇಟ್ ಇನ್ ಅ ಟೆಕ್ಸ್ಟ್ ಬುಕ್ ಇಟ್ ಸೆಲ್ಫ್. UKGಲೂ ಇದೆ, LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಅಷ್ಟೂ ಮಕ್ಳಿಗೂ ಬಂದುಬಿಡುತ್ತೆ ಟೆಕ್ಸ್ಟ್ ಬುಕ್ಕಲ್ಲಿ. ಆ್ಯಂಡ್ LKG UKGಲಿ ಇಟ್ಸ್ ಆಲ್ ಅಬೌಟ್ ಗ್ರ್ಯಾಂಡ್ ಮದರ್, ಗ್ರ್ಯಾಂಡ್ ಫಾದರ್, ಅಪ್ಪ ಅಮ್ಮ, ಆ್ಯಂಡ್ ಹಿ ಗೋಸ್ ಟು ಜಾಬ್, ಶಿ ವಿಲ್ ಕಮ್, ಶಿ ಇಸ್ ಕುಕ್ಕಿಂಗ್. ಅದೆಲ್ಲ ಪಿಕ್ಚರ್ಸೇ ಮಾಡಿಬಿಟ್ಟಿದ್ದಾರೆ ಎಲ್ಲದನ್ನು. ಸುಮಾರು ಬದಲಾವಣೆ ಆಗಬೇಕು ಅಂತ ಕಾಣಿಸುತ್ತೆ. ಆ್ಯಂಡ್ ನಾವು ಇಟ್ ಹ್ಯಾಸ್ ಟು ಚೇಂಜ್. ಮೇ ಬಿ ನಾವು ವಿ ಕಾಂಟ್ ಸೇ ದಟ್ ಇವಾಗ ವುಮನ್ ಯಾವಾಗಲೂ ಕುಕ್ಕಿಂಗಲ್ಲೇ ಅಡುಗೆ ಮಾಡ್ತಿರೋದನ್ನು ತೋರಿಸ್ತಾ ಇರೋಕ್ಕಾಗಲ್ಲ ಈಗ. ಯಾಕಂದರೆ ಯಾವ ಹೆಣ್ಣು ಅದನ್ನು ಒಪ್ಕೊಳ್ಳೋಕೆ ಸಿದ್ಧಳೂ ಇಲ್ಲ ಅವಳು, ಮತ್ತು ಅವಳ ಜೀವನದ ಶೈಲಿನೇ ಬದಲಾಗ್ತಾ ಇದೆ ಈಗ. ಮೇ ಬಿ ಈ ಪಠ್ಯದಲ್ಲೂ ನಾವು ಬದಲಾಯಿಸ್ಬೇಕೇನೋ ಅಂತ ಅನಿಸುತ್ತೆ. ಆಗ ಎಷ್ಟೋ ಮಟ್ಟಿಗೆ ಟೀಚರ್ ಅವ್ರ ಮನಸ್ಥಿತಿನೂ ಬದಲಾಗ್ಬೋದು. ಯಾಕಂದರೆ ದ ಟೀಚರ್ ಇಸ್ ನಾಟ್ ರಾಂಗ್. ಅವ್ರಿಗೆ ಏನು ಕೊಟ್ಟಿದ್ದಾರೆ ಅದನ್ನ ಅವರು ಓದಿಸಲೇಬೇಕು. ದೇ ಆರ್ ಟ್ರೈನ್ಡ್ ಫಾರ್ ದಟ್ ಅಂಡ್ ದೇ ಹ್ಯಾವ್ ಟು ಬಿಲೀವ್ ಇನ್ ದ ಸೇಮ್. ಯಾಕಂದ್ರೆ ಅವ್ರ ವೃತ್ತಿ, ಯಾರೇ ವೃತ್ತಿ, ನಿಮ್ಮ ವೃತ್ತಿ ನಿಮಗೆ ಹೌದು. ನಾನೇನು ಕೆಲಸ ಮಾಡ್ತೀನಿ, ನನಗೆ ಅದ್ರಲ್ಲಿ ನಂಬಿಕೆ ಇದ್ದೇ ಮಾಡೋದಕ್ಕೆ ಸಾಧ್ಯ. ಪರಿಪೂರ್ಣತೆಯಿಂದ ನಾನು ಅದನ್ನ ಹ್ಯಾವ್ ಟು ಪ್ರೆಸೆಂಟ್ ಇಟ್. ನಿಜ. ಸೊ ದೇ ಆರ್ ಡೂಯಿಂಗ್ ದೇರ್ ಜಾಬ್. ಸೊ ದೇರ್ ಸಮಥಿಂಗ್ ಹ್ಯಾಸ್ ಟು ಚೇಂಜ್. ದಟ್ ಮೀನ್ಸ್ ಸೊ ಕಾನೂನು ವ್ಯವಸ್ಥೆ ಹಾಗಾದ್ರೆ ಬರೀ ಇದ್ರಲ್ಲ, ಇಡೀ ಸ್ಟ್ರಕ್ಚರ್ ವಿ ಹ್ಯಾವ್ ಟು ಚೇಂಜ್ ಹಾಗಾದ್ರೆ. ನಿಜ ಮೇಡಮ್. ತುಂಬ ವರ್ಷದಿಂದ ನಿಮಗೆ ಇದೊಂದು ಕೇಳಬೇಕು ಅಂದ್ಕೊಂಡಿದ್ದೆ ನಾನು. ಯು ಆರ್ ಸೋ ಗಾರ್ಜಿಯಸ್, ಯು ಆರ್ ಸೋ ಗುಡ್ ಲುಕಿಂಗ್, ಯು ಆರ್ ಸೋ ಬ್ಯೂಟಿಫುಲ್. ಇನ್ಫ್ಯಾಕ್ಟ್ ನನ್ನ ಕಾಲೇಜ್ ಡೇಸ್ನ ಕ್ರಶ್ ನೀವು. ಓಕೆ, ಐ ಥಿಂಕ್ ಚಂದ್ರಮುಖಿ ಪ್ರಾಣಸಿಕ್ಕಿ ಬಂದಾಗ ನಿಮ್ಮ ಅಡ್ರೆಸ್ ಸಿಕ್ಕಿದ್ರೆ ಆ 400 ಲೆಟರ್ಗಳು ಯಾರೋ ಬರೆದ್ರಂತಲ್ಲ, ಅದ್ರಲ್ಲಿ ನಂದು ಒಂದು ಲೆಟರ್ ನಿಮಗೆ ತಲುಪಿರ್ತಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಅದು ಅಡ್ರೆಸ್ ಸಿಗ್ಲಿಲ್ಲ. ಹಾಸನದಲ್ಲಿ ಎಲ್ಲೋ ಇದ್ವಿ ನಾವು, ಆಗ ಸಿಗ್ಲಿಲ್ಲ ನಮಗೆ. ಬಟ್ ಇಷ್ಟು ವರ್ಷದಲ್ಲಿ ಒಬ್ಬ ಪಾರ್ಟ್ನರ್ ಯಾಕೆ ಆಗ್ಲಿಲ್ಲ, ಅಥವಾ ಎಲ್ಲೋ ಹಾರ್ಟ್ ಬ್ರೇಕ್ ಆಗಿದೆಯಾ ಭಾವನಾ ಮೇಡಮ್ ಅವ್ರಿಗೆ ಅಂತ? ದಿಲ್ ಕಭಿ ಟೂಟಾ ಹೈ या बहुत बार टूटा है? हाँ, टूटा तो है ही. कौन से साल में, ಯಾವಾಗ ಹಾರ್ಟ್ ಬ್ರೇಕ್? ಇಲ್ಲ ಐ ವಾಸ್ ಲಕ್ಕಿ ಎನಫ್ ಟು ಗೆಟ್ ಗುಡ್ ಪಾರ್ಟ್ನರ್ಸ್ ಥ್ರೂ ಔಟ್. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಹಾರ್ಟ್ ಬ್ರೇಕ್ ಬಿಕಾಸ್ ಆಫ್ ಇನಿಷಿಯಲ್ ಡೇಸಲ್ಲಂತೂ ಇಟ್ಸ್ ಪ್ಯೂರ್ಲಿ ಫಾರ್ ಆ್ಯಕ್ಟಿಂಗ್ ಆ್ಯಂಡ್
nobody would. And when the boy is also 25, 26, Yeah, obviously ಅವನು ನಾನು ಡ್ಯೂಯೇಟ್ ಮಾಡ್ತಾ ಇದ್ರೆ ಅವ್ರಿಗೆ ಕತೆ ಮುಗ್ದೋಗಿರುತ್ತೆ ಅಲ್ಲಿ. Now I can laugh at it. ಹೌದು, ಇವಾಗ ಯೋಚನೆ ಮಾಡಿದ್ರೆ ನಗು ಬರುತ್ತೆ. But that's what happened. ನಮ್ಗೇನು ಅನ್ನಿಸ್ತಾ ಇಲ್ಲ ಇವ್ ಯಾಕೆ ಹಿಂಗೆ ಅನ್ಕೊಳ್ತಾರೆ ಅಂತ ಅನ್ಸುತ್ತೆ ಅವಾಗ. ಬಟ್ ಅವನಿಗೆ ತಲೆ ಕೆಟ್ಟು ಹೋಗ್ತಿತ್ತು ಅವನಿಗೆ ನನ್ನ ಡ್ಯೂಯೇಟ್ ಇಲ್ಲಿ. ಆಮೇಲೆ ನಾನು ಈ ಥರ ಎಲ್ಲ ನಾನು ತುಂಬ ಇದು ಕ್ಯಾಮ್ರಾ ಮುಂದೆ ಹೋದಾಗ ನನ್ನ ವೈಯಕ್ತಿಕ ಜೀವನದ್ದು ಯಾವುದೂ ನಾನು ತೊಗೊಂಡು ಹೋಗಿಲ್ಲ ಕ್ಯಾಮ್ರಾ ಮುಂದೆ. ಆ್ಯಂಡ್ I used to care for a person, but that doesn't mean that I'll change myself. ಆ ಪ್ರಯತ್ನ ನಾನು ಮಾಡಕ್ಕೆ ಹೋಗಲಿಲ್ಲ. ದಿಸ್ ಇಸ್ ಹೌ ಐ ಆಮ್ ಆ್ಯಂಡ್ ನನಗೆ ಗೊತ್ತು ನಾನೇನು ತಪ್ಪು ಮಾಡ್ತಾ ಇಲ್ಲ ಆ್ಯಂಡ್ ಐ ಆಮ್ ಡೂಯಿಂಗ್ ಕರೆಕ್ಟ್. ಆದರೆ ಅವರಿಗೆ ತೊಂದರೆ ಆಗುತ್ತೆ ಸಹಜವಾಗೇನೆ. ನಾನು ಅಷ್ಟು ಬೋಲ್ಡಾಗೆ ಡ್ಯಾನ್ಸ್ ಮಾಡೋದು, ಅಲ್ಲಿ ಸಾಂಗಲ್ಲೆಲ್ಲ ಇನ್ವಾಲ್ವ್ ಆಗೋದು ಮಾಡಿದ್ರೆ ಯಾರಿಗಾದ್ರೂ ಅದು ಇಲ್ಲಿ ಇಂಡಿಯಾದಲ್ಲೇ ಅಂತ ಅಲ್ಲ, ಸ್ಪ್ಯಾನಿಷ್ ಅವ್ರಂತೂ ನೀವು ಯಾವತ್ತಾರು ಕಪಲ್ ನೋಡಿದ್ದೀರ? ಸ್ಪೇನ್ ಅವ್ರನ್ನ ಎಲ್ಲ ಒಂದಷ್ಟು ಜನ ನೋಡಿ, ಹುಡುಗ ಬಿಡೋದೇ ಇಲ್ಲ ಅವರು. ಅಂದರೆ 24 ಗಂಟೆ ದೇ ಸೋ ಫಿಸಿಕಲಿ ಅಟ್ಯಾಚ್, ಎಲ್ಲಿ ಹೋಗ್ಬಿಡ್ತಾನೋ ಎಲ್ಲ ಆ ಥರ ಇದೆ ಅಲ್ಲಿ. ಬಟ್ ಆಗ ನಮ್ಗೆ ಹೆಂಗೆ ಅನ್ಸುತ್ತೆ ಗೊತ್ತಾ, ವೆನ್ ಯುವರ್ ಇನ್ 20s ಇಷ್ಟೊಂದು ಪೊಸೆಸಿವ್ ಎಲ್ಲ ಇದ್ರೆ ಆಗಲ್ಲಪ್ಪ ಅಂತ. ಅದಕ್ಕೆ ವಿತ್ ಇಸ್ ಟು ಪೊಸೆಸಿವ್ ಅಂತ. ಬಟ್ ದಟ್ ಈಸ್ ನಥಿಂಗ್ ಡೂ ವಿತ್ ನಾವು ಇಂಡಿಯಾದಲ್ಲಿದ್ದೀವಿ. ಫಾರಿನರ್ ಆದರೆ ಅವನಿಗೆ ಆಗಲ್ಲ ಅನ್ನೋದೇನಲ್ಲ, ಅವನಿಗೂ ಅದೇ ಆಗುತ್ತೆ. ಸೇಮ್ ಎಲ್ಲರಿಗೂ ಅದೇ ಆಗುತ್ತೆ, ಎಲ್ಲ ಹುಡುಗಂಗೂ ಅದೇ ಆಗುತ್ತೆ. ಬಿಕಾಸ್ ಇಟ್ಸ್ ಆಲ್ ಅಬೌಟ್ ಫಾರ್ ಅ ಮ್ಯಾನ್. ನಂದು ಅಂತ ಬಂದಮೇಲೆ ಶಿ ಇಸ್ ಮೈನ್ ಅನ್ನೋದು. ಇಟ್ಸ್ ಸಚ್ ಅ ನೈಸ್ ಫೀಲಿಂಗ್ ವೆನ್ ವಿ ಸಿ ಇಟ್. ಹಿಂಗೆ ಹೇಳಿದಾಗ ಸಿನಿಮಾದಲ್ಲೆಲ್ಲ ಹೇಳಿದಾಗ ಚಂದ ಅನ್ಸುತ್ತೆ ಅದು. ಅದೇ ನಾನು ರಿಯಲ್ ತುಮ್ ಮೇರೆ ಸಿವಾ ಕಿಸಿ ಅವ್ರ ಕಿ ಹೋ ನಹೀ ಸಕ್ತಿ ಅಂತ ಎಲ್ಲ ಹೇಳಿದಾಗ ವಾಟ್ ಆ ಡೈಲಾಗ್, ಎಷ್ಟು ಲವ್ ಮಾಡ್ತಾನೆ ಅನ್ಸುತ್ತೆ. ಬಟ್ ಅದು ಓವರ್ ಪ್ರೊಸೆಸಿವ್ ಆದಾಗ ಕಿರಿಕಿರಿ ಹಿಂಸೆ ಆಗುತ್ತೆ. ನಮಗೆ ಅದು ನಿಜ ಜೀವನದಲ್ಲಿ ಇಟ್ ಲುಕ್ಸ್ ಲೈಕ್ ಪೊಸೆಸಿವ್, ಎಷ್ಟು ನ್ಯಾರೋ ಮೈಂಡೆಡು ಅಂತೆಲ್ಲ ಅನ್ಸಕ್ಕೆ ಶುರು ಆಗ್ಬಿಡುತ್ತೆ. ಸೊ ದಟ್ ವಾಸ್ ಅ ಬಿಗ್ ಹಾರ್ಟ್ ಬ್ರೇಕ್. ಬಟ್ ಈಗ ನೋಡುವಾಗ ಐ ಕ್ಯಾನ್ ರಿಯಲಿ ಲಾಫ್ ಎಟ್ ದಟ್. ಯಾ, but after 30s when you are in a relationship, then you are you know what are you there for. ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಒಬ್ಬಳೆ ಡಿಸಿಷನ್ ಮೇಕರ್ ಆಗೋಕ್ಕಾಗಲ್ಲ. ಆಬ್ವಿಯಸ್ಲಿ ಯಾರು ನನ್ನ ಪಾರ್ಟ್ನರಾಗಿ ಬಂದಿರ್ತಾರೆ ಅಥವಾ ಈವನ್ ಫಾರ್ ಅ ಶಾರ್ಟ್ ವೈಲ್ ವಾಟ್ ಎವರ್ ಟೈಮ್ ಸ್ಪ್ಯಾನ್ ಇರಬಹುದು, ಅವರು ಕೈ ಜೋಡಿಸ್ಬೇಕು. ಮತ್ತು ನನ್ನ ಇದಿದೆ ಇಷ್ಟಗಳು ಈ ಥರದ, ಸ್ಪೆಷಲಿ ದಿಸ್ ಇಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ ಯಾರಿಗಾದ್ರೂ. ಅವ್ರು ಇರಲಿ ಬಿಡಲಿ, ನಾನು ಅದೇ ಹೇಳೋದು, ನಾನು ಯಾವಾಗಲೂ ಐವ್ ನೆವರ್ ಆಸ್ಕ್ ಫಾರ್ ಎನಿ ಮನಿ. ನನಗೆ ನನ್ನನ್ನು ನೋಡ್ಕೊಳ್ಬೇಕು ಆ ಥರದ್ದು ಯಾವುದೂ ಕೇಳಲಿಲ್ಲ ನಾನು. ಆದರೂ ಇದೊಂದು ಮಗು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಹೆಣ್ಣು ಯೋಚನೆ ಮಾಡೋದೇ ಬೇರೆ ಥರ. ಆದರೆ ಗಂಡು ಯೋಚನೆ ಮಾಡಬೇಕಾದ್ರೆ ಅವನು ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ. ಸೊ ಅವನು ಅದಕ್ಕೆ ಪ್ರಿಪೇರ್ ಆಗಿರಬೇಕು. ಇದು ಮದುವೆ ಅದೆಲ್ಲ ಬೇರೆ ಥರ ಆಗುತ್ತೆ ಏನೋ. ಬಟ್ ಆಫ್ಟರ್ ಅ ಪಾಯಿಂಟ್, ಸ್ಪೆಷಲಿ ವೆನ್ ಐ ಆಮ್ 35, ಮೇ ಬಿ ಹಿ ಈಸ್ 45 ಅಂತ ಹೇಳಿದ್ರೆ ಅವನ ಜೀವನದ ರೆಸ್ಪಾನ್ಸಿಬಿಲಿಟಿಗಳಾಗಲೇ ಬೇರೆ ಆಗಿರುತ್ತೆ ಅವನಿಗೆ. ಅವನು ಈ ಮಗುವನ್ನು ಒಪ್ಕೊಂಡು ಸಾಕಿ ಸಲಹೋದಕ್ಕೋ ಅಥವಾ ಒಂದು ಸ್ವಲ್ಪ ಅದ್ರ ಜೊತೆಲಿರೋದಕ್ಕೋ, ಸಮಯ ಕೊಡೋದಕ್ಕೋ, ಅಥವಾ ಇದೊಂದು ಜವಾಬ್ದಾರಿ ಅಂದ್ಕೊಳ್ಳೋದಕ್ಕೋ, ಅದಕ್ಕೆಲ್ಲ ಅವ್ನು ತಯಾರಿದಾನ ಅನ್ನೋದು ನಮಗೆ ಗೊತ್ತಾಗಲ್ಲ. ಇಷ್ಟಪಟ್ಬಿಟ್ಟಿರ್ತೀವಿ. ಆ್ಯಂಡ್ ಮಾತು ಈ ಥರ ಎಲ್ಲ ಚೆನ್ನಾಗಿ ಮಾತಾಡಿದಾಗ ಯು ಫೀಲ್ ದಟ್ ಇಟ್ಸ್ ಕಂಪ್ಯಾಟಿಬಿಲಿಟಿ ಅಂತ. ಬಟ್ ವೆನ್ ಇಟ್ ಇಸ್ ಅಬೌಟ್ ಅ ಚೈಲ್ಡ್ ಅಂತ ಬರುವಾಗ, ಆ್ಯಂಡ್ ಇನ್ಫ್ಯಾಕ್ಟ್ ಐಲ್ ಟೆಲ್ ಯು ರೆಹಮಾನ್ ಅವರೇ, ಪಾಪ ದೇರ್ ಆರ್ ಮೆನಿ ಫ್ರೆಂಡ್ಸ್ ಡೋನರ್ ಆಗಿನೂ ಇವ್ರು ಓಕೆ ವಿ ಕ್ಯಾನ್ ಗಿವ್ ಯು ಅಂತೆಲ್ಲ ಹೇಳಿದ್ರು. ಬಟ್ ಒಬ್ಬರು ಹೇಳಿದ್ದು ತುಂಬ ಸೆನ್ಸಿಬಲ್ ಇತ್ತು. ಅದೇ ಕೊಡ್ಬೋದು, ಆದರೆ ನಾಳೆ ಮಕ್ಕಳೆಲ್ಲ ನಮ್ಮ ಎದುರುಗಡೆನೇ ಓಡಾಡ್ತಾ ಇರ್ತಾವಲ್ಲ ಇಲ್ಲಿ, ಅದು ಹೇಳ್ದೆ ಹೆಂಗಿರೋಕ್ಕಾಗತ್ತೆ ನಾವು. ಸೊ ಹಿಸ್ ಪಾಯಿಂಟ್ ಹಿ ವಾಂಟ್ಸ್ ಇಟ್ ಟು ಬಿ. ಆದರೆ ಅದಾಗತ್ತಾ, ನನಗೆ ಇಗ್ನೋರ್ ಮಾಡೋಕ್ಕಾಗತ್ತಾ? ನಂಗೆ ಗೊತ್ತಿರತ್ತೆ ಅದು ನನ್ನ ಮಕ್ಕಳು ಅಂತ ಗೊತ್ತಿರತ್ತೆ, ಅದಾಗತ್ತಾ ನನಗೆ ಅಂತ ಹಿ ಎಕ್ಸ್ಪ್ರೆಸ್ಡ್ ಇಟ್. ಅದು ನನಗೂ ಬಂದಿದೆ. ಈಗ ಗೊತ್ತಿರೋರಾದರೆ ನಾಳೆ ಅದು ಅವರಿಗೆ ಒಂದು ಇದು ಬರಬಹುದು, ಭಾವನೆ, ಅಟ್ಯಾಚ್ಮೆಂಟ್ ಶುರು ಆಗಿಬಿಡ್ಬೋದು. ಜೊತೆಯಲ್ಲಿ ಇನ್ನೊಂದೇನೆಂದರೆ
ಅದ್ರ ಜೊತೆಲಿ ನಮಗೂ ಇದೆಲ್ಲ ಕೆಟ್ಟ ಬುದ್ಧಿ ಒಂದು ಸ್ವಲ್ಪ ಹೆಣ್ಮಕ್ಳಿಗೆ. ದೆನ್ ಯು ಮೇ ಸ್ಟಾರ್ಟ್ ಡಿಮಾಂಡಿಂಗ್ ಫಾರ್ ನಿಮ್ಮ ಜವಾಬ್ದಾರಿ ಇದೆ, ಇದು ನೀವು ಮಾಡಿ. ಐ ಮೇ ಬಿಕಮ್ ಅ ಡಿಫ್ರೆಂಟ್ ವುಮನ್. ನಾನು ಇವಾಗ ದೊಡ್ಡ ಸಿದ್ಧಾಂತ ಮಾತಾಡ್ತಿದ್ದೀನಿ ನಾನು ಅಂತ ಅನ್ಸುತ್ತೆ, ಬಟ್ ರಿಯಾಲಿಟಿಲಿ ಅದೇ ತಾನೇ ನಾನು. ನಾಳೆ ಅಲ್ಸೆ ನೋ ಯು ಆಲ್ಸೋ ಹ್ಯಾವ್ ಟು ಲುಕ್ ಆಫ್ಟರ್. ಆ ಥರ ಬದಲಾಗ್ತೀನಿ ಇರಬಹುದು ನಾನು. ಆವಾಗ ಮೇ ಬಿ ಐ ಥಾಟ್, ಆ್ಯಂಡ್ ದೆನ್ ಯು ಆರ್ ನಾಟ್ ಸಪೋಸ್ ಟು ರಿವೀಲ್ ಯುವರ್ ಇದು, ಬಿಕಾಸ್ ಇಟ್ ವಾಸ್ ನಾಟ್ ಅ ಪ್ರಾಪರ್ ಮ್ಯಾರೇಜು ಆ ಥರದ್ದಲ್ಲ. ಈ ಥರದ್ದು ಇದಕ್ಕೋಸ್ಕರ ನನ್ನ ಮಗುಗೋಸ್ಕರ ನನ್ನ ಸಂಬಂಧಗಳನ್ನ ಮಾಡ್ಕೊಂಡಿರುವಂಥದ್ದು, ಅದನ್ನು ನಾನು ರಿವೀಲ್ ಮಾಡೋಕ್ಕಾಗಲ್ಲ. ಅದು ಐ ಥಾಟ್ ದಟ್ ಬಿಕಮ್ಸ್ ಮೋರ್ ಕಾಂಪ್ಲಿಕೇಟೆಡ್. ಅದು ಯಾರಿಗೂ ರಿವೀಲ್ ಮಾಡೋಕ್ಕಾಗಲ್ಲ. ಈಗ ಮಕ್ಳಿಗೆ ನಾನು ಹೇಳೋಕ್ಕಾಗಲ್ಲ. ಅಕಸ್ಮಾತ್ ಹೇಳಿದ್ರು ಅದನ್ನು ಡಿಸ್ಕ್ರೀಟಾಗಿ ಇಡಿ ಅಂದರೆ ಐ ಥಿಂಕ್ ದಟ್ ಇಸ್ ಗೋನ್ ಬಿ ನೀವು ಹೇಳಿದ್ರಲ್ಲ ಇದಕ್ಕಿಂತ ದೊಡ್ಡ ಬರ್ಡನ್ ಆಗುತ್ತೆ ಮಕ್ಳಿಗೆ ಅದು. ಹಾಂ, ಈ ಜವಾಬ್ದಾರಿ ಬೇರೆ. ಅಪ್ಪನ ಪ್ರೀತಿ ಕೊಡಬಾರ್ದಾ, ಅಪ್ಪನ ಪ್ರೀತಿ ಬೇಕೋ ಬೇಡವೋ ಅನ್ನೋದು ಬೇರೆ. ಆದರೆ ನಾನು ಈ ಥರದ್ದು ಏನಾದರೂ ಮಾಡಿ ನಾನು ಆ ಒಂದು ಬರ್ಡನ್ ಅವ್ರ ತಲೆ ಮೇಲೆ ಹಾಕ್ಬಿಟ್ಟೆ ಅಂದರೆ ಐ ಥಿಂಕ್ ದಟ್ ವಿಲ್ ಚೇಂಜ್ ದರ್ ಪರ್ಸನಾಲಿಟಿ. ಎಸ್ ಭಾವನಾ ಮೇಡಮ್, ನೀವು ಆರ್ಟಿಸ್ಟು, ಸೊ ಕಂಟಿನ್ಯೂ ಮಾಡ್ತೀರಾ ನಿಮ್ಮ ಆರ್ಟ್ ಫೀಲ್ಡು? ಯಾಕಂದರೆ ಅಫ್ಕೋರ್ಸ್ ಈಗ ನಿಮ್ಮ ಜವಾಬ್ದಾರಿಗಳು ಬೇರೆ ಆಗುತ್ತೆ. ಮುಂಚೆ ನೀವೇ ಹೇಳಿದ ಹಾಗೆ ಅಪ್ಪಾಜಿ ಎಲ್ಲ ಹೇಳ್ತಾ ಇದ್ರು, ತುಂಬ ಬಿಂದಾಸ್ ಆಗಿರ್ತಾ ಇದ್ರಿ. ಎಲ್ಲಿಗೆ ಹೋಗ್ಬೇಕಾ, ಯಾವ ಟೈಮಿಗೆ ಹೋಗ್ಬೇಕಾ ನೀವು ಹೋಗ್ತಾ ಇದ್ರಿ, ಬರ್ತಾ ಇದ್ರಿ. ಶೂಟ ಯಾವ ಟೈಮ್ ಇರಲಿ ಅಥವಾ ಯಾವುದೇ ಸ್ಕೆಡ್ಯೂಲ್ಸ್ ಇರಲಿ ನೀವು ಮಾಡ್ತಾ ಇರಲಿಲ್ಲ. ಬಟ್ ಈಗ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಲಿಮಿಟೇಷನ್ ಆಗಬಹುದೇನೋ, ಸ್ವಲ್ಪ ವರ್ಷ ಅಂತ ಅನ್ಸುತ್ತೆ. ನಾಟ್ ಫಾರ್ ಲಾಂಗರ್ ಟೈಮ್. ಒಂದು 2-3 ವರ್ಷ ಹೆಚ್ಚು ಲಿಮಿಟೇಷನ್ ಇರಬಹುದು ಅಂತ ಅನ್ಸುತ್ತೆ. ಬಟ್ ಅಷ್ಟರ ಮಟ್ಟಿಗೆ ನನಗೀಗೇನು ಸದ್ಯಕ್ಕೆ ಸಿನಿಮಾ ಸ್ಕ್ರಿಪ್ಟ್ಗಳು ಅಷ್ಟೇನು ಬರ್ತಿಲ್ಲ. ಆದರೆ ನಾವೇ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೀವಿ, ನಿರ್ಮಾಣ ಮಾಡಬೇಕು ಅಂತಲೂ ಇದೆ. ಬಟ್ ಇವಾಗ ಸಿನಾರಿಯೋ ಇಸ್ ಲಿಟ್ಲ್ ಸ್ವಲ್ಪ ಕಷ್ಟ ಇರೋದ್ರಿಂದ ಮಾರ್ಕೆಟೆಲ್ಲ ಕಷ್ಟ ಇದೆ ಅಂತ ಹೇಳಿಬಿಟ್ಟು ವಿ ಆರ್ ಜಸ್ಟ್ ವೆಯ್ಟಿಂಗ್. ಅದು ಬಿಟ್ಟರೆ ಒಳ್ಳೆ ಸ್ಕ್ರಿಪ್ಟ್ ಬಂತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಐ ಥಿಂಕ್ ಆಕ್ಸೆಪ್ಟ್ ಮಾಡಿಬಿಡ್ತೀನಿ. ಹಂಗಂತ ಅಂದರೆ ಈ ಕಡೆ ಕಾಳಜಿ ಇಲ್ಲ, ಪ್ರೀತಿ ಇಲ್ಲ ಅದೆಲ್ಲ ಅಂತ ಅಲ್ಲ. ಲೆಟ್ಸ್ ಸಿ, ಐ ಶುಡ್ ಬಿ ಏಬಲ್ ಟು ಮ್ಯಾನೇಜ್ ಇಟ್ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ನನಗೆ. ಆಮೇಲೆ ಯಾವುದನ್ನು ಬಿಡೋಕ್ಕಾಗಲ್ಲ. ಈಗ ರಾಜಕೀಯ ಯಾವುದೇ, ಯಾಕಂದರೆ ಅವಕಾಶಗಳು ದಿನ ಬರಲ್ಲ ಅಲ್ಲ ರೆಹಮಾನ್ ಅವರೇ. ಇದು ರಾಜಕೀಯ ಆಗಲಿ, ಸಿನಿಮಾ ಆಗಲಿ, ಇವೆಲ್ಲ ಒಂಥರ ದಿನನಿತ್ಯದ ದಿನಚರಿಗಳಲ್ಲ. ಇದು ನಾಟ್ ದಟ್ ಇಟ್ಸ್ ಅ ರುಟೀನ್. ನಾನು ದಿನ ಹೋಗ್ತಾ ಇದ್ದೀನಿ ಹಾಸ್ಪಿಟಲ್ಗೋ ಬ್ಯಾಂಕಿಗೋ ಹೋಗ್ತೀನಿ, ಬಂದೆ, ಆಮೇಲೆ ಒಂದು 6 ತಿಂಗಳಾದ್ಮೇಲೆ ಹೆಂಗಾದ್ರೂ ಐ ಕ್ಯಾನ್ ಟೇಕ್ ದ ಜಾಬ್ ಅಗೇನ್, ಆ ಥರ ಅಲ್ಲ. ನನಗೆ ಈಗ ಒಂದು ಅವಕಾಶ ಬಂದಿದ್ದು ನನಗೆ ಬಿಟ್ಟರೆ ಮತ್ತೆ ಪುನಃ ಬರತ್ತೋ ಇಲ್ಲೋ ಅನ್ನೋದೇ ಗೊತ್ತಿಲ್ಲ. ಆ್ಯಂಡ್ ಸ್ಪೆಷಲಿ ಸ್ಕ್ರಿಪ್ಟ್ ಅಂತ ಬರುವಾಗ, ಸ್ಕ್ರಿಪ್ಟ್ ಇಸ್ ಸಮಥಿಂಗ್, ಅದು ನಮ್ಗೆ ಸೂಟಬಲ್ ಆಗಿ ಬರೋದೇ ಜೀವನದಲ್ಲಿ ಎಷ್ಟೋ ಒಂದು 10 ಸಿನಿಮಾ ಮಾಡಿದ್ರು ಏನೋ ಒಂದು ಸ್ಕ್ರಿಪ್ಟ್ ದಟ್ ನಮ್ಗೆ ಅನ್ಸೋದು ದಟ್ ಐ ಕ್ಯಾನ್ ಫಿಟ್ ಇನ್ ಟು ಇಟ್ ಅಂತ ಅನ್ಸೋದು. ಎಲ್ಲ ಪಾತ್ರಗಳನ್ನು ಮಾಡಬೇಕು ಅನ್ನೋದು ನಮಗಿರುತ್ತೆ, ಪಾತ್ರ ನಿರ್ವಹಿಸ್ತೀವಿ ಅನ್ನೋದು ಅದಿರುತ್ತೆ, ಒಂದು ಪ್ರೊಫೆಷ್ನಲ್ ಇರುತ್ತೆ, ಮತ್ತು ಇಷ್ಟು ಅನುಭವ ಇರುತ್ತೆ, ಅದಿರುತ್ತೆ. ಬಟ್ ಸಮಥಿಂಗ್ ಸಮ್ವೇರ್ ದಟ್ ಯು ಫಿಟ್ ಇನ್ ಟು ಅಂತ ಇರುತ್ತಲ್ಲ, ಅದು ನಮ್ಗೊಂದು ಬರ್ಬೇಕು ನೋಡಿ ಇನ್ಸ್ಟಿಂಕ್ಟಲ್ಲಿ. ಅದು ತುಂಬ ರೇರ್ ಬರೋದು. ಆ ಥರದ್ದೇನಾದರೂ ಬಂದರೆ ಖಂಡಿತವಾಗ ಐ ಡೋಂಟ್ ಥಿಂಕ್ ದಟ್ ಐ ವಿಲ್ ಡಿನೈ ದಟ್. ಓಕೆ, ಸೊ ನೀವು ಮಾಡಿರುವಂಥ ಇಷ್ಟು ಸಿನಿಮಾಗಳಲ್ಲಿ ಯಾವತ್ತಾದರೂ ಅದು ನಿಮಗೆ ಅನಿಸಿರುವಂಥದ್ದು, ಎಸ್ ಈ ಪಾತ್ರ ನನಗೋಸ್ಕರನೇ ಮಾಡಿರೋದು, ಅಥವಾ ನಾನು ಇದೇ ಪಾತ್ರಕ್ಕೋಸ್ಕರ ಟೇಲರ್ ಮೇಡ್ ಅಂತ ಹೇಳಿ ಅನಿಸಿದ್ದು? ನನಗೆ ವಿಮುಕ್ತಿ ಅನ್ನಿಸ್ತು ಆ ಥರ, ಶೇಷಾದ್ರಿ ಅವ್ರದ್ದು. ಇನ್ಫ್ಯಾಕ್ಟ್ ನಾನು ಇನ್ನೂ ಎಕ್ಸ್ಪ್ಲೋರ್ ಮಾಡ್ಬೋದಿತ್ತು ಅನಿಸ್ಬಿಟ್ಟಿತ್ತು ಆ ಕ್ಯಾರೆಕ್ಟರ್ ಮಾಡುವಾಗ. ಬರ್ಗೂರ್ ಸರ್ ಅವ್ರು ನನಗೆ ಕೊಟ್ಟಿರೋದೇ ಎಲ್ಲ ಗ್ರಾಮೀಣ ಪಾತ್ರ ಕೊಟ್ಟಿದ್ದಾರೆ. ಐ ಥಿಂಕ್ ದಟ್ ಈಸ್ ಹಿಸ್ ಕಾನ್ಫಿಡೆನ್ಸ್ ಇನ್ ಮೀ. ನನಗೆ ಅಂದ್ಕೊಂಡಿರಲಿಲ್ಲ ನನ್ನ ಗ್ರಾಮೀಣ ಪಾತ್ರನ ನಿರ್ವಹಿಸಬಲ್ಲೆ ಅಂತ, ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಅನ್ಲೆಸ್ ಅಂಟಿಲ್ ಸರ್ ಹೇಳಿ ಅವರ ಸಿನಿಮಾಗಳಿಗೆ ನನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕ ನನಗೆ ಯಾವತ್ತು. ಆಮೇಲೆ ಈ ಮುಂಚೆಯಿಂದನೂ ಏನಾಯ್ತು ಅಂದರೆ ಸ್ವಲ್ಪ ಫೇರ್ ಸ್ಕಿನ್ನು ಅಂತೆಲ್ಲ ಹೇಳಿಬಿಟ್ಟು ಯಾವಾಗ ನನಗೆ ಯಾವುದು ಗ್ರಾಮೀಣ ಪಾತ್ರನೇ ಹಳ್ಳಿ ಕಮರ್ಷಿಯಲ್ ಸಿನಿಮಾದಲ್ಲೂ ಬರಲಿಲ್ಲ ನನಗೆ. ಓನ್ಲಿ ಬಿಕಾಸ್ ಆಫ್ ಬರ್ಗೂರ್ ಸರ್. ದಟ್ ವಾಸ್ ಹಿಸ್ ಆರ್ಗ್ಯುಮೆಂಟ್ ಆಲ್ಸೋ. ಹಳ್ಳಿ ಹುಡುಗಿ ಯಾಕೆ ಬೆಳ್ಳಗಿರಬಾರ್ದು, ಹಳ್ಳಿಲೆಲ್ಲ ಇದ್ದಾರೆ ಅಂತ. ದಟ್ ವಾಸ್ ಹಿಸ್ ಆರ್ಗ್ಯುಮೆಂಟ್. ಅಫ್ಕೋರ್ಸ್ ಕವಿತಾ ದೇವೇರಿ ಮಾಡಿದಾಗ ಬೇರೆ ಥರ ಆಯಿತು. ಆದರೆ ಬಟ್ ಹಳ್ಳಿ ಗ್ರಾಮೀಣ ನಾನು ಅಂದ್ಕೊಂಡೇ ಇರಲಿಲ್ಲ. ಯಾಕಂದರೆ ನನಗೆ ಅಷ್ಟೊಂದು ಆ ಡೈಲೆಕ್ಟ್ ಆಗಲಿ ಭಾಷೆ ಆಗಲಿ ಅಂತ ನಂದು ರೂಢಿ ಇಲ್ಲ.
ಬಟ್ ಇವಾಗ ಲೆಟ್ಸ್ ಸೇ ಇಫ್ ಇಟ್ ಇಸ್ ಸಮಥಿಂಗ್ ಲೈಕ್ ನಮ್ಮದೇ ಮಲೆನಾಡು ರೀಜನ್ ಅಂದರೆ ವೆರೆವರ್ ವಿ ಆರ್ ಬಾರ್ನ್, ಯಾವ ನೇಟಿವ್ ಅವ್ರು ಇರ್ತೀವಿ, ಏನು ಭಾಷೆ ಇರುತ್ತೆ ಅದು ಬಂತು ಅಂದರೆ ಯು ಥಿಂಕ್ ದಟ್ ಯು ಫಿಟ್ ಇನ್ ಟು ಇಟ್. ಯಾಕಂದ್ರೆ ದಟ್ಸ್ ಅಸ್ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಪಾತ್ರನ ನೋಡೋದೇ ಬೇರೆ ಥರ ಆಗುತ್ತೆ ಅನ್ಸುತ್ತೆ. ಇಟ್ಸ್ ಸಮಥಿಂಗ್ ಐ ಥಿಂಕ್ ಇಟ್ಸ್ ಆಲ್ ಅಬೌಟ್ ಡೈರೆಕ್ಟರ್ ಐ ಥಿಂಕ್ ರಿಯಲಿ. ಆಫ್ ಕೋರ್ಸ್ ಹೌದು. ಸೊ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದಾಗ ಅವಾಗೆಲ್ಲವೂ ಕೂಡ ಅದ್ರಲ್ಲೂ ನಾನು ನಂಬರ್ 1 ಅಲ್ಲಿ ನೋಡಿದಾಗ ಫುಲ್ ಶಾಕು. ಭಾವನವರು ಏನು ಹಿಂಗೆಲ್ಲ ಬೈತಾ ಇದಾರಲ್ಲ ಅಂತೇಳಿ, ಭಾವನವ್ರು ಹೀಗೂ ಬೈಯೋದಕ್ಕೆ ಸಾಧ್ಯನಾ ಅಂತೇಳಿ ವಿ ವರ್ ಶಾಕ್ಡ್. ಸೊ ಹೌ ಯು ಫೀಲ್? ಪೊಲೀಸಿಂದ ಎಲ್ಲ ಐ ಆಮ್ ಕಾನ್ಫಿಡೆಂಟ್, ಅದೆಲ್ಲ ಏನು ತೊಂದರೆ ಇಲ್ಲ. ಗೀಲಿಸ್ ಅದೆಲ್ಲ ಏನು ತೊಂದರೆ ಇಲ್ಲ. ಇನ್ಫ್ಯಾಕ್ಟ್ ನಾನು ಎಷ್ಟೋ ಸತಿ ಡೆಲ್ಲಿಲೆಲ್ಲ ಹೋದಾಗೆ ಟ್ರ್ಯಾಕ್ ಸೂಟ್ ಹಾಕೊಂಡು ಜಾಗಿಂಗ್ ಎಲ್ಲ ಮಾಡ್ಬೇಕಾದ್ರೆ ಎಷ್ಟು ಸತಿ ನನಗೆ ಸರ್ಕಲಲ್ಲಿ ಪೊಲೀಸ್ ಸಲ್ಯೂಟ್ ಹೊಡೆದ್ಯಾರು ಗೊತ್ತಾ. ಹಟ್ಟ ಕಟ್ಟ ಮೇ ದಿಕ್ತಿ ಹೂँ वैसे भी. हाँ, ಸೊ ದೇ ಆಟೋಮ್ಯಾಟಿಕಲಿ ಥಿಂಕ್ ಐ ಆಮ್ ಅಂತ ಅನ್ಕೊಂಡ್ಬಿಡ್ತಾರಲ್ಲ ಹೋದಾಗ, ಪೊಲೀಸ್ ಅಂತ ಅನ್ಕೊಳ್ತಾರೆ. ಪೊಲೀಸ್ ಮತ್ತು ಅರ್ಬನ್ ಕ್ಯಾರೆಕ್ಟರ್ಸ್ ಮಾಡೋದ್ರಲ್ಲಿ ಕಾಂಪ್ಲಿಕೇಶನ್ ಅನ್ಸಲ್ಲ, ಯಾಕಂದ್ರೆ ಯು ಆರ್ ಎಕ್ಸ್ಪೋಸ್ ಟು ಇಟ್. ವಾಟ್ ವಿ ಆರ್ ನಾಟ್ ಎಕ್ಸ್ಪೋಸ್ ಟು ಆ ಕ್ಯಾರೆಕ್ಟರ್ನ ಮಾಡುವಾಗ ಚಾಲೆಂಜಿಂಗ್ ಅನ್ಸುತ್ತೆ. ಬಟ್ ನೀವು ಸಿನಿಮಾ ಫೀಲ್ಡಿಗೆ ಬರೋದು ಇಟ್ಸ್ ಯುವರ್ ಆಬ್ವಿಯಸ್ ಚಾಯ್ಸ್ ಆಗಿದೆ ಆಗುಂಬೆಯಿಂದ. ಸೊ ಈ ಫೀಲ್ಡಿಗೆ ಮನೇಲಿ ಯಾರಾದರೂ? ಇಲ್ಲ ಇಲ್ಲ, ನಮ್ಮ ಮನೇಲಿ ಯಾರೂ ಇಲ್ಲ. ನಂದಿನಿ ಬಿಕಮ್ ಭಾವನಾ ಹೇಗೆ? ನಂದಿನಿಯಿಂದ ಭಾವನಾ ಆಬ್ವಿಯಸ್ ಚಾಯ್ಸ್ ಎಲ್ಲ ಏನೂ ಇಲ್ಲ. ಕಲೆಯಲ್ಲಿದ್ದಾರೆ. ನನ್ನ ಅಪ್ಪನೂ ಇದ್ರು, ನನ್ನ ಅಮ್ಮನ ಅಪ್ಪನೂ. ಅವ್ರ ಕಡೆ ಯಕ್ಷಗಾನ, ಇವ್ರ ಕಡೆ ನಾಟಕಗಳು ಮಾಡೋದು, ಈ ಥರದ್ದೆಲ್ಲ ಒಂದು ಹುಚ್ಚಿತ್ತು. ನಮ್ಮಪ್ಪಂಗೆ ತುಂಬ ಹುಚ್ಚಿದೆ. ಅವರು ಮಾಡ್ತಾಯಿದ್ರು, ಸ್ವಲ್ಪ ನಾಟಕಗಳೆಲ್ಲ ಮಾಡ್ತಾಯಿದ್ರು, ಆ ಥರದ್ದು ಹುಚ್ಚಿತ್ತು. ಬಿಟ್ಟರೆ ಅಂದರೆ ಫುಲ್ ಫ್ಲೆಡ್ಜ್ ಆಗಿ ಯಾರಾದರೂ ಇರೋದು, ಸ್ಪೆಷಲಿ ಸಿನಿಮಾದಲ್ಲಿ ಅಲ್ಲ. ನಾವು ನೋಡ್ತಿರೋದೇ ಈಗ ಸೌತ್ ಕೆನರಾದಿಂದ ಬರ್ತಿರೋರು ಇವರೆಲ್ಲ ಈಗ ಆ್ಯಕ್ಟಿಂಗಿಗೆ ಅಂತ ಬರ್ತಾ ಇರೋರು. ಅಂದರೆ ಈಗ 2 ಟೈರ್ ಸಿಟೀಸಿಂದ ಕರ್ನಾಟಕದಲ್ಲಿ ಇಟ್ಸ್ ಓನ್ಲಿ ನಾವು ಅಲ್ಲ ಅವರೇ. ಈಗ ಒಂದು 10 ವರ್ಷದಲ್ಲಿ ಇತ್ತೀಚೆಗೆ ಬಿಟ್ಟರೆ ಅದಕ್ಕೂ ಮೊದಲು ಎಲ್ಲಿ ಅಂದರೆ ಎಕ್ಸ್ಪೋಜರೇ ಇರಲ್ಲ ಅಲ್ಲ, ನಾವು ನೋಡೇ ಇರಲ್ಲ, ಶೂಟಿಂಗೇ ನೋಡಿರಲ್ಲ, ನಮಗೇನು ಗೊತ್ತೇ ಇರಲ್ಲ. ವೆರಿ ರೇರ್ಲಿ ದಟ್ 2 ಟೈರ್ ಸಿಟಿಯಲ್ಲಿ ಬೆಳೆದಿರೋ ಅಂಥವ್ರು, ಟೌನಲ್ಲಿ ಬೆಳೆದಿರೋ ಅಂಥವ್ರು ಮೇನ್ ಸ್ಟ್ರೀಮಿಗೆ ಬಂದು ಸಿನಿಮಾಗೆ ಬರೋದು ಅಷ್ಟು ಕಾಣಿಸ್ತಾ ಇರಲಿಲ್ಲ. ಬಟ್ ಇಟ್ ವಾಸ್ ನಾಟ್ ಅಂದರೆ ಚಾಯ್ಸ್ ಅಂತ ಏನು ಬಂದಿಲ್ಲ. ನಾನು ಚಾಯ್ಸ್ಗಿಂತ ಹೆಚ್ಚಾಗಿ ಅವಕಾಶ ಬಂದುಬಿಡ್ತು ಮುಂಚೆನೇ. ಆ ಅವಕಾಶ ಬಂದ ಮೇಲೆ ಒಂದು ಸ್ವಲ್ಪ ಯಾವಾಗ ನನಗೆ ಎಕ್ಸ್ಪ್ಲೋರ್ ಮಾಡಿದ್ನೋ 1-2 ಸಿನಿಮಾ. ಮೊದಲು ತುಳು ಸಿನಿಮಾ ಮಾಡಿದೆ. ತುಳು ಸಿನಿಮಾ ಮಾಡಿ ಮಾರಿಬಲೆ ಆದಮೇಲೆ ಐ ಥಾಟ್ ಇದೊಂದೇ ಸಿನಿಮಾ ಅಂತಲೇ ನಮ್ಮ ಮನೇಲೆಲ್ಲ ಅಂದ್ಕೊಂಡಿದ್ದು ನಾವು. ಸಾಕು. ಹೌ ಇಟ್ ಹ್ಯಾಪನ್? ಹೇಗೆ ಅದು ಆಫರ್? ಅದು ಯಾಕಂದರೆ ಅವ್ರ ಊರ ಕಡೆಯವರೇ ಇದ್ದರು, ಡೈರೆಕ್ಟರ್ ಕೃಷ್ಣಪ್ಪ ಉಪ್ಪೂರ್ ಅಂತ ಹೇಳಿ. ಆ್ಯಂಡ್ ಹಿ ನ್ಯೂ ಆಸ್ ಅಂದರೆ ನನ್ನ ಇನ್ನೊಬ್ಬರು ಚಿಕ್ಕಪ್ಪನ ಮದುವೆಗೆ ಹಿ ಹ್ಯಾಡ್ ಕಮ್. ಅಲ್ಲಿ ನೋಡಿದ್ದು ನನ್ನನ್ನು. ಅಲ್ಲಿ ನೋಡಿ ಅಲ್ಲಿ ಲೋಕಲ್ ಹುಡುಗರೆಲ್ಲ ಒಂದಷ್ಟು ಜನ ಡಾನ್ಸಿಂಗ್ ಗ್ರೂಪ್ ಎಲ್ಲ ಇತ್ತು ಅವಾಗೆಲ್ಲ. ಅದೆಲ್ಲ ಜೋರಲ್ಲ ಅದು ಡಾನ್ಸಿಂಗ್ ಗ್ರೂಪ್ ಎಲ್ಲ. ಇಟ್ ವಾಸ್ ಹ್ಯಾಪ್ನಿಂಗ್. ಆ್ಯಂಡ್ ಐ ನ್ಯೂ ಮೆನಿ ಡಾನ್ಸಿಂಗ್ ಗ್ರೂಪ್ಸ್ ಇನ್ ಸೌತ್ ಕೆನರಾ ಆ ಟೈಮಲ್ಲಿ. ಆ ಹುಡುಗರಿಗೆಲ್ಲ ನಮ್ಮ ಮನೆಗೆ ದಾವಣಗೆರೆಗೆಲ್ಲ ಬಂದಿದ್ದು, ಉಳ್ಕೊಂಡಿದ್ದು, ಹೋಗೋದು ಅದೆಲ್ಲ ಆಗುತ್ತಲ್ಲ. ಏನೋ ವೆನ್ ಯೂರ್ ಇನ್ ಟೀನ್ಸಲ್ಲೆಲ್ಲ ಇರ್ಬೇಕಾರೆ ಯು ಗೆಟ್ ಫ್ರೆಂಡ್ಸ್ ಫ್ರಮ್ ಎವ್ರಿವೇರ್. ಅದಕ್ಕೇನು ಕಾರಣನೇ ಇರಲ್ಲ. ಅವ್ರು ಇವಾಗ ನಮ್ಗೆ ಯಾರು ಅಂತಲೂ ಗೊತ್ತಿರಲ್ಲ, ಆ ಥರ ಆಗಿಬಿಟ್ಟಿದೆ. ಸೊ ಅವರಿಗೆಲ್ಲ ಆಮೇಲೆ ಇವ್ರು ಕೇಳಿ ಕೃಷ್ಣಪ್ಪ ಉಪ್ಪೂರ್ ಇವಳು ಯಾರು ಅಂತೆಲ್ಲ ಹೇಳಿದಾಗ ಹಿ ಕೇಮ್ ಟು ನೋ ನಾನು ಈ ಥರ ಡಾನ್ಸ್ ಕಲ್ತೀನಿ ಅಂತೆಲ್ಲ ಮದುವೆಯಲ್ಲೇ ಅಲ್ಲೇ ನೋಡಿಬಿಟ್ಟು ದೆನ್ ಹಿ ಕೇಮ್ ಆ್ಯಂಡ್ ಅಪ್ರೋಚ್. ಅದಾದಮೇಲೆ ಹರಿಣಿ ಮದನ್ ಅವ್ರು ಗೊತ್ತಲ್ಲ, ಹರಿಣಿ ಅಕ್ಕ ಆ್ಯಂಡ್ ಮದನ್ ಸರ್. ಸೊ ವಾಟ್ ದೇ ಡಿಡ್, ಅವ್ರು ತುಳು ಸಿನಿಮಾ ನಾನು ಮಾಡಿದಾಗ ದೇವದ ಕೊರಿಯೋಗ್ರಫರ್ ಆಯಿತಾ. ಮತ್ತು ಸ್ವಲ್ಪ ಈ ತುಳು ಅಂತ ಆಯಿತು. ಆಮೇಲೆ ನನ್ನನ್ನು ನೋಡಿದ್ರು. ಇನ್ಫ್ಯಾಕ್ಟ್ ದೇ ಸ್ಪ್ರೆಡ್ ದಿ ವರ್ಡ್ ಹಿಯರ್ ಇನ್ ಬ್ಯಾಂಗ್ಳೂರ್. ಮೆಂಟೋರ್ ಅಂತ ಹೇಳ್ಬೋದು ಆ್ಯಕ್ಚುಲಿ ಇವಾಗ ನೋಡ್ಬೇಕಂದ್ರೆ ನಾನು ಅವರನ್ನು. ಅವ್ರು ಸ್ಪ್ರೆಡ್ ಮಾಡಿದ್ದು. ನಮ್ಮ ಮಾಲಾಶ್ರೀ ಮ್ಯಾಮ್ ಅವರ, ರಾಮು ಅವರೆಲ್ಲ ಇದ್ರಲ್ಲ, ಅವ್ರಿಗೆಲ್ಲರಿಗೂ ಹೇಳಿದ್ದಿಲ್ಲ ಈ ಹುಡುಗಿ ತುಂಬ ಚೆನ್ನಾಗಿ ಮಾಡ್ತಾಳೆ, ಚುರುಕಿದಾಳೆ ಅಂತ. ಶೀ ಸ್ಟಾರ್ಟೆಡ್ ಟು ಸ್ಪ್ರೆಡ್ ದ ವರ್ಡ್ ಹಿಯರ್. ಅದನ್ನು ಕೇಳ್ಕೊಂಡು ಕೂಡ್ಲು ಸರ್. ಹಾಂ, ಅದಾದಮೇಲೆ ಇಟ್ ಬಿಕೇಮ್ ಮೈ ಚಾಯ್ಸ್. ಚಂದ್ರಮುಖಿ ಪ್ರಾಣಸಖಿ ಆದಮೇಲೆ ಐ ಡಿಸೈಡೆಡ್ ಇಟ್ಸ್ ಗೋಯಿಂಗ್ ಟು ಬಿ ಮೈ ಪ್ರೊಫೆಷನ್. I'm not going to quit or leave for anything. ಅಂದರೆ ನಾನು ಮದುವೆ ಆಗ್ತೀನೋ ಅಥವಾ ಅಫೇರಲ್ಲಿದ್ದೀನೋ ಏನೇ ಆದ್ರೂ ದಿಸ್ ಇಸ್ ಸಮಥಿಂಗ್ ಐ ವಿಲ್ ಬಿ ಹಂಗ್ ಆನ್ ಟು. ಸೊ ಹಿಂದಿ ಹೇಗಾಯಿತು? ಹಿಂದಿಗೆ ಹೋಗೋದು ಫ್ಯಾಮಿಲಿ, ಐ ಥಿಂಕ್ ಫ್ಯಾಮಿಲಿಯಲ್ಲಿ ಯು ಆ್ಯಕ್ಟೆಡ್ ಅಲ್ಲ ವಿತ್ ಅಕ್ಷಯ್ ಕುಮಾರ್. ಎಸ್. ಅಲ್ಲಿ ಏನಾಯ್ತು ಅಂದರೆ ಇಲ್ಲಿ ಒಂದು 2002-3 ಟೈಮಲ್ಲಿ ಮಾಡೆಲಿಂಗು ತುಂಬ ಚೆನ್ನಾಗಿ ಮಾಡ್ತಿದ್ದೆ. ಅರ್ನಿಂಗ್ ವಾಸ್ ನಾಟ್ ಅ ಪ್ರಾಬ್ಲಮ್.
ಬಟ್ ಅವಾಗ ಇಲ್ಲಿ ಕೆಲವೇ ಸಿನಿಮಾಗಳು ಬಂತು, ಒಂಥರ ಏನೋ ಒಂದು ವಿಭಿನ್ನ ಅಥವಾ ಎಕ್ಸ್ಪೆರಿಮೆಂಟಲ್ಲೋ ಏನೋ ಅನ್ನೋದು. ಹಾರ್ಡ್ಲಿ ಫ್ಯೂ ಪೀಪಲ್. ಆ್ಯಂಡ್ ಅದನ್ನು ಬಿಟ್ಟು ಮತ್ತು ಬೇರೆ ಎಲ್ಲ ನೋಡುವಾಗ ಸೇಮ್ ಕ್ಲಿಷೇಡ್ ಇದೇ ಆಗ್ತಾಯಿತ್ತು. ಹುಡುಗನಿಂದ ಹುಡುಗಿ ಹೋಗೋದು, ಐ ಲವ್ ಯು ಅನ್ನೋದು ಅದೇ ಆಗ್ತಾಯಿತ್ತು. ಆಮೇಲೆ ನಾನು ಐ ಹ್ಯಾಡ್ ಆಫರ್ಸ್ ಫ್ರಮ್ ಎಲ್ಲ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್. ಮಲಯಾಳಮಲ್ಲಿ ಮಾಡಬೇಕಾಗಿತ್ತು. ಆವಾಗ ನಾನು ತುಂಬ ಸ್ಕಿನ್ನಿ ಇದ್ದೀನಿ ಅಂತ ಮಲಯಾಳಮಲ್ಲಿ ಅವಾಗ ಸ್ಕಿನ್ನಿ ವಾಸ್ ನಾಟ್ ಎಟ್ ಆಲ್ ಅ ಟ್ರೆಂಡ್. ಸಾಧ್ಯನೇ ಇರಲಿಲ್ಲ. ಹರಿಹರನ್ ಅವರೇ ಕರೆದ್ಬಿಟ್ಟು ನೋ ಭಾವನಾ, ದೋ ಐ ಲೈಕ್ ಯು, ಐ ಕಾಂಟ್ ಟೇಕ್ ಯು ಅಂತ ಹೇಳಿದ್ರು. ಆಮೇಲೆ ತೆಲುಗು ತಮಿಳ್ ಮಾಡಿದೆ. ಬಟ್ ತೆಲುಗು ತಮಿಳ್ ಮಾಡಿದಾಗ ನನಗೆ ಕರ್ನಾಟಕದಲ್ಲಿ ಇದ್ದಷ್ಟು ಕಂಫರ್ಟಬಲ್ ಆಗಲಿಲ್ಲ. ಯಾಕಂದರೆ ಅಲ್ಲಿ ತುಂಬ ಅಂದರೆ ತುಂಬ ಪುರುಷ ಪ್ರಧಾನ ಸಮಾಜ. ಆ ತೆಲುಗು ಇಂಡಸ್ಟ್ರಿ ಇಸ್ ಟೂ ಮಚ್ ಆಫ್ ಅ ಮೇಲ್ ಡಾಮಿನೇಟೆಡ್, ಕಂಪ್ಲೀಟ್ಲಿ ಡಾಮಿನೇಟೆಡ್. ಅಂದರೆ ಎಲ್ಲ ಒಂದು ಅಂದರೆ ಡೈರೆಕ್ಟರ್ ಇಸ್ ಆಲ್ಸೋ ನಾಟ್ ಬಿಗ್ ಥಿಂಗ್. ಹೀರೋ ಇದ್ರದ್ದು ತುಂಬ ಜಾಸ್ತಿ ಅಲ್ಲ. ನಮ್ಮಲ್ಲ ಅದು ಇರಲಿಲ್ಲ ಅಲ್ಲ, ಹೀರೋ ಇದು ಮಾಡೋದು ಅಷ್ಟು ಕಲ್ಚರ್ ಇಲ್ಲ. ತಮಿಳಲ್ಲಿ ಮತ್ತು ತೆಲುಗಲ್ಲಿ ನಾವು ಮಾಡೋ ಅಷ್ಟು ಹೀರೋನ ಆರಾಧಿಸೋವಂಥದ್ದು ಇಲ್ಲಿಲ್ಲ. ಇಲ್ಲಿ ಕಾಮನ್ ರಾಜ್ಕುಮಾರ್ ಸರ್ ಇರ್ತಾಯಿದ್ರು. ಈ ಲೋಕಾರೂಢಿಯಲ್ಲಿ ಮತ್ತು ನಾರ್ಮಲಾಗಿ ಹೇಗಿರ್ಬೇಕು ಹಾಗೆ ಊಟ ಮಾಡ್ತಾರೆ ನಮ್ಮ ಜೊತೆಗೆಲ್ಲ. ಇಟ್ಸ್ ಆಲ್ ಸೇಮ್. ಆಮೇಲೆ ಅವ್ರಿಗೇನು ಊಟ ಬರುತ್ತೋ ಅದೇ ನಮಗೂ ಊಟ ಬರುತ್ತೆ. ಇಲ್ಲಿ ಆ ಥರದ್ದು ವ್ಯತ್ಯಾಸಗಳು ಕಾಣಿಸ್ತಾ ಇರಲಿಲ್ಲ. ಬಟ್ ಅಲ್ಲಿ ಐ ಕುಡ್ ಸಿ ದಟ್ ತುಂಬ ಎವಿಡೆಂಟಾಗಿ. ಆಗ ಸ್ವಲ್ಪ ನಾ ಹೇಳಿದ್ನಲ್ಲ, ಏಜು ಹಾಗೆ ಇವಲ್ಲಿ ಡೂಡ್ ಆಗಿರ್ತೀವಾಗಲೇ. ಸೊ ಐ ವಾಂಟೆಡ್ ಓಪನ್ನೆಸ್. ದೆನ್ ಐ ಥಾಟ್ ವೈ ಡೋಂಟ್ ಐ ಗೋ ಟು ಬಾಂಬೆ. ಈಗ ಅಕಸ್ಮಾತ್ ಬಾಂಬೆಲಿ ನಾನು ಕ್ಲಿಕ್ ಆದರೆ ನೋಡಿ, ನಾವು ಬೆಂಗಳೂರಿಂದ ಹೋದರೆ ಕಮ್ಮಿ ನಮಗೆ ದುಡ್ಡು ಕೊಡ್ತಾರೆ ತೆಲುಗಲ್ಲಿ ತಮಿಳಲ್ಲಿ ಅಲ್ವಾ. ತಮಿಳು ತೆಲುಗು ಅವರು ಇಲ್ಲಿ ಬಂದಾಗ ನಾವು ಜಾಸ್ತಿ ದುಡ್ಡು ಕೊಡ್ತೀವಿ. ಮಲಯಾಳಂವರೆಗೂ ಕೊಟ್ವಿ ನಾವು ಜಾಸ್ತಿ ತುಂಬ ಜಾಸ್ತಿ ಕೊಟ್ಟಿದ್ದೀವಿ. ಇವತ್ತುವರೆಗೂ ಕನ್ನಡದ ಹುಡುಗಿಯರು ಯಾರೂ ಅಷ್ಟು ಸಂಭಾವನೆ ತೊಗೊಂಡ್ಲಿಲ್ಲ. ಅದು ಬಿಡಿ ಮಾಲಾಶ್ರೀ ದೀದಿ ಅವ್ರದ್ದು ಬಿಟ್ಟು. ಅದರ್ವೈಸ್ ನಾವು ಎಷ್ಟು ಮಲಯಾಳಮಿಂದ ಬಂದಂಥ ಶಿಲ್ಪಾ ಅವ್ರಿಗಿರಲಿ, ಮೀರಾ ಜಾಸ್ಮಿನ್ ಇರಲಿ, ಯಾರಿಗಾದರೂ ಕೊಟ್ಟಷ್ಟು ಸಂಭಾವನೆ ಇವತ್ತಿನವರೆಗೂ ಯಾವುದೇ ಕನ್ನಡದ ಹುಡುಗಿ ನಾವು ಪಡೀಲಿಲ್ಲ. ಪ್ರೇಮಾದಿ ಆಗಲಿ ನಾನಾಗಲಿ ಯಾರೂ ತೊಗೊಂಡಿಲ್ಲ ನಾವು, ಆಯಿತಾ. ಬಟ್ ಇಲ್ಲಿಂದ ನಾವು ಹೋದರೆ ತೆಲುಗು ಮತ್ತು ತಮಿಳಲ್ಲಿ ಇಟ್ ಇಸ್ ಲಾಟ್ ಲೆಸ್, ಸಂಭಾವನೆ ಕಮ್ಮಿ ಇದೆ. ಆದರೆ ಬಾಂಬೆಯಿಂದ ಅವ್ರ ಹುಡುಗಿನ ಕರೆಸಿದ್ರೆ ಅವ್ರಿಗೆ ಜಾಸ್ತಿ ಇರುತ್ತೆ. ಆ್ಯಂಡ್ ಆಲ್ಸೋ ದೇ ಆರ್ ಗಿವಿಂಗ್ ಬೆಟರ್ ಫೆಸಿಲಿಟೀಸ್. ನನಗೆ ದೇ ನಾಟ್ ಗಿವಿಂಗ್ ಮೀ ಅ ಬೆಸ್ಟ್ ಆಫ್ ದ ಹೋಟೆಲ್. ನಾವು ಇಲ್ಲಿ ತೆಲುಗು ತಮಿಳವ್ರು ಬಂದಾಗ ವಿ ಆರ್ ಗಿವಿಂಗ್ ದೆಮ್ 5 ಸ್ಟಾರ್ ಹೋಟೆಲ್ಸ್. ಬಟ್ ಐ ವಾಸ್ ನಾಟ್ ಗಿವನ್ ಅ 5 ಸ್ಟಾರ್ ಹೋಟೆಲ್. ಯಾಕಂದ್ರೆ ನಾನು ಇಲ್ಲಿಂದ ಹೋದೆ ಅಲ್ಲಿಗೆ, ಆಯಿತಾ. ಆಮೇಲೆ ನಾನು ಇಲ್ಲೇನೋ ಅವಾರ್ಡ್ ತೊಗೊಂಡಿದ್ದೀನಿ, ಇಂಥ ಡೈರೆಕ್ಟರ್ ಹತ್ರ ಕೆಲಸ ಮಾಡಿದ್ದೀನಿ ಅಂದರೆ ಅದಕ್ಕೆ ಯಾವ ಮನ್ನಣೆ ಇಲ್ಲ ಅಲ್ಲಿ. ಇಟ್ ಡಸಂಟ್ ಮ್ಯಾಟರ್, ಅಲ್ಲಿ ಏನಿಲ್ಲ. ನಮ್ದೇನು ಮಾಡ್ತಿದ್ಯಮ್ಮ ಇಲ್ಲಿ ಪ್ರೂವ್ ಮಾಡು ಅಂತ ಹೇಳ್ತಾರೆ ಅಷ್ಟೇ ಅವರು. ನಾವು ಹಂಗಲ್ಲ. ಈಗ ಆಡೂರವ್ರ ಜೊತೆ ಕೆಲಸ ಮಾಡಿದಾರಾ, ಇನ್ಯಾರ ಹತ್ರ ಕೆಲಸ ಮಾಡಿದ್ದಾರೆ, ಹೆಂಗಿದೆ ಅದಕ್ಕೆ ಅಲ್ವಾ, ಅದಿರಲಿಲ್ಲ. ಸೊ ಐ ಥಾಟ್ ಲೆಟ್ ಮಿ ಜಸ್ಟ್ ಗೋ ಟು ಬಾಂಬೆ. ಇಲ್ಲೇ ಹೋಗ್ತೀನಂದ್ರೆ ಅಲ್ಲಿಗೆ ಹೋಗೋದೇನು ಕಷ್ಟ ಇದೆ ಅಂತ ಐ ವೆಂಟ್ ದೇರ್. ಐ ವಾಸ್ ಸಪೋಸ್ ಟು ಆ್ಯಕ್ಟ್ ಇನ್ ಗೋವಿಂದ ಅವ್ರ ಜೊತೆ ಮೊದಲನೇ ಸಿನಿಮಾ ಮಾಡಬೇಕಾಗಿತ್ತು ನಾನು. ವಿತ್ ಗೋವಿಂದ ಅವ್ರದ್ದೇ ಪ್ರೊಡಕ್ಷನ್ ಇರಬೇಕಾಗಿತ್ತು. ಅವ್ರ ಅಣ್ಣನೇ ಪ್ರೊಡ್ಯೂಸ್ ಮಾಡೋದು ಆ್ಯಂಡ್ ಅವ್ರದ್ದೇ ಡೈರೆಕ್ಷನ್, ಗೋವಿಂದ ಅವ್ರ ಅಣ್ಣನದೇ ಡೈರೆಕ್ಷನ್ ಆ್ಯಂಡ್ ಪ್ರೊಡಕ್ಷನ್ ಅಂತ ಇತ್ತು. ಅದಕ್ಕೆ ಆಡಿಷನ್ ಎಲ್ಲ ಆಗೋಯ್ತು. ಅದನ್ನು ಲಕ್ಷ್ಮೀನಾರಾಯಣ್ ಸರ್ ಅಂತ ಇದ್ರು ಕ್ಯಾಮ್ರಾಮ್ಯಾನ್. ಹಿ ವಾಸ್ ಅ ಕಾನ್ಸ್ಟೆಂಟ್ ಗೋವಿಂದ ಅವರ ಕ್ಯಾಮ್ರಾಮ್ಯಾನ್ ಆಗಿದ್ರು. ಆ್ಯಂಡ್ ಹಿ ವಾಸ್ ಫ್ರಮ್ ಸಾಗರ, ನಮ್ಮ ಕನ್ನಡದವರು. ಸೊ ಹಾಗಾಗಿತ್ತು. ಅದಾಗ ಗೋವಿಂದ ಅವರು ಅವಾಗ ಹಿ ಶಿಫ್ಟೆಡ್ ಟು ಪಾಲಿಟಿಕ್ಸ್, ಈ ಕಂಟೆಸ್ಟ್ ಮಾಡಿಬಿಟ್ರಲ್ಲ, ಆ ಮೂವಿ ಕ್ಯಾನ್ಸಲ್ ಆಗೋಯ್ತು. ಆಮೇಲೆ ಆ ಮೂವಿ ಕ್ಯಾನ್ಸಲ್ ಆದಮೇಲೆ ಇಲ್ಲಿ ನಮ್ಮ ಇನ್ನೊಬ್ಬರು ಕನ್ನಡದ ಪ್ರೊಡ್ಯೂಸರು, ಹಿ ಈಸ್ ನೋ ಮೋರ್ ನೌ, ಜಯರಾಜ್ ಅವ್ರಂತ ಹೇಳಿ, ಅವರಿಗೆ ಕೇಶುರಾಮ್ಸೆ ಅವ್ರು ತುಂಬ ಫ್ರೆಂಡ್. ಕೇಶುರಾಮ್ಸೆ ಆ್ಯಂಡ್ ಅವ್ರ ರಾಮ್ಸೆ ಬ್ರದರ್ಸ್. ದೆನ್ ಹಿ ಕಾಲ್ಡ್ ಮೀ ಅಪ್. ಹಿ ಸೆಡ್ ಕೇಶುರಾಮ್ಸೆ ಪಿಕ್ಚರ್ ಮಾಡ್ತಾ ಇದ್ದಾರೆ, ನೀನು ಹೋಗಿ ಮೀಟ್ ಆಗು, ನಾನು ಅವ್ರದ್ದು ರೆಫರೆನ್ಸ್ ಕೊಡ್ತೀನಿ ಅಂತ. ಬಟ್ ಐ ಹ್ಯಾಡ್ ಅ ಸೆಕ್ರೆಟ್ರಿ ಆಲ್ಸೋ. ಐಶ್ವರ್ಯ ರೈ ಅವ್ರ ಸೆಕ್ರೆಟ್ರಿನೇ ನನಗೂ ಸೆಕ್ರೆಟ್ರಿ ಇದ್ದಿದ್ದು. ಸೆಕ್ರೆಟ್ರಿ ಅಲ್ಲಿ ಬೇಕಲ್ಲ. ಐ ಹ್ಯಾಡ್ ಅ ಸೆಕ್ರೆಟ್ರಿ. ಆದರೆ ಈ ಫ್ಯಾಮಿಲಿ ಪಿಕ್ಚರು ಮತ್ತು ರಾಜ್ಕುಮಾರ್ ಸಂತೋಷಿ ಅವ್ರನ್ನ ಭೇಟಿಯಾಗಿ ನಾನು ಸೆಕ್ರೆಟ್ರಿ ಮೂಲಕ ಆಗಲಿಲ್ಲ. ಸೆಕ್ರೆಟ್ರಿ ಹ್ಯಾಡ್ ಸೆಂಟ್ ಮೀ ಟು ಎವ್ರಿ ಒನ್. ಮಹೇಶ್ ಭಟ್ ಅವ್ರ ಹತ್ರ ಹೋದೆ, ಇವ್ರ ಹತ್ರ ಹೋದೆ, ಯಾರದು
ಎಲ್ಲನೂ ಮೀಟ್ ಆಗಿಬಿಟ್ಟಿದ್ದೀನಿ ನಾನು ಇಂಡಸ್ಟ್ರಿ ಒಂದು ರೌಂಡ್ ಅಷ್ಟು ಆಯಿತು ಎಕ್ಸೆಪ್ಟ್ ಫಾರ್ ಸಲ್ಮಾನ್ ಖಾನ್ ಆ್ಯಂಡ್ ಶಾರುಖ್ ಖಾನ್ ಅವ್ರನ್ನ ಬಿಟ್ಟು ಇನ್ನು ಎಲ್ಲರದು ಹೋಗಿದೆ ರೌಂಡು ಅಷ್ಟು ಫಿಲ್ಮ್ ಸ್ಟುಡಿಯೋಸ್ ಎಲ್ಲ ಆಗೋಯ್ತು ಕತೆ ಬಟ್ ಅದು ಯಾವುದೋ ಅಷ್ಟೊಂದು ಇದಾಗಿರಲಿಲ್ಲ ಇನ್ಫ್ಯಾಕ್ಟ್ ನನಗೇನೋ ಆಮೇಲೆ ನನ್ನ ಫೋಟೋನ ಇವ್ರು ಕಬೀರಲ್ಲಿ ನೋಡಿದ್ರಂತೆ ದೆನ್ ಹೀ ವಾಂಟೆಡ್ ಮೀ ಫಾರ್ ಕಾಬೂಲ್ ಎಕ್ಸ್ಪ್ರೆಸ್ಸಿಗೆ ಅಷ್ಟರಲ್ಲಿ ಆ ಹುಡುಗ ಇಲ್ಲ ಓ ನಹಿ ಕರೆಗಿ ಓ ಅಭಿ ತೋ ರಾಜ್ಯ ಕಿ ಕರ್ ರಹಿ ತೋ ನಹಿ ಕರೆಗಿ ಆಪ್ಕಾ ಅಂತ ಹೇಳ್ಬಿಟ್ಟಿದ್ದಾನೆ ಅವನು ಹಾಂ ಕಬೀರ್ ಖಾನಿಗೆ ಅವ್ರ ಅಸಿಸ್ಟೆಂಟ್ ಹಿ ಹ್ಯಾಡ್ ಸೀನ್ ಮೈ ಫೋಟೋ ಆ್ಯಂಡ್ ಎವ್ರಿಥಿಂಗ್ ದಟ್ಸ್ ವಾಟ್ ದಿ ಮ್ಯಾಮ್ ಡೋಂಟ್ ಬ್ಲೇಮ್ ಮೀ ಲೇಟರ್ ಆನ್ ಮ್ಯಾಮ್ ದಿಸ್ ವಾಟ್ ಹ್ಯಾಪನ್ ಅಂತ ಇಟ್ಸ್ ಓಕೆ ಟೀಕೆ ಅಂತ ಬಟ್ ಕೇಶು ರಾಮ್ಸೆ ಅವ್ರನ್ನ ಜಯರಾಜ್ ಅವರು ಪರಿಚಯ ಮಾಡಿಸ್ಕೊಟ್ರು ಕೇಶು ರಾಮ್ಸೆ ಅವ್ರು ನನಗೆ ರಾಜ್ಕುಮಾರ್ ಸಂತೋಷಿ ಅವರಿಗೆ ಹಿ ಪುಟ್ ಮಿ ಆನ್ ಟು ಹಿಮ್ ಆ್ಯಂಡ್ ವೆನ್ ಐ ವೆಂಟ್ ಟು ರಾಜ್ಕುಮಾರ್ ಸಂತೋಷಿ ಜಿ ದೇ ವರ್ ಡೂಯಿಂಗ್ ಕಾಸ್ಟಿಂಗ್ ಫಾರ್ ಇನ್ಸಾನ್ ಅಂತ ಒಂದು ಸಿನಿಮಾ ಅಜಯ್ ದೇವ್ಗನ್ ಇಲ್ಲಿ ಖಡ್ಗಮ್ ಬಂದಿತ್ತು ನೋಡಿ ಖಡ್ಗಮ್ ರೀಮೇಕ್ ಮಾಡಿದ್ರು ಇನ್ಸಾನ್ ಅಂತ ಮಾಡಿದ್ರು ಅದನ್ನು ಪೂರ್ತಿ ಜವಾಬ್ದಾರಿ ರಾಜ್ಯನೇ ವಹಿಸ್ಕೊಂಡಿದ್ರು ರಾಜ್ಯಕ್ಕೆ ಇನ್ನೊಬ್ರು ಗೊತ್ತಿದ್ದವರು ತಮಿಳವರು ಅವರು ಡೈರೆಕ್ಟ್ ಮಾಡಿದ್ರು ಅದನ್ನು ಸುಭಾಷ್ ಅಂತ ಹೇಳಿ ಬಟ್ ಹಿ ವಾಸ್ ಡೂಯಿಂಗ್ ದಿ ಕಾಸ್ಟಿಂಗ್ ಪ್ರೊಡಕ್ಷನ್ ಇನ್ಚಾರ್ಜ್ ಎಲ್ಲ ರಾಜ್ಯನೇ ಮಾಡ್ತಾಯಿದ್ರು ಆ ಪಿಕ್ಚರ್ಗೆ ಇನ್ಸಾನ್ ಅವರು ಒಂದು ಇಷ್ಟೊಂದು ಫೋಟೋ ಇಟ್ಕೊಂಡ್ರು ಇಷ್ಟು ಹುಡುಗರು ಬಂದಿತ್ತು ನಾನು ಹೋಗ್ತಿದ್ದಂಗೆ ಯಾರ್ ತು ತೋ ಬಹುತ್ ಬ್ಯೂಟಿಫುಲ್ ಹೈ ಯಾರ್ ವಿ ಆರ್ ಗೋಯಿಂಗ್ ಅಹೆಡ್ ವಿತ್ ಯು ದಿಸ್ ನೋ ಸೆಕೆಂಡ್ ಥಾಟ್ಸ್ ಅಬೌಟ್ ಇಟ್ ಅಂತ ಇತನೇ ಫೋಟೋಸ್ ಮೇ ತು ಅಕೇಲಿ ಯು ಲುಕ್ ರಿಯಲಿ ಗುಡ್ ಆ್ಯಂಡ್ ವಿ ಆರ್ ರಿಯಲಿ ಇಂಪ್ರೆಸ್ಡ್ ಅಂತ ಹೇಳಿದ್ರು ಸರಿ ಅಂತ ಆಯಿತು ಇನ್ಸಾನಿಗಂತ ಆಮೇಲೆ ಕಾಸ್ಟ್ಯೂಮ್ ಅಂತೆಲ್ಲ ರೆಡಿ ಆಯಿತು ಅದರಲ್ಲಿ ಏನಾಯ್ತು ಅಂದರೆ ದೇ ವಾಂಟೆಡ್ ಒನ್ ಸಾಂಗ್ ಯಾಕಂದರೆ ಅದು ಸಿನಿಮಾ ಒಂದು ಸ್ವಲ್ಪ ಸ್ಲೋ ಆಗಿ ಬಂದಿದೆ ಆ ಥರದ್ದೇನೋ ಆಗಿತ್ತು ಸೊ ದಿ ವಾಂಟೆಡ್ ಸಮಥಿಂಗ್ ರಿಯಲಿ ಹಾಟ್ ಫ್ರೆಶ್ ಆ್ಯಂಡ್ ಹಾಟ್ ಆಗಿ ಒಂದಲ್ಲಿ ಅವರಿಗೆ ಸ್ವಲ್ಪ ಬೇಕಿತ್ತು ಅಲ್ಲಿ ಮಸಾಲೆ ಒಂದು ಹಾಕಬೇಕಾಗಿತ್ತು ಅಲ್ಲಿ ಹಿ ಸೆಡ್ ತು ಕಿತ್ನಾ ಕಂಫರ್ಟಬಲ್ ಬಿಕ್ನಿ ಮೇ ಕರ್ನೆ ಕೆ ಲಿಯೆ ಅಂತೆಲ್ಲ ಹೇಳಿದ್ರು ಆಮೇಲೆ ಕಿಸಿಂಗ್ ಕರೆಗಿ ಕ್ಯಾ ಅಂತೆಲ್ಲ ಕೇಳಿದ್ರು ಅವರಿಗೇನೋ ಹಿ ವಾಸ್ ಟು ಸೆನ್ಸಿಟಿವ್ ಟುವರ್ಡ್ಸ್ ಮೀ ಹಿ ರಿಯಲೈಸ್ಡ್ ಐ ಮೆ ನಾಟ್ ಬಿ ಸಿ ಐ ಆಮ್ ನಾಟ್ ಬೋಲ್ಡ್ ಎನಫ್ ಟು ವೇರ್ ಬಿಕಿನಿ ಅಂತ ಅಲ್ಲ ನನಗೇನು ಆಸೆ ಇತ್ತಪ್ಪ ಅಂತ ಹೇಳಿದ್ರೆ ಈಗ ಬಾಲಿವುಡಲ್ಲಿ ನಾನು ಫಸ್ಟ್ ಫಿಲ್ಮ್ ಹೋಗ್ತಿದ್ದೀನಂದರೆ ಮೊದಲನೇ ಸಿನಿಮಾನೇ ಹಂಗೆ ಮಾಡಿಬಿಟ್ರೆ ಆಮೇಲೆ ನನಗೆ ಎಲ್ಲ ಕ್ಯಾರೆಕ್ಟರು ಹಾಗೆ ಬರೋಕ್ಕೆ ಶುರುಬಿಡುತ್ತೆ ಎಲ್ಲ ಅದೇ ಬಂದುಬಿಡುತ್ತೆ ಅಂತ ಇನ್ಫ್ಯಾಕ್ಟ್ ನಂಗೆ ಬಂದಿದ್ದು ಆಮೇಲೆ ಅವೆಲ್ಲ ತುಂಬ ನೆಗೆಟಿವ್ ರೋಲ್ಸು ಸಾಂಗ್ಸಿಗಂತೂ ತುಂಬ ಬಂದುಬಿಡ್ತು ಅಲ್ಲಿ ಆಫರ್ಸು ಬಟ್ ಐ ಡಿಂಟ್ ವಾಂಟ್ ಟು ಡೂ ದಟ್ ಆಮೇಲೆ ಸರ್ಗೆ ಏನೂ ಹೇಳೋಕ್ಕೆ ಹೋಗಿಲ್ಲ ಹಿ ಕುಡ್ ರಿಯಲೈಸ್ ಅವರೇ ಅರ್ಥ ಮಾಡ್ಕೊಂಡ್ಬಿಟ್ಟು ಟೀಕೆ ಡೋಂಟ್ ವೆರಿ ಭಾವನಾ ಐ ಆಮ್ ಕಮಿಂಗ್ ಅಪ್ ವಿತ್ ಅನ್ ಅದರ್ ಸ್ಕ್ರಿಪ್ಟ್ ವೇರ್ ದಿಸ್ ಇಸ್ ಈ ಥರ ಇಬ್ಬರು ಹುಡುಗಿಯರ್ದಿದೆ ಯು ಕ್ಯಾನ್ ಪ್ಲೇ ದಿಸ್ ರೋಲ್ ದಟ್ಸ್ ವಾಟ್ ಐಲ್ ಸಜೆಸ್ಟ್ ಯು ಅಂತೆಲ್ಲ ಹೇಳಿ ದಟ್ಸ್ ಹೌ ಐ ಗಾಟ್ ಫ್ಯಾಮಿಲಿ ಈಸಿಯಾಗೆ ಆ್ಯಕ್ಚುಲಿ ಇಟ್ ವಾಸ್ ನಾಟ್ ಟು ಕಾಂಪ್ಲಿಕೇಟೆಡ್ ಬಟ್ ಬಾಂಬೆ ಅಪ್ರೋಚ್ ನಂಗೆ ತುಂಬ ಇಷ್ಟ ಆಯಿತು ಆ್ಯಸ್ ಅನ್ ಇಂಡಸ್ಟ್ರಿ ಆ್ಯಂಡ್ ಐ ಕುಡ್ ಸಿ ಹೌ ಅನ್ ಇಂಡಸ್ಟ್ರಿ ಕ್ಯಾನ್ ಬಿ ಮೆಚೋರಾಗಿ ಹೇಗೆ ಒಂದು ಹ್ಯಾಂಡಲ್ ಮಾಡುತ್ತೆ ಈ ಪ್ರೊಫೆಷನ್ನ ಅನ್ನೋದು ಬಾಂಬೆಯಲ್ಲಿ ನಿಜವಾಗ್ಲೂ ತಿಳ್ಕೊಳ್ಬೋದು ಆ ಮೆಚುರಿಟಿ ಇದೆ ಅಲ್ಲಿ ಇದಿಲ್ಲ ಏನದು ತಾರತಮ್ಯ ಇಲ್ಲ ಜೆಂಡರ್ ಬಯಾಸ್ಡ್ ಇಲ್ಲ ಅಲ್ಲಿ ಇಟ್ಸ್ ಬೋತ್ ಜೆಂಡರ್ಸ್ ಆರ್ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾರೆ ಆಮೇಲೆ ದೇ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಅಬೌಟ್ ದ ಥಿಂಗ್ಸ್ ಅಲ್ಲಿ ಯಾವುದ್ರ ಬಗ್ಗೆನೂ ಮುಚ್ಚುಮರೆ ಇಲ್ಲ ಮಾತುಗಳಲ್ಲಿ ಏನಿದೆಯೋ ಅದಿದೆ ನೇರವಾಗಿ ದಟ್ ಮೇಡ್ ಮಿ ಮೋರ್ ಕಂಫರ್ಟಬಲ್ ಓಕೆ ಬಟ್ ತುಂಬ ಕಂಟಿನ್ಯೂ ಮಾಡಲಿಲ್ಲ ಕಂಟಿನ್ಯೂ ಅಂದರೆ ಏನಾಯ್ತು ಅಂದರೆ ಆಮೇಲೆ ಕೇಶುರಾಮ್ಸೆ ಅವರು ಒಂದು 3 ಸಿನಿಮಾ ಇದು ಸೈನ್ ಮಾಡಿದ್ದೆ ನಾನು ಅವ್ರ ಜೊತೆ ಅಗ್ರಿಮೆಂಟಲ್ಲಿದ್ದೆ ಅದಾದಮೇಲೆ ರಾಜ್ಜಿ ಅವರು ಹಿ ಕಾಸ್ಟೆಡ್ ಮೀ ಇನ್ ಕಪಲ್ ಆಫ್ ಮೂವೀಸ್ ಆದರೆ ಅದು ಯಾವುದೂ ಟೇಕ್ ಆಫ್ ಆಗಲಿಲ್ಲ ಆಮೇಲೆ ಕೇಶುರಾಮ್ಸೆ ಅವರು ಪಾಸ್ಟ್ ಅವೇ ಸೊ ಹೌ ಕಮ್ ಇನ್ ಟು ದ ಪಾಲಿಟಿಕ್ಸ್ ಅದೇನೋ ಇಲ್ಲಿ ಬಂದೆ ನಾನು ಆಮೇಲೆ ಕರ್ನಾಟಕಕ್ಕೆ ಇತ್ತ ಯಾವತ್ತಾದ್ರೂ ನಾನು ರಾಜಕೀಯಕ್ಕೆ ಬರಬೇಕು ಇತ್ತ ಮನ್ಸಲ್ಲಿ ನಾನು ಬರ್ತೀನಿ ಅಂತ ಗೊತ್ತಿಲ್ಲ ಸ್ಕೂಲ್ ಡೇಸಲ್ಲಿ ಮಾನಿಟರ್ ಆಗಿ ಇವೆಲ್ಲ ಮಾಡೋದು ಅವೆಲ್ಲ ಇತ್ತ ಮಾನಿಟರ್ ಏನಿಲ್ಲ ಹರಟೆ ಈ ಥರ ಭಾಷಣ ಹೊಡಿತಿದ್ದೀನಿ ಆದರೆ ಯಾವಾಗ್ಲೂ ಆರ್ಗ್ಯುಮೆಂಟ್ ಇತ್ತು ತುಂಬ ಜಾಸ್ತಿ ಆರ್ಗ್ಯುಮೆಂಟಲ್ಲಿ ಪಾಲ್ಗೊಳ್ತಿದ್ದೆ ಡಿಬೇಟ್ಗಿಂತ ಹೆಚ್ಚಾಗಿ ಎಸ್ ಐ ವುಡ್ ಆರ್ಗ್ಯೂ ಅ ಲಾಟ್ ಬಟ್ ನಮ್ಮನೇಲಿ ಸ್ವಲ್ಪ ಪೊಲಿಟಿಕಲ್ ಅಟ್ಮಾಸ್ಫಿಯರ್ ಇತ್ತು ನಮ್ಮನೇಲಿ ನನ್ನ ತಂದೆಗೆ ತುಂಬ ಇಂಟ್ರೆಸ್ಟ್ ಇತ್ತು ಆಮೇಲೆ ನಮ್ಮ ಮನೆಗೆಲ್ಲ ಬರೋರು ಬೇರೆ ಬಟ್ not that I was keen but when the opportunity came I thought we should take up and explore ಅಂತ ಅನ್ನಿಸ್ತು ಬಟ್ ಭಯ ತುಂಬ ಆಯಿತು ಫಸ್ಟು ಪಾಲಿಟಿಕ್ಸಿಗೆ ಹೋಗ್ಬೇಕಾದ್ರೆ ಹೆಂಗಿರುತ್ತೆ ಯಾಕಂದ್ರೆ ನಾವು ಹೊರಗಿಂದ ನೋಡೋದೇ ಬೇರೆ ಅಲ್ಲ ಇಟ್ಸ್ ಆಲ್ ಅಬೌಟ್ ಸಿನಿಮಾ ಒಂಥರ ಬೇರೆ ಅದ್ರ ಬಗ್ಗೆ ಒಂದು ಭಯ ಇರುತ್ತೆ ಹೊರಗಡೆ ಅವರಿಗೆ ಆದರೆ ನಾವಲ್ಲಿ ಇನ್ವಾಲ್ವ್ ಆದ್ಮೇಲೆ ವಿ ನೋ
ದಟ್ ಇಸ್ ಅಂತ. ಇಲ್ಲಿ ಏನಂದರೆ ಸಿನಿಮಾದಲ್ಲಿ ಇಟ್ ಇಸ್ ನಾಟ್ ಅಬೌಟ್ ಪವರ್. ಇಲ್ಲಿ ಇಟ್ ಇಸ್ ಆಲ್ ಅಬೌಟ್ ಪವರ್ ಗೇಮ್, ಮನಿ, ಎವ್ರಿಥಿಂಗ್ ಎಲ್ಲದೂ ಸೇರ್ಕೊಂಡು ಬಿಟ್ಟಿರುತ್ತೆ ಇಲ್ಲಿ. ಇಟ್ ಈಸ್ ಕ್ವೈಟ್ ಹೊರಗಡೆಯಿಂದ ಗೊತ್ತಿಲ್ಲದೆ ಇರೋರಿಗೆ ಎಂಟ್ರ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಆಫ್ಟರ್ ದಟ್ ಐ ಫೆಲ್ ವೆರಿ ಕಂಫರ್ಟಬಲ್. ಸೊ ಈಗ ಸ್ಟಿಲ್ ಕಂಟಿನ್ಯೂ ಮಾಡ್ತೀರಾ? ಅದೇ ನಾನು ಹೇಳ್ತಿರೋದು, ಅವ್ರು ನನ್ನ ಜೊತೆ ಕಂಟಿನ್ಯೂ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ನನ್ನ ಪಕ್ಷದವರು, ನಾನಂತೂ ಕಂಟಿನ್ಯೂ ಮಾಡ್ಬೇಕಂತ. ದೂರ ಇದ್ದೀರಾ ಒಂದು ಸ್ವಲ್ಪ ಪಕ್ಷದಿಂದ, ಅಥವಾ ಡಿಸ್ಟೆನ್ಸ್ ನಥಿಂಗ್ ಲೈಕ್ ದಟ್ ಅಲ್ಲ? ಇಲ್ಲ, ಏನಿಲ್ಲ. ಈಗ ಸದ್ಯದಲ್ಲಿ ಯಾವುದು ಆ್ಯಕ್ಟಿವ್ ಆಗಿ ನನಗೆ ಏನು ಯಾವ ಜವಾಬ್ದಾರಿಗಳಿಲ್ಲ. ಐ ಆಮ್ ವೆರಿ ಮಚ್ ಪಾರ್ಟ್ ಆಫ್ ದಟ್. ಆ್ಯಂಡ್ ಜನರಲ್ ಸೆಕ್ರೆಟರಿ ಅದೆಲ್ಲ ಇದ್ದೀನಿ, ಆ ಥರದ್ದೆಲ್ಲ ಇದೆ. ಬಟ್ ರಾಜಕಾರಣಿ ಅಥವಾ ಇನ್ನೇನೋ ಅಂತ ಹೇಳ್ಕೊಂಡು ತಿರ್ಗಾಡೋ ಅಷ್ಟು ಏನೂ ಇಲ್ಲ. ಬಟ್ ಚುನಾವಣಾ ಆದರೂ ನನ್ಗೆ ಅನ್ಸೋದು ಏನು ಗೊತ್ತಾ, ಐ ಡೋಂಟ್ ನೋ ಹೌ ಮಚ್ ಐ ಕ್ಯಾನ್ ಚೇಂಜ್ ಥಿಂಗ್ಸ್ ಆರ್ ಎನಿಥಿಂಗ್. ಇವಾಗ ನೋಡಿ, ಇವಾಗ ನಾವು ವಿ ಜಸ್ಟ್ ಟಾಕಿಂಗ್ ಅಬೌಟ್ ಪಠ್ಯ ಪುಸ್ತಕ ಅಂತ ಅಂದ್ಕೊಳ್ಳಿ. ಬಟ್ ಬಿಕಾಸ್ ಐ ಆಮ್ ಪಾರ್ಟ್ ಆಫ್ ಒಂದು ಪಕ್ಷದ, ರಾಜಕೀಯ ಪಕ್ಷದಲ್ಲಿ ಇರೋದ್ರಿಂದ ಇಟ್ ಬಿಕಮ್ಸ್ ಈಸಿಯರ್ ಫಾರ್ ಮಿ ಟು ಕನ್ವೆ ಎನಿಥಿಂಗ್. ಅದು ನನಗೆ ಸಾಕಷ್ಟು ವಿಷಯಗಳಲ್ಲಾಗಿದೆ. ಇವಾಗ ಮಾತಾಡಿದೀವಿ ಅಂದರೆ ಮುಂದಿನ ಸತಿ ನಾನು ಅದನ್ನು ಹೇಳಬಹುದು. ಅದಕ್ಕೆ ನಾನೇ ಪವರಲ್ಲಿ ಕೂತ್ಕೊಳ್ಬೇಕು, ನಾನೇ ಮಿನಿಸ್ಟರ್ ಆಗಬೇಕು ಅಂತ ಏನೂ ಇಲ್ಲ. ಬಿಕಾಸ್ ವಿ ಆರ್ ಅಪ್ರೋಚಬಲ್ ಇದ್ದೀವಲ್ಲ, ದಟ್ ಮೇಕ್ಸ್ ಇಟ್ ಅಟ್ಲೀಸ್ಟ್ ದ ಹೋಲ್ ಐಡಿಯಾ ಟು ಬಿ ಇನ್ ಪಾಲಿಟಿಕ್ಸ್. ಯಾಕಂತ ಹೇಳಿದ್ರೆ ವೇದಿಕೆಗೆ ನಮ್ಮಲ್ಲೇನೋ ಆಗ್ತಾ ಇರೋದನ್ನು ಅಲ್ಲಿವರೆಗೆ ತಲುಪಿಸೋಂಥ ಕೆಲಸ ಆಗಬೇಕು ಅನ್ನೋಂಥದ್ದೇ ತಾನೇ ಇರೋದು. ಆ್ಯಂಡ್ ಇಫ್ ದಟ್ ಕ್ಯಾನ್ ಹ್ಯಾಪನ್, ಇಟ್ಸ್ ಓಕೆ. ಸೊ ಈಗಿನ ಪಾಲಿಟಿಕ್ಸ್ ಬಗ್ಗೆ ಏನಾದರೂ ಕಮೆಂಟ್ ಮಾಡ್ತೀರಾ? ವುಡ್ ಯು ಲೈಕ್ ಟು? ಇವತ್ತು ಸಾಕಷ್ಟು ಈಗ ಬೆಳವಣಿಗೆಗಳು ಜಾಸ್ತಿ ಇದೆ, ತುಂಬ ಬೆಳವಣಿಗೆಗಳಿದೆ ಹೇಳಿದ್ರು ಎಲ್ಲರೂ. ಸುಮ್ಮನೆ ಹೇಳಬೇಕಂದ್ರೆ ಇಟ್ಸ್ ಹೈಕಮಾಂಡ್ ಡಿಸಿಷನ್ ಅಂತ ತುಂಬ ಈಸಿ, ಒಳ್ಳೆ ಕರೆಕ್ಟ್. ಆದರೆ ಸುಮ್ಮನೆ ಒಂದು ಸಾಮಾನ್ಯ ಪ್ರಜೆಯಾಗಿ ನಾನು ಮಾತಾಡೋದಾದರೆ, ಏನೂ ಅದೆಲ್ಲ ಯಾವುದೂ ಗೊತ್ತಿಲ್ಲ, ತಿಳುವಳಿಕೆನೇ ಇಲ್ಲ ಅಂತ ಹೇಳಿದ್ರೆ, ಒಂದು ಸರ್ಕಾರ ಅಂದರೆ ಒಂದು ಸ್ಥಿರತೆಯಲ್ಲಿ ಭದ್ರತೆಯನ್ನು ಕೊಡುವಂಥ ಸರ್ಕಾರ ಇದ್ದಷ್ಟು ಅಲ್ಲಿರೋ ನಾಗರಿಕರಿಗೆ ಒಂದು ಭರವಸೆ ಇರುತ್ತೆ ಅನ್ನೋವಂಥದ್ದು. ಐ ವುಡ್ ಪ್ರಿಫರ್ ದ್ಯಾಟ್. ಐ ವುಡ್ ರಿಯಲಿ ಪ್ರಿಫರ್ ದ್ಯಾಟ್. ಅದು ಪೊಲಿಟಿಕಲಿ ಐ ಥಿಂಕ್ ಈ ಪಾಲಿಟಿಕ್ಸ್ ನೋಡುವಾಗ, ಅದು ಪೊಲಿಟಿಕಲಿ ನಾವು ನೋಡುವಾಗ ಇಟ್ಸ್ ಆಲ್ ವೆರಿ ಫನ್. ಅಂದರೆ ಏನೋ ಬದಲಾವಣೆಗಳಾಗ್ತಿದೆ, ಇಟ್ಸ್ ಟು ಇಂಟ್ರೆಸ್ಟಿಂಗ್ ಅದನ್ನು ಪೊಲಿಟಿಕಲಿ ನೋಡುವಾಗ ಅದನ್ನು. ಬಟ್ ಸುಮ್ಮನೆ ನಾವು ಸಾಮಾನ್ಯರಾಗಿ ನೋಡಬೇಕಾದ್ರೆ ನಮಗೊಂದು ಅಂದರೆ ನಾರ್ಮಲ್ ಒಂದು ಶಾಂತಿಯುತವಾದ ಒಂದು ಸರ್ಕಾರ ಇರಬೇಕು ಅನ್ನೋವಂಥದ್ದು ಪ್ರತಿಯೊಬ್ಬರು ಅಪೇಕ್ಷೆ ಪಡ್ತಾರೆ. ಬಟ್ ವಾಟ್ ಎವರ್ ಆ ಗೊಂದಲಗಳು ಅಲ್ಲಿ ಯಾವುದ್ಯಾವುದೋ ಕಾರಣಾಂತರಗಳಿಂದ ಆಗ್ತಾ ಇರುತ್ತೆ. ಅದನ್ನು ನೋಡೋಕ್ಕೆ ಅಂದರೆ ಯಾರ್ಯಾರು ಪಾಲಿಟಿಕ್ಸ್ ಫಾಲೋ ಮಾಡ್ತಿರ್ತಾರಲ್ಲ, ದಟ್ ಬಿಕಮ್ಸ್ ಟೂ ಇಂಟ್ರೆಸ್ಟಿಂಗ್. ನನಗೆ ಆ ಥರದಲ್ಲಿ ಪಾಲಿಟಿಕ್ಸ್ ತುಂಬ ಇಂಟ್ರೆಸ್ಟ್ ಇದೆ ನನಗೆ. ಎಲ್ಲ ವೆನ್ ದೆ ಡೂ ಡಿಸ್ಕಷನ್ಸ್ ಆನ್ ಪಾಲಿಟಿಕ್ಸ್, ಆಮೇಲೆ ಸಮೀಕ್ಷೆಗಳು ಮಾಡುವಾಗ, ಸಮೀಕ್ಷೆಗಳ ಬಗ್ಗೆ ತಿಳ್ಕೊಳ್ತಾ ಇರುವಾಗ, ಆ್ಯಂಡ್ ದೆನ್ ಹೂ ಈಸ್ ಡೂಯಿಂಗ್ ವಾಟ್ ಆನ್ ವಾಟ್ ಬೇಸ್, ಇಟ್ಸ್ ಬ್ಯೂಟಿಫುಲ್. ಅದರಲ್ಲಿ ಅಷ್ಟು ಸೈಕಾಲಜಿ ಸ್ಟಡಿ ಮಾಡಬೇಕು, ಎಲ್ಲರ ಮಾನಸಿಕ ಸ್ಥಿತಿ, ಎಕನಾಮಿಕಲ್ ಕಂಡೀಷನ್ನು, ಗೌರ್ಮೆಂಟ್, ಇದು ಲಾಡ್ ಆಫ್ ಥಿಂಗ್ಸ್ ಇನ್ವಾಲ್ವ್. ಸೊ ಇಟ್ಸ್ ಬ್ಯೂಟಿಫುಲ್, ಇಟ್ ಹ್ಯಾಸ್ ಲಾಡ್ ಆಫ್ ಎನರ್ಜಿ. ಬಟ್ ಸುಮ್ಮನೆ ಸಾಮಾನ್ಯ ಪ್ರಜೆಯಪ್ಪ, ನನಗೇನು ಗೊತ್ತಿಲ್ಲ, ಒಟ್ನಲ್ಲಿ ನಮಗೇನು ಚೆನ್ನಾಗಿರ್ಬೇಕು ಒಂದು ಸರ್ಕಾರ ಅಷ್ಟೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಆ ಗೊಂದಲಗಳಲ್ಲಿ ಓ ಗಾಡ್, ಇಟ್ ಇಸ್ ಟು ಮಚ್. ಸ್ಟೇಟ್ ಪಾಲಿಟಿಕ್ಸ್ ಅಥವಾ ಸೆಂಟ್ರಲ್ ಪಾಲಿಟಿಕ್ಸ್ ನಿಮಗೆ ಇಷ್ಟ ಆಗುತ್ತೆ? ಸೆಂಟ್ರಲಲ್ಲಿ ಗಿವನ್ ಅ ಚಾನ್ಸ್? ಅಫ್ಕೋರ್ಸ್ ಸ್ಟೇಟ್. ಸಿ, ಪಾಲಿಟಿಕ್ಸ್ ಆಗದೆ ನಾವು ಎಲ್ಲಿರ್ತೀವಲ್ಲ ಅಲ್ಲಿ, ರೆಹಮಾನ್ ಅವರೇ, ಯು ನೆವರ್ ಆಫರ್ MP seat if at all you have to contest. I'm telling you, it's so fun. ಯಾಕಂದ್ರೆ ನಾವು ದೂರದವರಾಗಿರ್ತೀವಿ. ಇಟ್ಸ್ ಪಾಲಿಟಿಕ್ಸ್ ಇಸ್ ನಮ್ಮ ಬ್ಲಡ್ಡಲ್ಲೇ ಇದೆ ಇಂಡಿಯನ್ಸಲ್ಲಿ. ಎಲ್ಲರಿಗೂ ಪಾಲಿಟಿಕ್ಸ್ ಗೊತ್ತು, ಇಲ್ಲಿ ಒಬ್ರಿಗೂ ಗೊತ್ತಿಲ್ಲ ಅಂತಿಲ್ಲ. ಒಂದು ಪಂಚಾಯತಿಲಿ ನೀವು ನಿಂತ್ರೂ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಹೋಲ್, ಅದು ಸ್ಟಾಮ್ ಹೆಂಗಿದೆ ಅಂತ ಗೊತ್ತಾಗುತ್ತೆ ಅದ್ರದ್ದು. ಯು ಶುಡ್ ಬಿ, ಐ ಆಮ್ ವೆರಿ ಮಚ್ ಫಾರ್ ಲೋಕಲ್ ಪಾಲಿಟಿಕ್ಸ್. ಹೇಳೋಕ್ಕೆ ಹೌದಪ್ಪ, ಅಯ್ಯೋ ಲೋಕಲ್ ಏನಾರ ಮಾತಾಡ್ತಿರ್ತಾರೆ ಅಂತೆಲ್ಲ ಹೇಳ್ಬಹುದು. ಬಟ್ ಯು ಎಕ್ಸ್ಪೀರಿಯನ್ಸ್ ಪಾಲಿಟಿಕ್ಸ್ ದೇರ್. ನಂಗೆ ಹಂಗನ್ಸೋದು. ನಾನು ಡೆಲ್ಲಿಗೆಲ್ಲ ಕಳಿಸ್ಬಿಟ್ರೆ. ಸೊ ಮುಂದೆ ಚುನಾವಣಾ ರಾಜಕೀಯದಲ್ಲೂ ಕೂಡ ಗಿವನ್ ಅ ಚಾನ್ಸ್ ಎಲ್ಲಾದರೂ ಕಂಟೆಸ್ಟ್ ಮಾಡೋದಕ್ಕೆ ಮುಂದೆ, ಯಾಕಂದರೆ ನೀವೇ ಹೇಳಿದಾಗೆ ಲಾಟ್ ಆಫ್ ಚೇಂಜಸ್ ಆರ್ ಹ್ಯಾಪನಿಂಗ್. ಮುಂದಿನ ಎಲೆಕ್ಷನಲ್ಲಿ ಬಹುಶಃ ಡಿಲಿಮಿಟೇಷನು. ಕರೆಕ್ಟ್.
ನೀವೆಲ್ಲ ನಮ್ಮ ಮಾತು ಕೇಳಬೇಕಾಗತ್ತೆ, ಹೆಂಗಸರು ಮಾತು. ಮನೇಲಿ ವಿ ಆಲ್ವೇಸ್ ಅಬೈಡ್ ಬೈ ಹೆಣ್ಮಕ್ಳು ಮನೇಲಿ ಇಬ್ಬಿಬ್ರು. ಡಿಲಿಮಿಟೇಷನ್ ಆದಮೇಲೆ ಲಾಟ್ ಆಫ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಚೇಂಜ್. ಐ ಥಿಂಕ್ ಆ ಡೆಮೋಗ್ರಫಿನೇ ಬದಲಾಗಬಹುದು ಅಂತ ಕಾಣಿಸುತ್ತೆ. ಯಾಕಂದರೆ 33% ಭಾಗ ಹೆಣ್ಮಕ್ಳು ಬರಬೇಕು ಆ್ಯಂಡ್ ದೇ ಹ್ಯಾವ್ ಟು ಕಂಟೆಸ್ಟ್ ಅಂತ ಹೇಳಿದ್ರೆ, ಆಮೇಲೆ ಆ ಡಿಲಿಮಿಟೇಷನಲ್ಲಿ ಮೇ ಬಿ ದೇ ಗೋನ್ ಟು ರಿಸರ್ವ್ ದಿ ಕಾನ್ಸ್ಟಿಟ್ಯೂಯನ್ಸಿ ಫಾರ್ ವಿಮೆನ್. ಸೊ ಇಟ್ಸ್ ಗೋನ್ ಟು ಬಿ ಅ ಲಾಟ್ ಆಫ್ ಚೇಂಜ್. ಅಂದರೆ ಈ ಥರದ್ದು ಇವಾಗ ನಾವು ಈಗ ಏನೋ ಔಟ್ ಆಫ್ ದ ಬಾಕ್ಸ್ ಮಾತಾಡ್ತಾ ಇರೋದೀವಿ, ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಮಾತಾಡ್ತೀವಲ್ಲ. ಸಡನ್ನಾಗಿ ಇಮ್ಯಾಜಿನ್ 33% ಆಫ್ ವಿಮೆನ್ ಕಂಟೆಸ್ಟಿಂಗ್ ವಿಚ್ ನೆವರ್ ಹರ್ಡ್ ಆರ್ ಸೀನ್. ಈಗ ಒಬ್ಬರೋ ಇಬ್ಬರೋ 5 ಜನ ನಾವು ಕೊಡ್ತಾ ಇದ್ದು, 5 ಸೀಟ್ ಕೊಡ್ತಾ ಇದ್ದಿದ್ದು ಮ್ಯಾಕ್ಸಿಮಮ್ಮು ಯಾವುದೇ ಪಕ್ಷ ಕರ್ನಾಟಕದಲ್ಲಿ. 5 ಸೀಟಲ್ಲಿ ಎಲ್ಲೋ ಒಂದು ಕಡೆ ಒಂದು ಉತ್ತರ ಕರ್ನಾಟಕ ಕೊಡ್ತೀವಿ, ಇನ್ನೆಲ್ಲೋ ಒಂದು ಚಿಕ್ಕಮಂಗ್ಳೂರು ಕೊಡ್ತೀವಿ, ಮತ್ತು ಇನ್ನೆಲ್ಲೋ ಕೊಡ್ತೀವಿ, ಅಷ್ಟೇ ಮುಗೀತು. ಒಂದು ಪ್ರಾಂತ್ಯಗಳಲ್ಲಿ ಅದು ಫಿಕ್ಸ್ ಮಾಡಿ ಇಟ್ಬಿಟ್ಟಿದ್ರು. ಆ್ಯಂಡ್ ಅಷ್ಟು ಹೆಂಗಸ್ರನ್ನ ಎಲ್ಲರೂ ಓಕೆ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ರು. ದೇ ಯೂಸ್ ಟು ಆಲ್ಸೋ ಗೆಟ್ ದಿ ಅಟೆನ್ಷನ್. ನಾವ್ ಇಟ್ ಇಸ್ ಲಾಟ್ ಮೋರ್ ನಂಬರ್. ಜನರಿಗೂ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಇಟ್ಸ್ ಗೋನ್ ಬಿ ಅಗೇನ್ ಅ ಕಲ್ಚರಲ್ ಶಾಕ್ ಇಫ್ ಐ ಆಮ್ ನಾಟ್ ರಾಂಗ್. ಎಸ್, ಕಲ್ಚರಲ್ ಶಾಕ್ ಆಗುತ್ತೆ. ಅಷ್ಟು ಜನ ಹೆಂಗಸ್ರು ಇವಾಗ ಬೀದಿಗೆ ಇಳಿದು ಬನ್ನಿ ಓಟ್ ಹಾಕಿ ನಮಗೆ ಅಂತ ಹೇಳಿದ್ರೆ, ಅದರಲ್ಲೂ ಎಲ್ಲ ಪಕ್ಷದಿಂದ ಅಷ್ಟು ಹೆಂಗಸರು ಬರ್ತಾರಂದ್ರೆ ಇಮ್ಯಾಜಿನ್ ಇಟ್ಸ್ ಗೋನ್ ಬಿ ಫುಲ್ ಆಫ್ ವಿಮೆನ್. 33% ಅಂತ ಹೇಳ್ತಾ ಇದ್ದೀವಿ. ಹಾ ಅಲ್ಲ, ಬಟ್ ಪಕ್ಷದಿಂದ ಬಂದಾಗ ಡಬಲ್ಸ್ ಅಲ್ವಾ, 3 ಪಕ್ಷ ಟ್ರಿಪಲ್ ಆಗೋಗುತ್ತೆ. ಮತ್ತು ಇಂಡಿಪೆಂಡೆಂಟ್ ಅವ್ರು ಒಂದು ಸ್ವಲ್ಪ ಬರ್ಬೋದೇನೋ ಅದರಲ್ಲಿ ಅಲ್ವಾ. ಸೊ ಇಟ್ಸ್ ಗೋನ್ ಬಿ ಅ ಮೇಜರ್ ಥಿಂಗ್. ಚೇಂಜ್, ಭಯಂಕರ ಚೇಂಜ್ ಆಗುತ್ತೆ. ಸೊ ನೀವು ಯು ವಿಲ್ ಬಿ ಇನ್ ಪಾಲಿಟಿಕ್ಸ್ ಆ್ಯಂಡ್ ಸಿನಿಮಾದಲ್ಲೂ ಅಫ್ಕೋರ್ಸ್ ಇದ್ದೇ ಇರ್ತೀರಿ. ನಿಮ್ಮ ಮಕ್ಕಳ ಬಗ್ಗೆ ಏನಾದರೂ ಆಲೋಚನೆ ಇದೆಯಾ? ಅವ್ರನ್ನು ಸಿನಿಮಾಗೆ ತರಬೇಕು ಅಥವಾ ಪಾಲಿಟಿಕ್ಸ್ ತರಬೇಕಂತ? ಟೂ ಅರ್ಲಿ ಐ ನೋ, ಬಟ್ ನಿಮ್ಮ ಆಲೋಚನೆ ಕೋರ್ಸ್ ಆಗ್ತಾರೆ ಆಯ್ತಾ. ಇಲ್ಲಿ ನಾವು ಪ್ರೊಡ್ಯೂಸ್ ಆಗಕ್ಕೆ ಅಷ್ಟೊಂದು ದುಡಿಮೆ ಮಾಡಿಟ್ಟಿರ್ಬೇಕು. ಸೊ ಇಟ್ ಕ್ಯಾನ್ ಬಿ ಅ ಕಾಂಬಿನೇಷನ್ ಆಫ್ either I become a good successful politician where I have made good name as well as monetary benefit to adre, then I can probably bring them to a movie. It's a good thing. Correct. ನಮ್ದು ಓನ್ ಬ್ಯಾನರ್ ಸೊ ತಗೊಂಡು ಬಂದು ನಾವೇ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಿ. ಎಲೆಕ್ಷನ್ನಿಗೆ ನಾನು ಕಾಂಗ್ರೆಸ್ ಪಕ್ಷ ಸೇರಿ 12 ವರ್ಷ ಆಯಿತು. ಆಗಿದ್ದಂಥ ಪರಿಸ್ಥಿತಿ ಇವಾಗ ಎಲೆಕ್ಷನಲ್ಲಿಲ್ಲ. ನಾವ್ ಇಟ್ ಈಸ್ very demanding, and especially money wise, much higher. ನೋಡಬೇಕು ಈಗ ಮಹಿಳಾ ಕ್ಯಾಂಡಿಡೇಟ್ ಇಷ್ಟು ಜನ ಬಂತು ಅಂದರೆ ಎಷ್ಟು ಜನ ನಾವು ಅಷ್ಟು ಅಫೋರ್ಡ್ ಮಾಡೋಕ್ಕಾಗುತ್ತೆ ಅನ್ನೋದನ್ನು ನೋಡಬೇಕು. ಇಟ್ ಇಸ್ ನಾಟ್ ಜಸ್ಟ್ ಅವಾಗ ಬಹುಶಃ ಚೇಂಜ್ ಆಗ್ಬಹುದಾ? ಯಾಕಂದರೆ ಈಗ ನೀವೇ ಹೇಳಿದಾಗ ಈಗ ಮನಿ ಪ್ಲೇಸ್ ಅ ವೈಟಲ್ ರೋಲ್. ಅದು ಕ್ರೋಡ್ಸ್, 100 crores ಮೈಟ್ 150 crores ಅನ್ನೋದನ್ನೇ ಮಾತಾಡ್ತಾರೆ. ಬಟ್ ಈಗ ನೀವು ಹೇಳಿದಾಗ 33% ವಿಮೆನ್ ಸ್ಟ್ರೆಂತ್ ಬಂದರೆ ಮೇ ಬಿ ಅದರಲ್ಲೂ ಕೂಡ ಏನಾದರೂ ಒಂಚೂರು ಬದಲಾವಣೆ ಬಯಸಬಹುದು ಅಂತ ಅನ್ಸುತ್ತೆ. ಆಗಬಹುದು ಅನ್ಸುತ್ತೆ. ಸ್ವಲ್ಪ ಹೆಂಗಸರು ಬಂದರೆ, ಯಾಕಂದರೆ ಅಲ್ಲೊಂದು ಸ್ವಲ್ಪ ಹಿಡಿದು ಖರ್ಚು ಮಾಡ್ತಾರೆ ಅಂತ ಇಲ್ವಾ? ಆ ಥರ ಏನಿಲ್ವಾ? ಖರ್ಚು ಮಾಡ್ತಾರೆ ಅನ್ನೋಕ್ಕಿಂತ ಅಷ್ಟು ಮಾರ್ಕೆಟಲ್ಲಿ ವಿ ಶುಡ್ ಬಿ ಏಬಲ್ ಟು ರೇಸ್ ಫಂಡ್ಸ್ ಅಲ್ವಾ. ಇಟ್ಸ್ ಲೈಕ್ ಸಿನಿಮಾ ಓನ್ಲಿ. ಆ್ಯಂಡ್ ನಾನಿವಾಗ ಎಲೆಕ್ಷನ್ ಖರ್ಚು ಮಾಡಬೇಕು ಅಂತ ಹೇಳಿದ್ರೆ ನನ್ನ ಮೇಲೆ ಹೂಡಿಕೆದಾರ ಇರಬೇಕು ಅಷ್ಟು ಜನ. ನಾನೇ ಹೋಗಿ ಎಲ್ಲಿಂದ ತೊಗೊಂಡು ಬರೋಕ್ಕಾಗತ್ತೆ? ಯಾರೇ ಆಗಲಿ, ಎನಿಬಡಿ, ನೋ ಬಡಿ ಡಸ್ ದಟ್. ಅದಕ್ಕೆ ತಾನೇ ನಮಗೆ ಇಷ್ಟು ಫ್ರೀಡಮ್ ಇರೋದು. ಪಕ್ಷಗಳಿಗೆ ನಾವು ಅಷ್ಟು ದುಡ್ಡು ಹಾಕ್ಬೋದು. ಇಟ್ ನೀಡ್ ನಾಟ್ ಬಿ ಅಕೌಂಟಬಿಲಿಟಿ ಇರಬೇಕು ಅನ್ನೋದಿಲ್ಲ. ಯಾಕಂದರೆ ದ ಹೋಲ್ ಸಿಸ್ಟಮ್ ಅಂಡರ್ಸ್ಟ್ಯಾಂಡ್ಸ್ ಇಟ್ಸ್ ಆಲ್ ಅಬೌಟ್ ಮನಿ. ಯು ನೀಡ್ ದಟ್ ಮಚ್ ಆಫ್ ಮನಿ ಅಂತ ಗೊತ್ತಿದೆ. ಸೊ ನನಗಷ್ಟು ನನ್ನ ಹೆಸರು ಮತ್ತು ನನ್ನ ಭರವಸೆಗೆ, ನಾನಂತ ಅಲ್ಲ, ಎನಿ ವುಮೆನ್ ಐ ಆಮ್ ಟಾಕಿಂಗ್ ಅಬೌಟ್, ಆ್ಯಂಡ್ ಡಿಪೆಂಡಿಂಗ್ ಆನ್ ದಿ ಕಾನ್ಸ್ಟಿಟ್ಯೂಯನ್ಸಿ ಬೇರೆ, ಕಾಂಪಿಟೇಷನ್ ಇಸ್ ಟೂ ಹೈ. ಈಗ ನನ್ನ ಮುಂದೆ ಗಂಡಸಿದ್ದಾರೆ ಅಂತ ಹೇಳಿದ್ರೆ ದಟ್ ವುಡ್ ಬಿ ಮಚ್ ಈಸಿಯರ್. ಒಂದು ಗಂಡಸನ್ ಸೋಲ್ಸೋದು ಈಸಿ ಅಂತ ಅಲ್ಲ, ಗಂಡಸನ್ ಸೋಲ್ಸೋದು ಈಸಿ ಅಂತ ಹೆಣ್ಣಿಗೆ. ಕರೆಕ್ಟ್. ಹೆಣ್ಣಿಗೆ ಹೆಣ್ಣನ್ನೇ ಹಾಕ್ಬಿಟ್ರೆ ಅಲ್ಲಿ ಸ್ವಲ್ಪ ಭಯಂಕರ ಫೈಟ್ ಆಗ್ಬಿಡುತ್ತೆ ಅಲ್ಲಿ. ಸೊ ಅಲ್ಲಿ ಆವಾಗ ಯಾವ ಥರ ಫೈಟ್ ಬರುತ್ತೆ ಅನ್ನೋದು ಇನ್ನೂ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಅದು ಹಣದ್ದೇ ಬರುತ್ತಾ, ಬಿಕಾಸ್ ವುಮೆನ್ ಕ್ಯಾನ್ ಕಮ್ ಅಪ್ ವಿತ್ ಮೆನಿ ಥಿಂಗ್ಸ್. ಅಲ್ಲಿ ಎಮೋಷನ್ಸ್ ವರ್ಕ್ ಆಗುತ್ತೆ. ಸುಮಲತಾ ಮ್ಯಾಮ್ನ ನೋಡಿದ್ದೀವಿ. ಏನೋ
ಹೆಣ್ಣು ಅಂತ ಬಂದಾಗ ಆ ಅಟ್ಮಾಸ್ಫಿಯರ್ ಬದಲಾಗ್ಬಿಡುತ್ತೆ. ಪೊಲಿಟಿಕಲ್ ಸಿನಾರಿಯೋ ಚೇಂಜಸ್ ವಿತ್ ವಿಮೆನ್ ಅರೌಂಡ್. ಈಗ ದೀದಿ ಒಬ್ಬರೇ ಇದ್ದಾರಲ್ಲಿ ಬೆಂಗಾಲಲ್ಲಿ. ಇಫ್ ಶಿ ಹ್ಯಾಡ್ ಟು ಹ್ಯಾಂಡಲ್ ಅನದರ್ 10, ಥಿಂಗ್ಸ್ ವುಡ್ ಬಿ ಡಿಫ್ರೆಂಟ್. So maybe coming elections it will टक्कर देने वाला है उनको भी. अगर उनके सामने 100 और खड़े हो जाएंगे तो वो तो दिखेंगे नहीं ना तभी. हाँ हाँ, ಕಾಂಟ್ರಾಸ್ಟ್ ಇದ್ದಷ್ಟು ನಮಗೆ ಸುಲಭ ಆಗತ್ತೆ ಸ್ವಲ್ಪ ಆದ್ರೂ. ಆ್ಯಂಡ್ ಆ್ಯಟಿಟ್ಯೂಡ್ ಆ್ಯಂಡ್ ಅಪ್ರೋಚ್ ಇಸ್ ಡಿಫ್ರೆಂಟ್ ಅಲ್ವಾ, ಫ್ರಮ್ ಮೇಲ್ ಟು ಫಿಮೇಲ್. ಲಾಟ್ ಆಫ್ ಚೇಂಜಸ್ ಆಗುತ್ತೆ ರೆಹಮಾನ್. ನಿಮ್ಮ ಹತ್ರ ಮಾತಾಡ್ತಿರ್ಬೇಕಾದ್ರೆ ನಾನು ಅನ್ಕೊಳ್ತಿದ್ದೀನಿ ನನಗೇನು ಕೊಡ್ತಾರೋ ಇಲ್ವೋ ನಂಗೆ ಗೊತ್ತಿಲ್ಲ. ಐ ಡೋಂಟ್ ನೋ ವೆದರ್ ಐ ಆಮ್ ಗೋನಾ ಕಂಟೆಸ್ಟ್ ಆರ್ ನಾಟ್, ಬಟ್ ಇಟ್ಸ್ ಗೋನಾ ಬಿ ಸೋ ಎಕ್ಸೈಟಿಂಗ್. ಐ ಕ್ಯಾನ್ ಇಮ್ಯಾಜಿನ್ ಎಲ್ಲ ಕಡೆ ಹೆಂಗಸ್ರೆ. ಗುಡ್. ಎಸ್ ಭಾವನಾ ಅವರೇ, ತುಂಬ ದಿನಗಳ ನಂತರ ಮಾತಾಡಿದ್ವಿ. ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಎಸ್, ಸೊ ಮದರ್ಹುಡ್ಡನ್ನು ಎಂಜಾಯ್ ಮಾಡ್ತಾ ಇದ್ದೀರಿ. ಖುಷಿಯಾಗಿರಿ ಹೀಗೇನೆ. ವಿಶ್ ಯು ಹ್ಯಾಪಿ ಡೆಲಿವರಿ. ಸೊ ಓಕೆ, ಕೊನೆಯದಾಗಿ ಏನು ಹೇಳ್ತೀರಿ ನಿಮ್ಮ ಫ್ಯಾನ್ಸ್ ಅಥವಾ ನಿಮ್ಮ ಸ್ನೇಹಿತರಿಗೆ? ನೋ, ಸ್ಪೆಷಲಿ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಾನು ಹೆಣ್ಮಕ್ಳಿಗೆ ಅಥವಾ ಹೆಂಗಸರಿಗೆ ಹೇಳೋದೇನಪ್ಪ ಅಂತ ಹೇಳಿದ್ರೆ, ಏನೇ ಸಿಚುವೇಶನ್ ಬರಲಿ ಜೀವನದಲ್ಲಿ, ನಾವು ಒಂದು ಹೆಲ್ಪ್ಲೆಸ್ ಆಗಿ ನನ್ನ ಹತ್ರ ಇನ್ಯಾವ ಮಾರ್ಗನೇ ಇಲ್ಲಪ್ಪ ಅಂತ ಅಂದ್ಕೊಳ್ಳುವಂತಹ ಸಿಚುವೇಶನ್ ಇವಾಗಿಲ್ಲ ನಮಗೆ. ನನಗೆ ಕಾನೂನು ಇದಕ್ಕೆ ದಾರಿ ಮಾಡಿಕೊಟ್ಟಿದೆ. ಕಾನೂನು ಇದೆ, ವಿಜ್ಞಾನವೂ ಇದೆ, ಎರಡೂ ಸೇರಿದೆ. ಅದಕ್ಕೆ ಭರವಸೆ ಕೊಡುವಂತಹ ಎಲ್ಲ ವೇದಿಕೆಗಳು ನಿರ್ಮಾಣ ಆಗಿದೆ. ಇವತ್ತು ನಾನು ಹೊರಗೆ ಹೋಗೋ ಹೆಣ್ಣಲ್ಲ, ನಾನು ಭಯ ಪಡಬೇಕು, ನಾನು ಇನ್ಯಾವುದೋ ಅಂಜಿಕೆಯಲ್ಲಿ ಹೋಗಬೇಕು, ನಾಚಿಕೆ ಪಡಬೇಕು, ನನಗೆ ನನ್ನ ಆತ್ಮಗೌರವನ ಉಳಿಸ್ಕೊಳ್ಳೋ ಅಂತಹ ಇದೇ ಇಲ್ಲ ಅಂತ ಹೆದರಿಕೆ ಪಡೋ ಅವಶ್ಯಕತೆ ಇಲ್ಲ. ಶಿ ಕ್ಯಾನ್ ಜಸ್ಟ್ ಅಷ್ಟೇ ಕೀಪರ್. ಖಂಡಿತವಾಗ್ಲೂ ಖಂಡಿತವಾಗ್ಲೂ. ಆ್ಯಂಡ್ ಶಿ ಶುಡ್ ಡೂ ದ್ಯಾಟ್. ಇಟ್ಸ್ ಟೈಮ್. ಸೊ ವೆರಿ ಟ್ರೂ ಭಾವನ ಅವರೇ. ನಿಮ್ಮ ಪೂರ್ತಿ ಕರಿಯರಲ್ಲೂ ಕೂಡ ನೀವು ಯಾವಾಗಲೂ ಕೂಡ ಪ್ರೌಡ್ ಫೀಲ್ ಮಾಡಿದ್ದೀರಾ ವಿಮೆನ್ ಎಲ್ರಿಗೂ ಕೂಡ. ನೋಡಿದ್ರೆ ಭಾವನ ಅವ್ರು ಎಸ್ ವೆನ್ ಭಾವನಾ ಕ್ಯಾನ್, ನಾವ್ಯಾಕೆ ಮಾಡಬಾರ್ದು ಅನ್ನೋದು ಯಾವಾಗಲೂ ನೀವು ಅದೇ ರೀತಿಯಾಗಿ ಬದುಕ್ತಂಥವ್ರು. ಸೊ ಮುಂದೆ ಕೂಡ ಎಲ್ಲೋ ಒಳ್ಳೇದಾಗಲಿ ಅಂತ ನಾವು ಆಶಿಸ್ತೀವಿ. ಮತ್ತೆ ಮಾತಾಡೋಣ. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಆ್ಯಂಡ್ ಸೇಫ್ ಡೆಲಿವರಿ. ಥ್ಯಾಂಕ್ ಯು ಸೋ ಮಚ್. Thank you so much and lovely to have you. Thank you.